ನಮಸ್ಕಾರ, ಎಲ್ಲರೂ ಆರಾಮದಿರಂತ ಅನ್ಕೊಂಡಿನಿ. ಮಾತುಕತೆ ವಿಸ್ ಕ್ಯಾಂಡಿ ಮ್ಯಾನ್ ಈ ಎಪಿಸೋಡ್ ಬ್ಯಾಚುಲರ್ ಪಾರ್ಟಿ ಟೀಮ್ ಮುಂದೈತಿ. ದಿಗಂತ್ ಅವರ, ಯೋಗಿ ಅವರ, ಸಿರಿ ಅವರ ಮತ್ತು ಡೈರೆಕ್ಟರ್ ಸರ್ ಎಲ್ಲರೂ ಸೇರಿ ಬಂದಾರೆ. ಫಿಲ್ಮಿಂದ ಟ್ರೇಲರ್ದಾಗ ಹೆಂಗೆ ಮಜಾ ತೋರಿಸೈತಲ್ಲ ಅದ ಮಜಾ ಇದ್ರಾಗೂ ಐತಿ. ಭಾಳ ಫನ್ ಕಾನ್ವರ್ಸೇಷನ್, ಅದ್ರಾಗ ಮತ್ತು ನಡಕ್ಕೆ ಡೀಪ್ ಕಾನ್ವರ್ಸೇಷನ್. ಅದೇ ಬ್ಯಾಲೆನ್ಸಿಂದ ಯೂನಿವರ್ಸ್ ಮೇಂಟೈನ್ ಮಾಡ್ಬೇಕಲ್ರಿ, ಹಂಗೆ ಮೇಂಟೈನ್ ಮಾಡೇವಿ. ಎಕ್ಸ್ಟ್ರೀಮ್ ಅನ್ಸ್ಕ್ರಿಪ್ಟೆಡ್, ಎಕ್ಸ್ಟ್ರೀಮ್ ಕ್ಯಾಂಡಿಡ್. ಯಾರ್ಯಾರು ಫಸ್ಟ್ ಟೈಮ್ ನೋಡತ್ತೀರಿ ನಮ್ದು ಪಾಡ್ಕಾಸ್ಟ್ ಅವ್ರಿಗೆ ಹೇಳ್ಬೇಕೇನಂತಂದ್ರೆ, ಇದು ಇಂಟರ್ವ್ಯೂ ಅಲ್ಲ, ಇದು ಪಾಡ್ಕಾಸ್ಟ್. ಒಂದು ಅನ್ಸ್ಕ್ರಿಪ್ಟೆಡ್ ಅನ್ಫಿಲ್ಟರ್ಡ್ ಕಾನ್ವರ್ಸೇಷನ್. ದ ಟಾಪಿಕ್ ಒಂದು ಕನ್ಫೈನ್ಡ್ ಇರೋಂಗಿಲ್ಲ. ಇದು ಮೂವಿ ಪ್ರಮೋಷನ್ ಅಂತ ಅಲ್ಲಿದೆ. ಸಿನಿಮಾದವ್ರು ಬಂದು ಕುಂದಿರ್ತಾರೆ ಅವ್ರು ಮೂವಿ ರಿಲೀಸ್ ಮಾಡೋ ಟೈಮ್ದಾಗ ಮಾತಾಡೋದು, ರ್ಯಾಂಡಮ್ ಟಾಪಿಕ್ಸ್ ಮಾತಾಡ್ತೇವೆ. ಅದು ಆ ಕಾನ್ಸೆಪ್ಟ್ ಒಂದು ನೀವು ಅದನ್ನು ನೀವು ತಲೆ ಇಟ್ಕೊಂಡಿದ್ದು ನೋಡ್ರಿ. ಆಮೇಲೆ ಯಾರ್ಯಾರು ನೋಡತ್ತೀರಿ ಲೈಕ್ ಹೊಡೋದು, ಕಾಮೆಂಟ್ ಹೊಡೀರಿ, ಹೆಂಗೆ ಅನ್ನಿಸ್ತು ಅಂತೇಳಿ ಹೇಳಿ ತಿಳಿಸಿ ಹೋಗ್ರಿ. ಯಾಕಂದ್ರೆ ನಮಗೂ ಇಂಪ್ರೂವ್ ಮಾಡೋಕೆ ಇದಾಕೈತಿ. ನಾವು ಏನು ಮ್ಯಾಲಿಂದ ಇಳಿದು ಬಂದಿಲ್ಲ, ನಮ್ಮ ಕಡೆ ನಾವು ತಪ್ಪು ಆಗ್ತಿರ್ತಾವೆ. ಸೊ ವಿ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಈಸ್ ಟು ಇಂಪ್ರೂವ್. ನಮ್ಮ ಕೈಲಿ ಆದಷ್ಟು ನಾವು ಇಂಪ್ರೂವ್ ಮಾಡ್ಕೊತ ಹೋಗ್ತೀವಿ. ಆ್ಯಂಡ್ ಯಾರ್ಯಾರು ಆಡಿಯೋ ಪ್ಲ್ಯಾಟ್ಫಾರ್ಮ್ದಾಗ ಕೇಳತ್ತೀರಿ, ರೇಟಿಂಗ್ಸ್ ಕೊಡೋದು ನೆನಪು ಹಾರಕ್ಕೆ ಹೋಗ್ಬೇಡ್ರಿ. ಆ್ಯಂಡ್ ಇದಕ್ಕಿಂತ ಜಾಸ್ತಿ ಹೆಚ್ಚು ಕಡಿಮೆ ಹೇಳೋಕ್ಕಿಂತ ಮುಂಚೆ ಬಿಗ್ ಶೌಟ್ ಔಟ್ ಟು ಆಡಿಯೋಗ್ರಾಫ್ ಸ್ಟುಡಿಯೋಸ್ ಬ್ಯಾಂಗ್ಳೂರ್ ಹೆಚ್ಚು ಸರ್. ನಾವು 2023 ಜಾನ್ವರಿಲಿಂದ ಇಲ್ಲಿ ಶೂಟ್ ಮಾಡತ್ತೀವಿ. ಒಂದು ಮನಿ ಇದ್ದಂಗೆ ನಮ್ದು ಸ್ಟುಡಿಯೋಗತ್ತೆ ಅನ್ಸೋಂಗೆ ಸ್ಟಾರ್ಟ್ ಆಗೈತಿ. ಬಂದವರಿಗೆಲ್ಲ ಸ್ಟುಡಿಯೋ ಸೇರೈತಿದೆ. ಸೊ ನಿಮ್ದು ಏನೋ ಮ್ಯೂಸಿಕ್ ಪ್ರೊಡಕ್ಷನ್ ನೀಡ್ಸ್ ಇತ್ತು, ಇಲ್ಲ ಆಡಿಯೋ ರಿಲೇಟೆಡ್ ನೀಡ್ಸ್ ಇತ್ತಂದ್ರೆ ಬರ್ರಿ, ಇಲ್ಲೇ ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ಇರ್ತೈತೆ. ನೀವು ಹುಚ್ಚಾಕಿರಿ, ಇದೇನು ಸ್ಟುಡಿಯೋ ನೋಡ್ತಿರಲ್ಲ, ಇದುವರೆ ಒಂದು ಭಾಗ, ಇನ್ನೂ ಭಾಳ ಭಾಗದಾದವು, ಅಲ್ಲೆಲ್ಲ ಶೂಟ್ ಮಾಡ್ತೇವಂತೆ. ಆ್ಯಂಡ್ ಇದಕ್ಕಿಂತ ಜಾಸ್ತಿ ಕಡಿಮೆ ಏನು ಹೇಳಲಾರ್ದೆ MC ಬಿಜ್ಜೋರ್ದ ಲೆಜೆಂಡರಿ ಇಂಟ್ರೋಲಿಂದ ಸ್ಟಾರ್ಟ್ ಮಾಡೋಣ. ಇನ್ 3, 2, 1. ಮಾತುಕತೆ ಕ್ಯಾಂಡಿ ಜೊತೆ, ಕ್ಯಾಂಡಿ ಮ್ಯಾನ್ ಜೊತೆಗಿನ ಮಾತುಕತೆ. ನಿಮ್ಮ ನನಗೂ ಇದು ಚೊಕ್ಕಿರುತ್ತೆ. ಲೈಫ್ ಪಡಗಳೆಲ್ಲ ಇಲ್ಲಿ ಮರೆತೋಗುತ್ತೆ. ತಲೆ ಬ್ಯಾನಿ ಇದ್ರನಿಗೆ ಕರೆಗೋಗುತ್ತೆ. ಮಾತುಗಳೇ ಆಗ್ಲಿ ಆಟಗಳೇ ಆಗ್ಲಿ ಎಲ್ಲ 1 hour ಮ್ಯಾಲ 15 ಸೆಕೆಂಡ್ಗೆ ನಿಂದ ಆಗೋದಪ್ಪ ಅಂದ್ರೆ ನಿನಗಲ್ಲ. ಸುಮ್ನೆ ಹೋಗ್ಲೇ ಕ್ಯಾಂಡಿ ಮ್ಯಾನ್ ಜೊತೆಗಿನ ಮಾತುಕತೆ. ನಿಮ್ಮ ನನಗೂ ಇದು ಚೊಕ್ಕಿರುತ್ತೆ. ಲೈಫ್ ಪಡಗಳೆಲ್ಲ ಇಲ್ಲಿ ಮರೆತೋಗುತ್ತೆ. ತಲೆ ಬ್ಯಾನಿ ಇದ್ರನಿಗೆ ಕರೆಗೋಗುತ್ತೆ. ಈ ಕುರಿದು ಸ್ಪೇರ್ ಪಾರ್ಟ್ಸ್ ಏನೇನಿರುತ್ತೆ, ಬೋಟಿ ಕಲೇಜ್ ಬಿಡದ ಈ ಥರ ಅದೊಂದು ಆಗೈತಿ ಇವಾಗ ನೋಡಿ ಈಗ ಸ್ಟಾರ್ಟ್ ಆಗೋಯ್ತು. ನಾಟ್ ಅವಾಗ ಆಗ್ಯದ. ₹100 ಮಿಕ್ಸ್ ನಿಂಗೆ ಗುಡ್ಡ ಹೊಡಿತೀನಿ. ಮತ್ತೆ ಎಲ್ಲ ಆರಾಮ? ಯಪ್ಪ ಅಭಿನೇ ಹೇಳ್ಬೇಕೆಲ್ಲ. ಅವರೇ ಗಣೇಶ ಒಂದು ಇದರಿಂದ ಶುರು ಮಾಡಿ ಪ್ರಾರ್ಥನೆ, ಗಣಪತಿ ಹೋಮ, ಲೈಟ್ಸ್ ಕ್ಯಾಮ್ರಾ ಆಕ್ಷನ್ ಅಂತ ನೀವು ಅವ್ರು ಹೇಳ್ದಾಗೆ ನಾವೆಲ್ಲ ಕೇಳಿರೋದು. ಸೊ ನೀವೇ ಹೇಳಿ. ನೀವೇನು ಹೇಳೇ ಇಲ್ವಲ್ಲ. ಅಲ್ಲ, ಎಲ್ಲ ಆನ್ ಆದ್ಮೇಲೆ ಮತ್ತೆ ಹೇಳೋದಕ್ಕಾಗಲ್ಲ ಅಂತೇಳು. ಫಸ್ಟೇ ಹೇಳಿದ್ರೆ ಮಾಡ್ಬೋದಿತ್ತು, ಮಾಡಿರೋನು. ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೇಳು ಅಂದ್ರೆ ಹೇಳಲ್ಲ. ಕಟ್ ಮಾಡೋಣ ಅಂತ ಪರವಾಗಿ ಕಟ್ ಮಾಡೋಣ ಹೇಳ್ರಿ ನೀವು. ಯಾವ್ದ್ರ ಬಗ್ಗೆ ಹೇಳಲಿ? ಲೈಟ್ಸ್ ಕ್ಯಾಮ್ರಾ ಆಕ್ಷನ್. ಕ್ಯಾಮ್ರಾ ಆಕ್ಷನ್. ಸಿರಿ ನಾನಾ? ಎಲ್ಲರಿಗೂ ನಮಸ್ಕಾರ. ಬ್ಯಾಚುಲರ್ ಪಾರ್ಟಿ ಚಿತ್ರದ ತಂಡ ಇಲ್ಲಿ ಕ್ಯಾಂಡಿ ಜೊತೆ ಕೂತಿದ್ದೀವಿ. ಆಮೇಲೆ ಏನ್ ಹೇಳ್ಬೇಕು? ಹೇಳಿ ಸಿರಿ, ಮುಂದೆ ಹೇಳಿ. ಸಿನಿಮಾದ ಬಗ್ಗೆ ಮಾತಾಡಕ್ಕೆ ಬಂದಿಲ್ಲ ನಾವು, ಯಾಕಂದ್ರೆ ಅವ್ರು ಯಾವತ್ತೂ ಸಿನಿಮಾ ಬಗ್ಗೆ ಮಾತಾಡೋದಿಲ್ಲ, ಯಾವ ಸಿನಿಮಾ ಇದ್ರು. ಸೊ ಯಾವ್ದ್ರ ಬಗ್ಗೆ ಮಾತಾಡೋಣ ಹೇಳಿ. ನಿಮ್ದು ನ್ಯೂ ಇಯರ್ ಪಾರ್ಟಿ? ಪಾರ್ಟಿಗಳು ನಮ್ಮ ಮನೆಗಳಲ್ಲಿ ನಮ್ಮ ತೋಟಗಳಲ್ಲಿ ಇದ್ವಿ. ಚೆನ್ನಾಗಾಯ್ತು. ನೀವೆಲ್ಲಿದ್ರಿ? ನಾನು ನಮ್ಮ ಮನ್ಯಾಗ. ನಿಮ್ಮ ಮನೆಯಲ್ಲ ಯಾರ ಮನೆಯಲ್ಲ? ಬೇರೆಯವ್ರ ಮನೆ ಹೋಗಿದ್ದ ಕರ್ಕೊಳ್ಳಿಲ್ಲ, ಅವ್ರು ಬೇರೆಯವ್ರ ಮನೆಗೆ ಹೋಗಿದ್ರೆ ಒಳ್ಳೇದ. ಮನೇಲಿ ಯಾರಿಲ್ಲ ಕರ್ದಿದ್ದಾರೆ, ಹೋಗಿಲ್ಲ, ಯಾರು ಇಲ್ಲ ದುರಂತ ಮನೇಲಿ ಯಾರು ಇರಲಿಲ್ಲ. ಹೆಂಗಿತ್ತ 2023 ನ್ಯೂ ಇಯರ್ ಎಲ್ಲಾರ್ದು? ಸಕದಾಗಿತ್ತು. ನಿಮ್ದಂತೂ ಬರ್ಡೇ ಮತ್ತು ಇಮಿಡಿಯೇಟ್ ಮತ್ತು ಬರ್ಡೇ ಅದೊಂದು
ವೀಕ್ ಫುಲ್ ಅದೇ ಯಾರೋ ಒಂದಷ್ಟು ಜನ ಈ ನಮ್ಮ ಕ್ರಿಸ್ಮಸ್ ಪಾರ್ಟಿ ಕರೀತಾರೆ. ಕ್ರಿಸ್ಮಸ್ ಆದ್ಮೇಲೆ ನನ್ನ ಬರ್ಡೇ ಬರುತ್ತೆ, ಆಮೇಲೆ ನ್ಯೂ ಇಯರ್ ಬರುತ್ತೆ. ಸೊ ಒಂದು ವಾರ ಪಾರ್ಟಿ ವೀಕ್. ಮತ್ತೆ ವೀಕೆಂಡ್ ಬರುತ್ತೆ. ಜನವರಿಲಿ ನಾವು ತುಂಬಾ ಅಂದ್ರೆ ಏನು ಸಂತೋಷ ಕೂಟ ಮಾಡಲ್ಲ. ಸಂತೋಷ ಕೂಟ ಯಾವ್ದು ಇರಲ್ಲ. ಒಂದ್ ತಿಂಗಳು ಬರೀ ಈ ತರ ಜ್ಯೂಸ್ ಕುಡ್ಕೊಂಡಿರೋದು. ಯಾರನ್ನೂ ಸೇರಲ್ಲ. ಈಗೆಲ್ಲ ಕ್ರಿಸ್ಮಸ್ ಪಾರ್ಟಿಗೆ ಆನ್ ಕರ್ದಿದ್ದು ಯಾರು ಕರೆದ್ರು ಅಂತ ಹೇಳ್ಬಿಟ್ಟಿರಲ್ಲ. ಕ್ರಿಸ್ಮಸ್ ಪಾರ್ಟಿಗೆ ಆನ್ ಕರ್ದಿದ್ದು ಪಾಪ ಯಾರೋ ಕರೆದ್ರು ಅಂತ ಹೇಳಿ ಆನ್ ಫ್ರೆಂಡ್. ಇದ್ರಾಗ ಏನೈತೆ ಅಂತ ಗೊತ್ತಿಲ್ಲ ಈಗ, ಕಾಣವಲ್ತ. ಸಾಫ್ಟ್ ಡ್ರಿಂಕ್ ಐತೆ, ಸಾಫ್ಟ್ ಡ್ರಿಂಕ್. ಇಲ್ಲ, ನಾನು ಯೋಗಿ ಇಬ್ರು ಬಿಟ್ಬಿಟ್ಟಿದ್ವಿ. ಏನು ಏನೊಂದು ಗೊತ್ತಿಲ್ಲ, ಏನೋ ಬಿಟ್ಟಿದ್ವಿ. ಸುಮ್ನಿರೋ ಮಚ್ಚ, ಭಾರಿ ಸೀನ್ ಕ್ರಿಯೇಟ್ ಆಗೋದು ಮತ್ತೆ. ಡೈರೆಕ್ಟರ್ ಸರ್ ಫುಲ್ ಶಾಂತ್ ಹಿಂಗೆ ಇದ್ರೆ ನಾವು ಸೆಟ್ಟದಾಗ ಲೈಕ್ ಎಕ್ಸ್ಟ್ರಾ. ಅಯ್ಯೋ ಬೈತಾ ಇದ್ರಪ್ಪ. ಅವ್ರ ಆಂಡ್ರೂ ಟೇಟ್ ಕತೆ ಕಾಣತಾರ. ಮತ್ತೇನ ಹುಷಾರು ಮಾತಾಡಕ್ ಮುಂಚೆ ಆಂಡ್ರೂ ಟೇಟ್ಗಿನ್ನ ಜಾಸ್ತಿ ಮಾತಾಡ್ತಾವ. ಇಲ್ಲ ಆಕ್ಚುಲಿ ಅಭಿ ಏನ್ ತುಂಬಾ ಫನಿ ಡೈಲಾಗ್ಸ್ ಬರೀತಾರೆ, ಅವ್ರ ಎಕ್ಸ್ಪ್ರೆಷನ್ಸ್ ಎಲ್ಲ ಅವ್ರು ನಮ್ಗೆ ತೋರಿಸ್ತಾರೆ, ತುಂಬಾ ಫನಿ. ಆದ್ರೆ ಸೆಟ್ಟಲ್ ಮಾತ್ರ ಎಷ್ಟು ಉಗಿತಾರೆ ಗೊತ್ತಾ. ನಾನೆಲ್ಲ ಅಭಿನ ಬೈತಾ ಇರೋದು ಜೋರಾಗಿ ಬೈತಾರೆ. ಎಲ್ಲಿ ಒಂದ್ ಸ್ವಲ್ಪ ಟ್ರೈಲರ್ ಬರುತ್ತೆ ಸ್ವೀಟ್ ವರ್ಡ್ಸ್ ಕೆಲಸ. ತುಂಬಾ ಸ್ವೀಟ್ ವರ್ಡ್ಸ್. ನಾನು 2023 ಅಲ್ಲಿ ತುಂಬಾ ವರ್ಡ್ಸ್ ಕಲ್ತೆ ಬ್ಯಾಚಲರ್ ಪಾರ್ಟಿ ಶೂಟಿಂಗ್ ಅಲ್ಲಿ. ಇಲ್ಲ, ನಮ್ ತರ ಮುದ್ದಾದ ಆರ್ಟಿಸ್ಟ್ಗಳಿದ್ದಾಗ ಮುದ್ದಾಗಿ ಮಾತಾಡ್ಸ್ಕೊ ಕೆಲಸ ಮಾಡಿಸ್ತಾರಲ್ಲ, ಸೊ ಅದ್ ಬರ್ಲೇಬೇಕು ಆ ತರ. ಹೌದು, ನಮ್ಗೆ ಎಲ್ಲ ಪಾಪ ನಮ್ ಜೊತೆ ಅಲ್ಲ, ಬಟ್ ಅಫ್ ಕೋರ್ಸ್ ಟೀಮ್ ಅಲ್ಲೆಲ್ಲ ರೇಗೋದ್ರೆ ಕೆಲಸ ಕರೆಕ್ಟಂಗ್ ಆಗ್ಲಿಲ್ಲ ಅಂತ ಸಿಲಿ ಮಿಸ್ಟೇಕ್ಸ್ ಎಲ್ಲ ಮಾಡಿದ್ರೆ ಅವಾಗ ದೀಪಾವಳಿ ಆಗೋದು. ಅಂದ್ ಕರೆ ನಂಬಾಕ ಆಗಂಗಿಲ್ಲ ಅವ್ರಿಗೆ. ನೋಡಿದ್ರೆ ಅವ್ರು ಒಂದು ಮಾತು ಮಾತಾಡಿಲ್ಲ ಅವಾಗಿಂದ. ಅಲ್ಲ, ಮಾತಾಡಿದ್ರೆ ನೀವೆಲ್ಲ ಕೇಳಿಸ್ಕೊಳಕ್ ಆಗಲ್ವಲ್ಲ, ಅದಕ್ಕೆ ಅಷ್ಟೆಲ್ಲ ಏನ್ ಮಾತಾಡೋನು ಯಾಕೆ ಪೋರ್ಟ್ಫೋಲಿಯೋ ಹಾಳು ಮಾಡ್ತಾ ಇಲ್ಲ. ಮತ್ತೆ ಇಂಥದ್ದು ಒಂದು ವೈಲ್ಡ್ ರೈಡ್ ಫಿಲ್ಮ್ ಮಾಡತ್ತೀರಂತಂದ್ರೆ ಮತ್ತೆ ಕೇವಸ್ ಆಕೈತಿ. ನಾವು ಮಾತಾಡಿದೆಲ್ಲ ರೆಕಾರ್ಡ್ ಆಗ್ಬಿಟ್ಟಿದೆ ಥೈಲ್ಯಾಂಡ್ ಅಲ್ಲಿ. ಯಾವ್ದು ಹೌದಲ್ವಾ? ಅಚ್ಚುತಣ್ಣ ಹಿಂಗೆ ಮೊಬೈಲ್ ಕರೆಕ್ಟ್, ಅವ್ನ್ ಸುಳ್ಳು ಹೇಳಂಗ ಇಲ್ಲ. ನನ್ ಕಡೆ ತಿರ್ಸಿ ನಾನು ಯಾರಿಗೋ ಬೈತಾ ಇದ್ದೆ, ಏನೋ ನೀನಿಲ್ಲ ನನ್ನ ವಿಡಿಯೋ ಎಲ್ಲ ಹಾಳು ಮಾಡ್ತಲ್ಲ. ಅದು ಅಚ್ಯುತಣ್ಣ ಯಾವಾಗ ವಿಡಿಯೋ ಆನ್ ಮಾಡಿ ಸುಮ್ಮನೆ ಯಾವ್ದೋ ಬ್ಯೂಟಿಫುಲ್ ಲೊಕೇಶನ್ಗೆ ಹೋಗಿದೀವಿ, ಅಲ್ಲಿ ಶೂಟ್ ಮಾಡ್ತಾ ಇದೀವಿ, ಇವ್ರು ಪರ್ಸನಲ್ ವಿಡಿಯೋಗೆ ಅಂತ ಫೋನಲ್ಲಿ ಹಿಂಗ್ ತೆಗ್ದಾಗ ಏನೋ ಒಂದ್ ಕೆಟ್ಟ ಮಾತು ಬಂದಿದೆ. ಅದು ನಿಜ, ಅದು ಯಾವಾಗ ವಿಡಿಯೋ ಆನ್ ಮಾಡಿದಾರೆ ಅವಾಗೆಲ್ಲ ಬಂದಿದೆ ಕೋಇನ್ಸಿಡೆಂಟ್ಲಿ. ಅದು ನಮ್ಗೆಲ್ಲ ಆಕ್ಚುಲಿ ಕಲ್ಚರಲ್ ಶಾಕು. ಅಭಿ ಹಂಗ್ ಮಾತಾಡ್ತಾನೆ ಅನ್ನೋದು ಗೊತ್ತೇ ಇರ್ಲಿಲ್ಲ ನಮ್ಗೆ. ಇಲ್ಲಿ ನಮ್ಮ ಹತ್ರ ಬಂದ್ ಕತೆ ಹೇಳ್ದಾಗ ಪಾಪ ತುಂಬಾ ಪಾಪದವನು ಅವನು ಆ ಒಂದ್ ಗೂಡಿಂದ ಆಚೆ ಬಂದಿರ್ಲಿಲ್ಲ, ಈ ಪರಮ ಅನ್ನೋ ಗೂಡಿಂದ ಅಲ್ಲೇ ಇದ್ನಲ್ಲ. ಇವಾಗ ಆಚೆ ಮೀಟ್ ಮಾಡಕ್ ಬಂದಾಗ ಹೇಳ್ದ ಅವನು, ನಾನು ಫಸ್ಟ್ ಟೈಮು ಅಲ್ಲಿರೋರ್ನ ಬಿಟ್ಟು ಬೇರೆಯವ್ರನ್ನ ಮಾತಾಡ್ಸಕ್ ಬಂದಿದ್ದೀನಿ, ನಿಮ್ಗೆ ಹೆಂಗ್ ಅಪ್ರೋಚ್ ಮಾಡ್ಬೇಕು ಅಂತಾನು ಗೊತ್ತಿಲ್ಲ. ಇಷ್ಟೆಲ್ಲ ಮಾತಾಡ್ದವನು. ಅಲ್ಲಿ ಮೊದಲನೇ ದಿನ ಬ್ಯಾಂಕಾಕ್ ಅಲ್ಲಿ ಶೂಟಿಂಗ್ ಅಲ್ಲಿ ನಿಂತಿದೀವಿ, ಸರಿಯಾಗಂದ. ನಾನು ಗುರುವೇ ಅನ್ಕೊಂಡಂಗಲ್ವೇ ಅಲ್ಲ, ಹುಷಾರಾಗಿ ಡೀಲ್ ಮಾಡ್ಬೇಕು ನಿನ್ನ ಹತ್ರ. ಬಟ್ ತುಂಬಾ ಮುದ್ದು ಮಾಡ್ತಾನೆ ಎಲ್ರು, ಮುದ್ದು ಮಾಡಿ ಕಪಾಳ ಕೊಡೋದು. ಯಾವ ತರ ಅದನ್ನಾದ್ರೂ ಹೇಳು. ಆ ತರ ಡಿಫೆಂಡು ಮಾಡ್ಕೊಳತ್ತಿಲ್ಲ, ಅಗ್ರಿನೂ ಮಾಡತ್ತಿಲ್ಲ. ಕೆಲಸಲ್ಲಿ ಎಲ್ಲೆಲ್ಲಿ ಬೇಕೋ ಅದ್ರಲ್ಲಿ ಹೇಳಲೇಬೇಕು. ಈಗ ಅವ್ವ ಅಪ್ಪ ಅಣ್ಣ ಕೆಲಸ ಮಾಡುವಂತ 10 ನಿಮಿಷ ಟೈಮ್ ವೇಸ್ಟ್ ಮಾಡೋ ಮೊದಲು ಸ್ವೀಟ್ ವರ್ಡ್ಸ್ ಹೇಳ್ಬಿಟ್ಟು ಮಾಡು ಅಂದ್ಬಿಟ್ರೆ ಒಂದೇ ಸಲ ಆಗ್ಬಿಡುತ್ತೆ ಕೆಲಸ. ಹಬ್ಬ ಕೇಳಿದೀವಿ. ಯಾವತ್ತೋ ಒಂದಿನ ನಾನು ರೆಡಿ ಆಗ್ತಿದ್ದೆ, ಯಾವ್ದೋ ತಪ್ಪು ಕಾಸ್ಟ್ಯೂಮ್ ಕೊಟ್ಬಿಟ್ಟಿದ್ದಾರೆ, 10 ನಿಮಿಷ ಟೈಮ್ ಇರೋದು. ಅವಾಗ ನೋಡಿ ನಾನು ಇವಾಗ ನ್ಯೂ ಇಯರ್ ಅಲ್ಲಿ ಎಷ್ಟೆಷ್ಟು ಪಟಾಕಿ ಹೊಡಿತಾರಲ್ಲ, ಕಾಸ್ಟ್ಯೂಮ್ ಚೇಂಜ್ ಮಾಡಿಸಿ ಬೇಕು ಕಳಿಸ ಹೊಸ ಕಾಸ್ಟ್ಯೂಮ್. ಬಾರ ಕೂತ್ಕೊಳ್ಳೋ ಲೂಡೋ ಆಡೋಣ ಅಂತ ಕಾಸ್ಟ್ಯೂಮ್ ಅವ್ನು ಬಂದ್ಬಿಟ್ಟು ಸರ್ ಅವ್ರು ಲೂಡೋ ಆಡಕ್ಕೆ ಹಿಂಗೆಲ್ಲ ಅಂದ್ರೆ ಟೆನ್ಷನ್ ಸ್ವೀಟ್ ಇಲ್ಲ. ಅದು ಅವತ್ತು ಅದು ಬೇರೆ ಇನ್ಸಿಡೆಂಟ್, ಬಟ್ ಈ ಇನ್ಸಿಡೆಂಟ್ ತಪ್ಪು ಕಾಸ್ಟ್ಯೂಮ್ ಆಗಿ ಕಳ್ಸ್ಬಿಟ್ಟಿದ್ದಾನೆ. ಅವಾಗ ಬಂತು, ಏನು ಕಳ್ಸಿದ್ಯಾ ಅಂತ. ನಾನು ಮಿಸ್ಟೇಕ್ ಮಾಡ್ಬಿಟ್ಟಿದ್ದೀನಿ, ನಿಮ್ದೆಲ್ಲ ಮಿಸ್ಟೇಕ್, ಅವಂದು ಮಿಸ್ಟೇಕ್ ಅಂದ್ಬಿಟ್ಟು ಹೋಗಿದ್ರು. ಬಟ್ ನಾನು ತುಂಬಾ ಲೂಡೋ ಆಡ್ತಾ ಇದ್ದೆ. ಆಲ್ಸೋ ನನಗ್ ಭಯಕ್ಕೆ ಆಗ್ತಿರ್ಲಿಲ್ಲ. ಎಲ್ಲಾ ಸಿಟ್ಟು ಸೇರಿ ನಿಮಗೂ ಬೈದಾರೆ? ನಿಮಗೂ ಬೈದಾರೆ? ಇಲ್ಲ, ಅವ್ನಿಗೆ ಬೈದ್ರೆ ಕಷ್ಟ ಆಗುತ್ತಲ್ಲ, ಬೈದ್ರೆ ಕಷ್ಟ ಆಗತ್ತೆ. ಸುಮ್ನೆ ಆನ್ ಟೈಮಿಗೆ ಬರಲ್ಲ ಅವನು, ಇನ್ ಬೈದ್ರೆ ಆನ್ ಟೈಮಿಗೆ ಬರ್ತಾನ ಅಂತ ಬೈಯಲ್ಲ. ಮತ್ತೆ ಯೋಗಿ ಅವ್ರ ಲೂಸ್ ಮಾದ ಬಿಟ್ರೆ ಅದು ಒಂದ್ ಹೆದರಿಕೆ. ಇಲ್ಲ, ನಾನು ಸುಮ್ನೆ ಪಾತ್ರದ ಯೋಗಿ ಏನ್ ಹೇಳೋದು, ಇವತ್ತು ರಾತ್ರಿ ತುಂಬಾ ಲೇಟ್ ಆಗಿ ಶೂಟಿಂಗ್ ಬಿಟ್ಟಿದ್ದಾರೆ, ನಾವು ಬ್ಯಾಂಕಾಕ್ ಶೂಟ್ ಮಾಡ್ತೇವೆ,
ನಾಳೆ ಬೆಳಿಗ್ಗೆ ನೋಡೋ ಅವ್ರಿಗೆ ಹೆಂಗ್ ಕಾಯಿಸ್ತೀನಿ ನೋಡೋ ಅನ್ನೋದು ನೋಡ್ರಿ ಎಲ್ಲರಿಗಿಂತ ಮುಂಚೆ ಫಸ್ಟ್ ಯೋಗಿ ಇನ್ನ ಡೈರೆಕ್ಟರ್ ಬಂದಿಲ್ಲ, ಯೋಗಿ ಬಸ್ಸಲ್ಲಿ ಹೋಗಿ ರಾತ್ರಿ 11 o'clock ತನಕ ಶೂಟ್ ಆಯ್ತು ಅದು. 11 ಅಲ್ಲ 12:30. ನಿಮ್ದು ವಾಚ್ ಇದಿದೆ ಮುಂದೆ? ಇಲ್ಲ 12:15 ಆಯ್ತು. ಅವತ್ತು 12:15 ಆಯ್ತು. ನಾವೇ ಬಿಡಿ 7 ಗಂಟೆಗೆ ನಾನ್ ಬರಲ್ಲ ಹಂಗೆ ಹಿಂಗೆ ಅಂತೆಲ್ಲ ಅಂದ್ರು ಇವ್ರು. ಅದ್ ಹೆಂಗ್ ಏನ್ ಮಾಡೋದು ಅಂತ ಅನ್ಕೊಂಡು ಸರಿ ಅಂತ ಮನೆ ಹೋದ್ರೆ ಅಲ್ಲ ರೂಮ್ಗೆ ಹೋಗಿ ಬೆಳಿಗ್ಗೆ ಎದ್ದು ಬರ್ತೀವಿ. ಫಸ್ಟ್ ಇವ್ರು ಬಂದು ಕೂತಿದ್ರು. ಸೆಟ್ಟಿಗೆ ಹೋದ್ಮೇಲೆ ಅವ್ರಿಗೆ ಫೋನ್ ಮಾಡಿದ್ರೆ ಅವರು ನಿನ್ ನಂಬ್ಕೊಂಡು ನಾನು ಲೇಟ್ ಆಮೇಲೆ ಇವ್ರ ಟೈಮ್ ಬರಲ್ಲ ಅಂತ ಇವ್ರು ಬೈತಾರೆ. ಆತರ ಒಂದ್ ದಿವಸ ಅಲ್ಲ 3-4 ಸತಿ ಮಾಡಿದ್ದಾನೆ. ನಾಳೆ ಬರದ್ದೇ ಇಲ್ಲ, ಬೇಕಾದ್ರೆ ಅವ್ರು ಎಷ್ಟು ಬೇಕಾದ್ರೆ ಫೋನ್ ಮಾಡ್ಲಿ ನಾನು ಎತ್ತಲ್ಲ ಬರಲ್ಲ ಅಂತ. ನೋಡಿದ್ರೆ ಫಸ್ಟ್ ಅವನೇ ಇರ್ತಾನೆ. ನೀವ್ ಎದಕ್ ಹೋಗ್ತಿದ್ರಿ ಜಲ್ದಿ? ಲೇಟ್ ಹೋಗ್ತೇನಂತ ಹೇಳಿ ಇಲ್ಲ, ಅಲ್ಲಿ ಏನ್ ಮಾಡೋದು ಅಷ್ಟೊತ್ತಿಗೆ ಎದ್ಬಿಟ್ಟು ಕೆಲಸ ಮಾಡಕ್ ಹೋಗಿರ, ನಾವೇಂತ ಮಲ್ಗಕ್ ಹೋಗಿದ್ವಾ? ಕೆಲಸ ಮಾಡ್ಬೇಕು. ಹೌದು, ಇವಾಗ ಬೆಂಗಳೂರು ಆದ್ರೆ ಮನೇಲಿ ಹೆಂಡತಿ ಮಗು ಎಲ್ಲ ಇರುತ್ತೆ. ಮನೇಲಿ ಬೆಳಗ್ಗೆ ಎದ್ದು ಮಾತಾಡ್ಸ್ಕೊಂಡು ಒಂದ್ ಸ್ವಲ್ಪ ಇದ್ಬಿಟ್ಟು ಹೋಗೋಣ ಅಂತ. ಅಲ್ಲಿ ಯಾರಿದಾರ ನಮ್ಗೆ ಇರೋರು? ಇವ್ರೇ ತಾನೆ ಕೆಲಸ ಮಾಡ್ಬೇಕು. ಎದ್ದು ಹೋಗ್ತಾ ಇದ್ದ. ಹೌದು ಹೌದು, ಇಲ್ಲ ಅಂದ್ರೆ ಇವನ ಹತ್ರ ಬೈಸ್ಕೋಬೇಕಲ್ಲ. ಇವ್ರಿಗೆ ನೀವು ಹಂಗೆ ಮೋಸ ಮಾಡ್ತಾರೆ. ನಾನು ಮೋಸ ಮಾಡಿಲ್ಲ, ಅದು ನನಗೆ ಯಾಕೆ ಹೇಳ್ಬೇಕಾಗಿತ್ತು ನಾಳೆ ಬೆಳಿಗ್ಗೆ ನೀನು ಬರ್ಬೇಡ ನಾನು ಬರಲ್ಲ, ಅದೇನ್ ಬೇಕಾರಾಗ್ಲಿ. ಅಲ್ಲ, ನಾನ್ ಹೇಳಿದ್ ಮಾತಲ್ಲ. ಹೌದು, ಇನ್ವಾಲ್ವ್ ಆಗಿದ್ದಾನೆ. ಅಚ್ಯುತ್ ಅಣ್ಣನೇ ಶಾಕು. ಏನು ಇವನು ಯೋಗಿ ನಮ್ಮ ಇಲ್ಲಿ ಬಂದು ಕೂತಿರ್ತಾನೆ. ಅಲ್ಲ, ಅದು ಸೋಬರ್ ಆಗಿದ್ದಾಗ ಹೇಳೋದಲ್ಲ ನಂಬೇಕು ನೀವು. ಕರೆಕ್ಟ್. ಆ ಟೈಮಲ್ಲಿ ಏನ್ ಹೇಳಿರ್ ನಂಗೆ ಗೊತ್ತಾಗುತ್ತೆ. ಹೇಳ್ದೆ ಬೆಳಗ್ಗೆ ಬಂದೆ, ನೀವ್ ಬೈದ್ಮೇಲೆ ಗೊತ್ತಾಯ್ತು ನಾನು ಹಿಂಗ್ ಹೇಳಿದ್ದ ನಿಮ್ಗೆ. ಸರಿ ಹೋಯ್ತು, ಸುಮ್ನೆ ಅದೇ. ಆಮೇಲೆ ರಾತ್ರಿ ಟೈಮ್ ಹೇಳಿದ್ ನೀನು ನಂಬಾರ್ದೆ. ಹೌದು, ಅದು ಬ್ಯಾಂಕಾಕ್ದಾಗ. ಅಲ್ಲೇ ಅಂತಲ್ಲ, ಇಡೀ ಪ್ರಪಂಚದಲ್ಲಿ ಎಲ್ಲೇ ಹೋಗಿದ್ರು ಅಷ್ಟೇ. ನೈಟ್ ಹೊತ್ತು ಹೇಳೋದು, ಪ್ರಾಮಿಸ್ ಮಾಡೋದೆಲ್ಲ ನಂಬಾರ್ದು ಯಾರು. ನಾನೊಬ್ನೇ ಅಂತಲ್ಲ, ಎಲ್ರದ್ದು ಸೇರಿ ಹೇಳ್ತಾರ ಅದು. ಇವ್ರು ಒಮ್ಮೆ ಮೋಸ ಮಾಡೋರಿಂದಾಗ್ಲಿ ಫಿಲಾಸಫಿ ಹೇಳತ್ರಿಗೆ ಕೆಲಸ ಮಾಡಕ್ ಹೋಗಿದ್ ನಾವು. ಕೆಲಸ ಮಾಡ್ಬೇಕು. ಹೌದು, ನಿಜ. ಪಾಪ ಪ್ರೊಡ್ಯೂಸರ್ ಇಲ್ಲಿಂದ ಫ್ಲೈಟ್ ಹಾಕ್ಸಿ ಅಲ್ಲೆಲ್ಲ ರೂಮ್ ಕೊಟ್ಟು ನಾವು ಕೆಲಸ ಮಾಡ್ಬೇಕು ತಾನೆ. ಇವಾಗ ಹತ್ಬಿಡ್ತಾರ ಅಭಿ ಈ ಒಂದು ಪ್ರೀತಿ ವಿಶ್ವಾಸ. ಶಾಕ್, ಕಲ್ಚರಲ್ ಶಾಕ್ ಇವಾಗ. ಇವ್ರಿಗೂ ಫೋನ್ ಹಚ್ಬೇಕಿತ್ತಲ್ಲ ಮತ್ತೆ. ನಾ ಹೊಂಟೇನಿ ನೀನು ಬಾ ಅಂತೇಳಿ. ನಂಗೆ ಗೊತ್ತಿಲ್ವಲ್ಲ ಮಾತಾಡಿರೋದು. ನೆನಪ ಇಲ್ಲಲ್ಲ, ನೆನಪಾಗಿಲ್ಲ ನನ್ಗೆ. ಅವ್ರ ರೆಪ್ಯುಟೇಷನ್ ಹಾಳು ಮಾಡ್ಬೇಕಲ್ಲ ಇವರು. ಕರೆಕ್ಟ್. ಐ ಆಮ್ ದ ಗುಡ್ ಬಾಯ್, ಆತರ ಟಾಪರ್ ಆಫ್ ದ ಕ್ಲಾಸ್ ಇರ್ತಾರಲ್ಲ, ಫಸ್ಟ್ ಬೆಂಚರ್ಸ್. ಹಂಗೆ. ಬಟ್ ಏನೇ ಮಾಡಿದ್ರು ಯಾರ ಹತ್ರನು ಅದು ಯಾರು ಒಪ್ಕೊಳ್ಳೋದು ಇಲ್ಲ. ಅದನ್ನ ಅವನ್ ಬಣ್ಣಕ್ಕೆ ಎಲ್ಲಾ ಮೋಸ ಹೋಗ್ತಾರೆ. ಈ ಬೆಳ್ಳಗಿದ್ರೆ ಸಾಕು ನಂಬಿಡೋದು ನಮ್ ಜನ. ಈಗ ನಮ್ ತರ ಸ್ವಲ್ಪ ಬ್ರೌನ್ ಕಲರ್ ಇದ್ರೆ ಅವ್ನ್ ಸರಿ ಇಲ್ಲ, ಅವನ ಹತ್ರ ಹುಷಾರಾಗಿಲ್ಲ. ನಾವೇನ್ ಮಾಡೋಣ? ಮಾಡೋ ಹಲ್ಕ ಕೆಲ್ಸ ಅಲ್ಲ ಅವನು. ತಪ್ಪಾಕದ್ ನಮ್ಮೇಲೆ ಅಲ್ವಾ? ಅಲ್ಲ, ನೀನು ಸ್ವಲ್ಪ ಬೆಳ್ಳಗಿದ್ಯಾ ಅಂತಾನ. ಪಾಪ ಮಾಡಿಲ್ಲ ಅವರು. ಅವ್ರಿಗೆ ರಿಲೀಸ್ ಆಗುತ್ತಾನ ಏನು ಹೇಳುದಿಲ್ಲ ಅವ್ರಿಗೆ. ಎಲ್ಲರೂ ಒಳ್ಳೆಯವರು. ಹೌದೌದು. ಎಲ್ಲ ರಿಲೀಸ್ ಆದ್ಮೇಲೆ ಮಾತಾಡೋದು. ದಿಗಂತ್ ಅವ್ರು ಸರಿ ಕೆಲಸ ಮಾಡ್ಲಿಲ್ಲ, ಹೌದು. ರಿಲೀಸ್ ಆಗುತ್ತಾನ ಕರೆಕ್ಟ್ ಇದ್ರ ಆಯ್ತು. ಇವ್ರಂತ ಅದ್ ಏನ್ ಮಾಡ್ಯಾರ ಪಾಪ? ಏನು ಮಾಡಿಲ್ಲ, ಅದೇ ಆಗಿರೋದು. ಏನು ಮಾಡಿಲ್ವಂತೆ. ಅಯ್ಯೋ ಪಾಪ, ಅವ್ರ ಫಿಲ್ಮ್ ಅಲ್ಲಿ ಹೆಂಗ್ ಕ್ಯಾರೆಕ್ಟರ್ ಇದೆಯಾ ಸೇಮ್ ಅದೇ ಕ್ಯಾರೆಕ್ಟರ್ ಅವರು. ಹ್ಯಾಸ್ ಪ್ಲೇಡ್ ಹಿಮ್ಸೆಲ್ಫ್ 100%. ಮೂವಿ ವೈಫ್ ಅದು ಆಫ್ ಕೋರ್ಸ್ ಅಲ್ಲಿ ಪಾಪ ಆಗಿರ್ಬೇಕಿತ್ತು, ಯಾಕಂದ್ರೆ ನಾವು ತುಂಬಾ ಬಟ್ ಸರಿ ಅನ್ಸ್ತಾ ನಿನ್ಗೆ? ನೀನೇ ಮಾಡಿದ್ದು ಇದ್ರಲ್ಲಿ ಸಿರಿ ಅನ್ಸ್ತು ಅವ್ರಿಗೆ. ಸರಿ ಅನ್ಸ್ಲಿಲ್ಲ, ಸಿರಿ ಅನ್ಸ್ತು. ಏನ್ ಮಾಡೋದು, ಬಟ್ ಮಜಾ ಬಂತು ಫುಲ್. ಅಷ್ಟು ಡಾಮಿನೇಟಿಂಗ್, ಅಷ್ಟೆಲ್ಲ ಡೈಲಾಗ್ ಹೇಳಿ ಹೆದರ್ಸಿ ಬೈದಾಕಿ. ಅಲ್ಲ, ದಿನ ಥ್ಯಾಂಕ್ಸ್ ಫಾರ್ ದೋಸ್ ಲೈನ್ಸ್. ನಿಮ್ ಪರ್ಸನಲ್ ಎಕ್ಸ್ಪೀರಿಯನ್ಸ್? ಇಲ್ಲ, ನಾನು ನಿಮ್ ಲೈಫ್ ಎಕ್ಸ್ಪೀರಿಯನ್ಸ್ ಇಂದ. ಎಸ್ಪೆಷಲಿ ಆ ಪೋರ್ಷನ್ ಶೂಟ್ ಮಾಡ್ಬೇಕಾದ್ರೆ ನೀವೇ ಅಂತ ಕೂತು ಬರ್ಸಿದ್ದು ಡೈಲಾಗ್ ಎಲ್ಲ ಚೆನ್ನಾಗಿಲ್ಲ ಡೈಲಾಗ್. ನಾನ್ ನಮ್ಮ ಮನೇಲಿ ನೋಡಿದ್ರೆ ಅದು ಅವ್ರು ನಿಮ್ಗೆ ಎಸ್ ಅನ್ಬೇಕು, ನಾನ್ ಯಾಕನ್ಲಿ. ನಾನೇನ್ ಅಷ್ಟೊಂದ್ ಕೆಟ್ಟೋಳಲ್ಲ. ಒಂದ್ ಬ್ಯಾಕ್ ಎಂಡ್ ಹೋಗಿ ನಿಮ್ ಗಂಡನ್ ಜೊತೆ ಮಾತಾಡಿ ನಿಮ್ ಗಂಡನ ಸ್ಕ್ರಿಪ್ಟ್ ಬರೆದು ಕೊಟ್ಟಾರ. ಐಡಿಯಾ ಹೆಂಗ್ ತಗೊಳ್ರು ನನ್ನ ವೈಫ್ ಇಲ್ಲ. ಅವನು ಐ ಥಿಂಕ್ ಎವ್ರಿ ಡೇ ಬಂದ್ ನೋಡ್ತಾನೆ ಅನ್ಸತ್ತೆ ಸಿನಿಮಾ. ಕರೆಕ್ಟ್ ಅಂತ. ಬಟ್ ಅಷ್ಟೊಂದು ಇಂಟೆನ್ಸಿಟಿ, ಸ್ವಲ್ಪ ಕಮ್ಮಿ ಇಂಟೆನ್ಸಿಟಿ ನಾವು ಕಾಟ ಕೊಡೋದು. ಫಿಲ್ಮ್ ಅಲ್ಲಿ ಎಕ್ಸಾಜರೇಟ್ ಮಾಡ್ಲೇಬೇಕಲ್ಲ ಅಲ್ವಾ? ಬಟ್ ಪರವಾಗಿಲ್ಲ. ಬಟ್ ತುಂಬಾ ತುಂಬಾ ಒಳ್ಳೆಯವರು. ಬಟ್ ಆರ್ ಯು ರಿಯಲಿ ಅಯ್ಯೋ ಪಾಪ ಆಲ್ಸೋ ಅದರ್ವೈಸ್? ಯಾ ಡೆಫಿನೆಟ್ಲಿ.
ಐ ಡೋಂಟ್ ನೋ. ಮುಖ ನೋಡಿ ಒಂದು ಸ್ವಲ್ಪ ನೋಡಿ ನೀಟಾಗ ಬಾರಿ ಮುಗ್ಧ ಅವನು, ಮಲೆನಾಡಿನ ಮುಗ್ಧ ಹುಡುಗ ಒಬ್ಬ. ಕಟ್ ಮಾಡಿದ್ರು. ಯಾರು ನಮ್ಮಂಗಿಲ್ಲ ಅದ್ ಹೇಳಿಲ್ವಾ ಅವ್ರಿಗೆ ದೂತ್ ಪೇಡ ಅಂತ ಮತ್ತೆ ಹೆಸರು ಐತ್ಲ. ಮತ್ತೆ ಅದೇನ ಅದ್ರಾಗ ಹಿಂಗ ಇನ್ನೋಸೆನ್ಸ್ ಅಂತ ಬರ್ತದೆ. ದೂತ್ ಪೇಡ ಅಂತಂದ್ರೆ ಸಿಂಪಲ್, ಅದೇ ಇನ್ನೋಸೆಂಟ್, ಸ್ವೀಟ್. ಅದು ನಿಜ ಅಂತ ಅವ್ರಿಗೂ, ನಿಜ ಅಲ್ಲ ಅಂತ ಅವ್ರಿಗೂ ಗೊತ್ತೈತೆ ಅನ್ಸಾದ ನಂಗೆ. ಅದಕ್ಕೆ ಆ ನಗು ಬಂದಿದೆ ಇವಾಗ. ಈವಿಲ್ ಆಫ್. ನಾನು ಈ ಪುಣ್ಯಕೋಟಿ ಇದ್ರ ತರ ಹಸು ತರ ಮುಂದೆ ಬಂದ್ರೆ ಹಾಯ್ ಎಲ್ಲ, ಹಿಂದೆ ಬಂದ್ರೆ ಓದಿಯಲ್ಲ. ಅಬ್ಬಾ ಸರಿ, ಹೌದು. ವೈಫ್ ಅವ್ರ ಕಾಮೆಂಟ್ ಹೊಡಿಬೇಕು, ಇದು ಸುಳ್ಳು. ಆಕ್ಚುಲಿ ಆನ್ನ ಕೇಳ್ಬೇಕು. ಆನ್ ಕೇಳಿದ್ರೆ ಗೊತ್ತಾಗುತ್ತೆ. ಅದು ಕರೆ. ಈಗ ನಿಮ್ದು ಎಲ್ಲಾರ ಮದುವೆ ಅಂತೂ ಆಗೈತಿ, ಬ್ಯಾಚಲರ್ ಪಾರ್ಟಿ ಇದೆ. ಹೌದಲ್ಲ, ಎಲ್ಲರೂ ಎಲ್ಲರ ಮದುವೆ ಆಗಿದ್ದು, ಎಲ್ಲ ಮದ್ವೆ ಆಗಿರೋರು ಸೇರಿ ಒಂದಾಗಿಲ್ವಾ? ಅದೇ ಹೇಳಿದಲ್ಲ, ಅವ್ರ ಮನೆಗೆ ಹೋಗಿದ್ದವ್ರು ಎಲ್ಲ ಹೋಗಿದ್ರು ಅಂತ. ಓಹೋ, ನಿನ್ ದುರಂತ ಅದ್ ನೀವು ಮದುವೆ ಹೋಗಿದ್ದಿದ್ದ? ಇಲ್ಲ ಇಲ್ಲ, ಅವ್ರ ಮದುವೆಗೆ ಹೋದ್ರೆ ನನಗೆ ಹೇಳಿಲ್ಲ. ಯಾರು ಆ ಥರ ಫೀಲಿಂಗ್ಸ್? ಸೊ ಎಸ್, ನಿಮ್ದು ಬ್ಯಾಚುಲರ್ ಪಾರ್ಟಿ ನೀವು ಕೊಟ್ಟಿದ್ರೆ? ನಂದು ಆಗಿತ್ತು. ನಿಮ್ದು? ನಮ್ದು ಡೆಫಿನೆಟ್ಲಿ. ಯಾರಾದ್ರೂ ಸ್ಟೋರೀಸ್ ಹೇಳುವಂಗ ಅದಾವ ಏನ ಎಕ್ಸ್ಟ್ರೀಮ್ ವೈಲ್ಡ್ ಆಗಿ ಹೇಳ್ಕೋಬೋದಪ್ಪ, ನಾವೇನ್ ಮಾಡ್ದೇ ಇರೋಂಥದ್ದು ಏನಾರು ಮಾಡ್ತೀವ? ಸೇಮ್ ಎಲ್ಲಾರ ಪಾರ್ಟಿಲಿ ಹೆಂಗಿರುತ್ತೋ ನಮ್ಮ ಪಾರ್ಟಿ ಹಂಗೆ ಇರತ್ತೆ. ಬಟ್ ಆಕ್ಚುಲಿ ನಮ್ದೆಲ್ಲ ಆಲ್ಮೋಸ್ಟ್ ಎಲ್ಲ ಒಟ್ಟೊಟ್ಟಿಗೆನೆ ಎಲ್ಲ ಕಾಮನ್ ಫ್ರೆಂಡ್ಸೇ ಇರ್ತೀವಲ್ಲ. ಸೊ ದೂರ ಹೋಗಿ ಸೆಲೆಬ್ರೇಟ್ ಮಾಡೋದು ಆ ಥರದ್ದೇನು ಆಗಲಿಲ್ಲ. ಬಟ್ ಎಲ್ಲ ಮನೆಯಲ್ಲೇ. ಅದು ಬ್ಯಾಚುಲರ್ ಪಾರ್ಟಿ ನಾರ್ಮಲ್ ಪಾರ್ಟಿ ಡಿಫ್ರೆನ್ಸ್ ಏನಿರ್ತದೆ ಅಂತ ಅದೇ ಹೇಳ್ತಿರೋದು. ನಮ್ಮಲ್ಲಿ ಆ ಥರ ಯಾವ್ದು ಡಿಫ್ರೆನ್ಸ್ ಇಲ್ಲ. ಹುಡುಗಿಯರು ಇರ್ತಾರೆ, ಬಟ್ ಬ್ಯಾಚುಲರ್ ಪಾರ್ಟಿಲಿ ಗೊತ್ತಿರೋ ಹುಡುಗಿಯರು ಇರಲ್ಲ. ಅವ್ರ ಹಸ್ಬೆಂಡಿಗೆ ಕಾಲ್ ಮಾಡ್ತಾರೆ, ನಿಮ್ ಬ್ಯಾಚುಲರ್ ಪಾರ್ಟಿ ಯಾರು ಬಂದಿದ್ರು? ಬ್ಯಾಚುಲರೇಟ್ ಪಾರ್ಟಿ ನನ್ನ ಬ್ಯಾಚುಲರೇಟ್ ಪಾರ್ಟಿ ಇತ್ತು, ಬಟ್ ಇಟ್ ವಾಸ್ ಇನ್ಕ್ಲೂಸಿವ್. ನನ್ನ ಆಲ್ ಗೈಸ್ ಆಲ್ಸೋ ಹ್ಯಾಡ್ ಕಮ್. ತುಂಬಾ ಮಜಾ ಆಯ್ತು ನಮ್ದು ಪಾರ್ಟಿ. ಬಟ್ ಗೊತ್ತಿರೋರೇನೆ, ಗೊತ್ತಿರೋ ಹುಡುಗರೆ ಬಂದಿದ್ದು. ಯಾವ್ದೋ ಬಿಸಿಬೇಳೆ ಬಾತು, ಚಿಪ್ಸ್, ಪೆಪ್ಸಿ. ಬಟ್ ಅಂದ್ರೆ ನಾವು ಒಂದ್ಸರ್ತಿ ಮದ್ವೆ ಆಗಕ್ ಮುಂಚೆ ಗೊತ್ತಿರೋರ್ನೆಲ್ಲ ಒಂದು ಸಂತೋಷ ಕೂಟ ಮಾಡೋಣ ಅಂತ. ಅದ್ಯಾಕೆ ಬರೀ ಹುಡುಗಿರೇ ಬರ್ಬೇಕು, ಇವರೆಲ್ಲ ಮಜಾ ಇರುತ್ತೆ ಫ್ರೆಂಡ್ಸ್ ಬಂದ್ರೆ ಅಂತ ಗೊತ್ತಿರೋ ಫ್ರೆಂಡ್ಸ್ ನ ಕರೆದಿದ್ರು. ನಿಮ್ದೆ? ಅಂದ ನಾನು ಬಜೆಟ್ ಇರಲಿಲ್ಲ, ಯಶವಂತಪುರ. ಲೇಡೀಸ್ ಗಿಡೀಸ್ ಎಲ್ಲ ಇಲ್ಲ, ಬಾಯ್ಸು ಲೋಕಲ್ ಬಾರ್ ಫನ್. ಯೋಗಿ ಅವ್ರದ್ದು ನಾ ಹೇಳದ್ನಲ್ಲ ಫಸ್ಟ್, ನಾನೇ ಹೇಳಿ. ಅದು ನಿಮ್ದು ಹಂಗೆ ಪರಿಚಯ ಇರ್ಲಾರ್ದ ಹುಡುಗಿಯಾರ ಗೊತ್ತಿರಲ್ಲ? ಇಲ್ಲ ಇಲ್ಲ, ನಾನು ಹೆಣ್ಮಕ್ಳು ಸವಾಸನೆ ಮಾಡಲ್ಲ ಜಾಸ್ತಿ. ಸೊ ಹಂಗಾಗಿ ನಾನು ಇವತ್ತವರೆಗೂ ಎಲ್ಲೂ ಆ ಥರ ಪಾರ್ಟಿ ಮಾಡಿಲ್ಲ. ಸೊ ಗೊತ್ತಿಲ್ಲ. ಓಕೆ ಓಕೆ ಓಕೆ, ನಮ್ದು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಸತ್ಯ ಬದಲಾಗಲ್ಲ ಅಷ್ಟೇ. ಸೊ ನಿಮ್ದು ಹೆಂಗೆ ಡೈನಾಮಿಕ್ಸ್ ಈಗ ನೀವು ದ ವೇ ದಟ್ ಒಂದು ಕಾಮಿಡಿ ಫಿಲ್ಮ್ ಜಾನ್ರ ಆಯ್ತು ಮಾಡೋದೆ. ನಾವೆಷ್ಟು ಹೋಲ್ ಇಂಡಿಯನ್ ಸಿನಿಮಾ ಇದು ನೋಡತ್ರ, ಇದು 2023 ವಾಸ್ ಆಲ್ ಅಬೌಟ್ ಮಾಸ್. ಹಂಗೆ ಮಾಸ್ ಸಿನಿಮಾ ಬರತೈತಿ, ಇಲ್ಲ ಕಮರ್ಷಿಯಲ್, ಎಕ್ಸ್ಟ್ರೀಮ್ ಕಮರ್ಷಿಯಲ್ ಸಿನಿಮಾ ಲೈಕ್ ಅಂತಾರೆ ಪಠಾನ್, ಜವಾನ್, ಸಲಾರ್, ಹಂಗೆ ಭಾಳ ಇಂಥ ಜಾನ್ರ. ಈ ಕಿರಿಕ್ ಪಾರ್ಟಿ ಆದಮೇಲೆ ಒಂದು ಇಂಥ ಲೈಕ್ ಪ್ರಾಪರ್ ಹಾಸ್ಟೆಲ್ ಹುಡುಗರು ಬಂತೆ. ಈಗ ಪ್ರಾಪರ್ ಕಾಮಿಡಿ ಜಾನ್ರ ಇಸ್ ವೆರಿ ಲೆಸ್. ಸೊ ಅದಕ್ಕೆ ರೀಸನ್ ಏನಿರ್ಬೋದು? ಎದಕ್ಕಷ್ಟು ಜಾಸ್ತಿ ಜನ ಮಾಡಕ್ಕೆ ಒಪ್ಪಂಗಿಲ್ಲ, ಅಥವಾ ವಾಟ್ ಈಸ್ ದ ಡೈನಾಮಿಕ್? ಒಂದೇನು ಅಂದರೆ, ಇವಾಗ ಒಂದು ಫಿಲ್ಮ್ ವರ್ಕ್ ಆಯ್ತು ಅಂದರೆ ಎಲ್ಲರೂ ಅದೇ ಮಾಡಕ್ಕೆ ಟ್ರೈ ಮಾಡ್ತಾರೆ. ಅದು ಎಲ್ಲರೂ ಕೈಲೂ ಹಂಗೆ ಅಂದರೆ ಒಂದು ಟ್ರೆಂಡ್ ಸೆಟ್ ಮಾಡೋ ಒಂದಷ್ಟು ಜನ ಇದ್ದರೆ, ಟ್ರೆಂಡ್ ಫಾಲೋ ಮಾಡೋರು ಒಂದಷ್ಟು ಜನ ಇರ್ತಾರೆ. ಸೊ ಅದೆರಡರಲ್ಲೂ ನಿಮಗೆ ಅದೇ ಜಾಸ್ತಿ ಕಾಣಿಸ್ತಾ ಇರುತ್ತೆ. ಬಟ್ ಒಪ್ಪಲ್ಲ ಅಂತೇನಿಲ್ಲ. ಇವಾಗ ನಾನು ಹೇಳ್ದಾಗಲೂ ಇವ್ರೂ ಮಾಸ್ ಫಿಲ್ಮೇ ಜಾಸ್ತಿ ಮಾಡ್ತಾಯಿದ್ದೆ, ಅಂದರೆ ಆ್ಯಕ್ಷನ್ ಥರ ಎಲ್ಲ. ಬಟ್ ಇವರು ಒಪ್ಪಿದ್ರು, ಅವರು ಒಪ್ಪಿದ್ರು. ಸೊ ಒಪ್ಪಲ್ಲ ಅನ್ನೋ ಥರ ಏನೂ ಇಲ್ಲ. ಬಟ್ ಅಂದರೆ ಇಲ್ಲ, ಅದೊಂದು ಫಾರ್ಮುಲಾ ಹಿಟ್ಟಾಯ್ತು ಅಂದರೆ ಪ್ರತಿಯೊಬ್ಬರು ಅದರಿಂದನೇ ಹೋಗೋದು ಸಹಜ. ಸೊ ಹಂಗಾಗಿ ದೊಡ್ಡ ಮಟ್ಟಿಗೆ ಎಲ್ಲ ಕಡೆ ರೀಚ್ ಆಗ್ತಿತ್ತಲ್ಲ. ಸೊ ಅದನ್ನೇ ಮಾಡೋಣ ಅನ್ನೋ ಥರ ಆಯಿತು.
ಕೊನೆಗೆ ಅವರೇ ನಿಲ್ಸಕ್ ಶುರು ಆದ್ರು. ಇವಾಗ ಬೇರೆ ಬೇರೆ ತರ ಸಿನಿಮಾಗಳು ಎಲ್ಲಾ ಕಡೆಯಿಂದನೂ ಬರ್ತಾ ಇದೆ. ಸೊ ಆಯ್ತು, ತೆಲುಗು ಅಲ್ಲಿ ಒಂದಷ್ಟು ಕಾಮಿಡಿ ಸಿನಿಮಾಗಳು ಬಂತು, ಎಲ್ಲ ಭಾಷೆಯಲ್ಲೂ ಬರುತ್ತೆ. ಬಟ್ ಏನಂದ್ರೆ ಈ ಮಾಸ್ ಅನ್ನೋದು ಡಾಮಿನೇಟ್ ಮಾಡುತ್ತೆ ಎಲ್ಲದನ್ನು. ಸೊ ಹಂಗಾಗಿ ಅದು ಜೋರಾಗಿ ಕಾಣಿಸುತ್ತೆ. ಬಿಟ್ರೆ ಚೆನ್ನಾಗಿರುತ್ತೆ, ಮಾಡ್ಬೇಕು, ಪ್ರತಿಯೊಂದು ಜಾನರಲ್ಲೂ ಸಿನಿಮಾ ಮಾಡ್ಬೇಕು, ಅದು ಮೊನೋಟೋನಿ ಬ್ರೇಕ್ ಮಾಡಬೇಕು. ಇವಾಗ ನಾವ್ ಆಕ್ಟರ್ಸ್ ಅಂತ ಅನ್ಸ್ಕೊಳ್ಳೋದು ಯಾವಾಗ? ಇವಾಗ ಎಲ್ಲಾ ತರ ಪಾತ್ರ ಮಾಡಿದ್ರೇನೆ ಆಕ್ಟರ್ ಆಗೋದು. ಬರೀ ಬರ್ತೀನಿ, ಹೊಡಿತೀನಿ, ಡ್ಯಾನ್ಸ್ ಆಡ್ತೀನಿ ಅಂದ್ರೆ ಆಗಲ್ವಲ್ಲ. ನಗಸ್ಲೂಬೇಕು, ಅಳಿಸ್ಲೂಬೇಕು, ಪ್ರತಿಯೊಂದು ಪಾತ್ರ ಮಾಡ್ದಾಗ್ಲೇನೆ ನಾವು ಒಬ್ಬ ಕಂಪ್ಲೀಟ್ ಆಕ್ಟರ್ ಅಂತ ಆಗೋದು. ಸೊ ಅದನ್ನ ಮಾಡ್ಬೇಕು ಅಷ್ಟೇ. ಬಟ್ ಹಿಂಗೆ ಆಡಿಯನ್ಸ್ ಪರ್ಸ್ಪೆಕ್ಟಿವ್ ನಂಗೆ ಏನಾರ ಐತೆನ ದಟ್ ರಿಸೆಪ್ಷನ್ ಸ್ವಲ್ಪ ಕಂಪ್ಯಾರಿಟಿವ್ಲಿ ಟು ಮಾಸ್ ಸಿನಿಮಾ ರಿಸೆಪ್ಷನ್ ಅಷ್ಟೇ ಓಪನ್ಲಿ ಇಲ್ಲ, ಸೊ ಸ್ಲೋ ಐತಿ. ಓಪನ್ಲಿಕ್ಕಿಂತ ಸ್ಲೋ ರಿಸೆಪ್ಷನ್ ಐತೆ, ಹಂಗೆ ಏನಾರ ಐತಾನೆ? ಇಲ್ಲ, ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಅನ್ನೋದು ಗೇಜ್ ಮಾಡೋಕ್ಕೆ ಯಾವತ್ತೂ ಸಾಧ್ಯನೇ ಇಲ್ಲ. ಇವಾಗ ನೀವು ಸಿನಿಮಾ ಅಂತ ತೊಗೊಂಡ್ರೆ ಅದೆಂಥ ಈಕ್ವೇಷನ್ ಅಂದರೆ ಯಾವುದು ಕಾನ್ಸ್ಟೆಂಟೇ ಇಲ್ಲ. ಈಕ್ವೇಷನ್ ಎಲ್ಲ ವೇರಿಯಬಲ್ಲೇ ಇರೋದು. ಸೊ ಏನಾದ್ರು ಒಂದು ಚೂರಾರು ಐಡಿಯಾ ಇದ್ದಿದ್ರೆ ಎಲ್ಲರ ಸಿನಿಮಾನು ವರ್ಕ್ ಆಗೋದು, ಎಲ್ಲರದ್ದು ದುಡ್ಡು ಆಗೋದು, ಆ ಥರನೇ ಸಿನಿಮಾ ಆಗೋದು. ಬಿಕಾಸ್ ಒಂದಷ್ಟು ವೇರಿಯಬಲ್ ಇರೋದಕ್ಕೇ ನಿಮ್ಮ ಆ ಆಂಗ್ಸೈಟಿ ಇರಲಿ, ಆ ಫನ್ ಇರಲಿ, ಇನ್ ಟರ್ಮ್ಸ್ ಆಫ್ ಮೇಕಿಂಗ್ ದ ಫಿಲ್ಮ್ ಆಲ್ಸೋ ಆಡಿಯನ್ಸ್ ನೋಡೋದನ್ನು, ಅದೆಲ್ಲ ಇರೋದೇ ಈ ಥರ ವೇರಿಯಬಲ್ಸ್ ಇರೋದಕ್ಕೆ. ಎಲ್ಲ ಕಾನ್ಸ್ಟೆಂಟ್ ಇದು ಓಕೆ, ಇದು ಮಾಡಿಬಿಟ್ರೆ ಇದು ಗೆದ್ಬಿಡುತ್ತೆ ಅಂತ ಗೊತ್ತಿದ್ರೆ ಇದು ಬೇರೆ ಥರ ಬಿಸ್ನೆಸ್ ಆಗ್ಬಿಡುತ್ತೆ. ಆರ್ಟ್ ಅನ್ನೋದು ಉಳಿಯೋದೇ ಇಲ್ಲ ಫಿಲ್ಮಲ್ಲಿ. ಈಗ ಮಾಸ್ ಜೊತೆ ಅದ ಕಂಪ್ಯಾರಿಸನ್, ಮಾಸ್ ಈಗ ನಾವು ಟ್ರೈಲರ್ ನೋಡ್ತೇವೆ, ಟ್ರೈಲರ್ ಕಟ್ಟಾರ ಅಡ್ರೆನಲಿನ್ ಇರ್ತೈತಿ, ಫುಲ್ ಹಿಂಗೆ ಮ್ಯೂಸಿಕ್, ಲೌಡ್ BGM, ಒಂದು ಲಾರ್ಜರ್ ದ್ಯಾನ್ ಲೈಫ್ ಹೀರೋ. ಯಾಕಂದ್ರೆ ಒಂದು ಆ್ಯಸ್ ಅನ್ ಆಡಿಯನ್ಸ್ ಒಂದು ಮೆಂಟಾಲಿಟಿ ಹೆಂಗಿರ್ತೈತೆ, ನಮ್ಗಿಂತ ದೊಡ್ಡದು ಒಂದು ಹೀರೋ ಕ್ಯಾರೆಕ್ಟರ್ ಒಂದು ನೋಡಿದಾಗ ನಾವು ಅದನ್ನು ಹಂಗೆ ಆಗ್ಬೇಕು, ನಾನು ಅಷ್ಟು ದೊಡ್ಡ ನಾವು ಇದು ಮಾಡ್ತೇವೆ. ಸೊ ಅಲ್ಲಿ ಒಂದು ಕನೆಕ್ಷನ್, ಇಮೋಷನಲ್ ಕನೆಕ್ಟ್ ಆಕೈತೆ. ಹ್ಯೂಮರ್ ಇನ್ ಆಕೈತೆ. ಕಾಮಿಡಿ ಇಸ್ ಒನ್ ಆಫ್ ದ ಮೋಸ್ಟ್ ಡಿಫಿಕಲ್ಟ್ ಜಾನ್ರಸ್. ನಾ ಸ್ಟ್ಯಾಂಡಪ್ ಕಾಮಿಡಿ ಮಾಡಿದಾಗೂ ನನಗೆ ಅದ ಹಿಟ್ ಆಯ್ತು. ಅದಕ್ಕಂದ್ರೆ ಕಂಟಿನ್ಯೂಸ್ ನೀವು 3 ತಾಸು ಫಿಲ್ಮ್ ಮಾಡ್ತೀರ ಅಂದಾಗ ಕಂಟಿನ್ಯೂಸ್ ನಗಿಸ್ಬೇಕು. ಅಂದ್ರೆ ರಿಪೀಟೆಡ್ ಜೋಕ್ ಇರಬಾರ್ದು, ಮತ್ತು ನ್ಯಾಚುರಲಿ ಒಂದು ಜೋಕ್ ಬಿಲ್ಡ್ ಆಗ್ಬೇಕು. ಸೊ ಅದರದ್ದು ಕಾಂಟೆಂಟ್ ಬಿಕಮ್ಸ್ ಅ ಚಾಲೆಂಜ್. ಅದಕ್ಕೆ ಎಲಿವೇಶನ್ ಶಾರ್ಟ್ಸ್ ನೀವು ಮಾಡೋಕೆ ಆಗಂಗಿಲ್ಲ. ಮಾಡ್ಬೋದು, ಓಕೆ, ನಮ್ದಲ್ಲಿ ನೋಡಿ ಇದೆ. ಓಕೆ, ಎಲಿವೇಶನ್ ಅಂದ ತಕ್ಷಣ ನೀವು ಅವ್ರ ಪಂಚ್ ಲೈನ್ ಹಾಕಿದ ತಕ್ಷಣ ಜಿಮ್ಮಿಲ್ ಕ್ಯಾಮ್ರಾ ಕೂಡ್ಸಿ ಹಿಂಗೆ ಎತ್ತಕ್ಕಾಗಲ್ಲ. ಬಟ್ ಅಂದರೆ ಈಗ ಹೆಂಗೆ ಅಂದರೆ ಇವಾಗ ಟೈಮ್ಸ್ ಹೆಂಗಿದೆ ಅಂದರೆ ನೀವು ಕಾಮಿಡಿ ಮಾಡಿದ್ರು ಒಂದು ದೊಡ್ಡ ಸ್ಕೇಲಲ್ಲಿ ಮಾಡಬೇಕು. ಥಿಯೇಟ್ರಿಗೆ ಬಂದು ನೋಡೋಕ್ಕೆ ಜನಕ್ಕೆ ಓಕೆ ನನ್ನ ಟೈಮಿಗೆ ಇದು ವರ್ತ್ ಅಂತ ಅನ್ನಿಸ್ಬೇಕು. ಸೊ ನಾವು ಪ್ರಯತ್ನ ಮಾಡಿದ್ವಿ ಅಂತ ಅಂದ್ಕೊತಾ ಇದ್ದೀವಿ. ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ನೋಡಬೇಕು. ಮತ್ತು ಕಾಮಿಡಿದಾಗೂ ಹೆಂಗಾಕೈತಿ, ಇಟ್ ಈಸ್ ಅಗೇನ್ ಏಜ್ ಬಿಕಮ್ಸ್ ಅ ಫ್ಯಾಕ್ಟರ್ ಅಲ್ಲ. ಫಾರ್ ಒಂದಿಷ್ಟು ಏಜ್ ಆದ್ಮೇಲೆ ಒಂದು ಜೋಕ್ ಫಿಟ್ಸ್ ಫಾರ್ ಆಲ್ ಏಜ್ ಗ್ರೂಪು ಮಾಡೋಕ್ಕಾಗಂಗಿಲ್ಲ. ಒಂದೊಂದು ಜೋಕ್ಸ್ ಹಂಗೆ ಇರಂಗಿಲ್ಲ. ನೀವು ಈಗ ಅಂದ್ರೆ ಬಿಲೋ ದ ಬೆಲ್ಟ್ ಆದಷ್ಟು ಕಡಿಮೆ ಮಾಡಿದ್ರೆ ಎಲ್ರಿಗೂ ಈಸಿ ಆಗುತ್ತೆ. ಈಗ ನಾವು ಮನೆಗೆ ತೋರಿಸಿ ಅಪ್ಪಂಗೆ ಅಪ್ಪ ನೋಡಿದೊಂದು ಕಾಮಿಡಿ ಅಂದರೆ ಸ್ಟ್ಯಾಂಡಪ್ ಕಾಮಿಡಿ ಇರಲಿ, ಒಂದು ಸ್ಕಿಟ್ ಇರಲಿ ತೋರಿಸಿದಾಗ ಅವ್ರಿಗೆ 4 ವರ್ಕ್ ಆಗದೆ ಇರ್ಬೋದು. ಬಟ್ ಕ್ಲೀನ್ ಕಾಮಿಡಿ ಇದ್ರೆ ಅಟ್ಲೀಸ್ಟ್ 2 ವರ್ಕ್ ಆಗುತ್ತೆ. ಅದು ರಿಲೇಟಬಿಲಿಟಿನೂ ಒಂದು ಬಂದ್ಬಿಡ್ತೈತಲ್ಲ, ಲೈಕ್ ಜನ್ರೇಷನಲ್ ರಿಲೇಟಬಿಲಿಟಿ ಆಗ್ಬಿಡ್ತೈತೆ. ನಾವು ಈಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಜೋಕ್ ಕೊಡಿದ್ರೆ ಮೈ ಫಾದರ್ ಅವ್ರಿಗೆ ಅರ್ಥ ಆಗ್ಲಿಕ್ಕಿಲ್ಲ. ಸೊ ನೀವು ಒಂದು ಕಾಮಿಡಿ ಇದು ಬರಿಬೇಕಾದ್ರೆ ಈ ಬ್ಯಾಚುಲರ್ ಪಾರ್ಟಿ, ದೇರ್ ಇಸ್ ಅ ಸರ್ಟನ್ ಏಜ್ ಗ್ರೂಪ್ ವೇರ್ ಈಗ ಫಾದರ್ಸು ಮಾಡಿರ್ತಾರೆ ಬ್ಯಾಚುಲರ್ ಪಾರ್ಟಿ. ಬಟ್ ಆ ರಿಲೇಟಬಿಲಿಟಿ ಕ್ವಶನ್ಟಿಗೆ ಎದಕ್ಕೆ ಕೇಳತ್ತೇನಂತಂದರೆ ಕಾಮಿಡಿ ಬಿಕಮ್ ಸಬ್ಜೆಕ್ಟಿವ್. ಕಾಮಿಡಿ ಸಬ್ಜೆಕ್ಟಿವ್ ಅಂತಾರಲ್ಲ, ಈಗ ನನಗೊಂದು ಜೋಕ್ ಫನಿ ಅನ್ಸಿದ್ದು ಇವ್ರಿಗೆ ಅನ್ಸಂಗಿಲ್ಲ, ಅವ್ರಿಗೆ ಅನ್ನಿಸ್ಬೋದು, ಅವ್ರಿಗೆ ಅನ್ನಿಸ್ಲಿಕ್ಕಿಲ್ಲ. ಸೊ ನೀವು 3 ತಾಸು ಒಂದು ಫಿಲ್ಮ್ ಬರೀಬೇಕಾದ್ರೆ ಐ ನೋ ಆಡಿಯನ್ಸ್ ಪರ್ಸ್ಪೆಕ್ಟಿವ್ಲಿ ಯೋಚನೆ ಮಾಡೋಕೆ ಆಗಂಗಿಲ್ಲ. ಬಟ್ ನಿಮ್ದು ಒಂದು ಹೆಂಗೆ ಒಂದು ಮೈಂಡ್ಸೆಟ್ ಇರ್ತೈತೆ ವೈಲ್ ಯು ಆರ್ ವರ್ಕಿಂಗ್ ಆನ್ ಸಚ್ ಅ ಪ್ರಾಜೆಕ್ಟ್. ಬಿಕಾಸ್ ಆ್ಯಕ್ಟಿಂಗ್ದಾಗ ಕಾಮಿಡಿದಾಗ ಓವರ್ ಆ್ಯಕ್ಟ್ ಮಾಡೋಕ್ಕಾಗಂಗಿಲ್ಲ. ಒಂದು ದ ಜೋಕ್ ಎಷ್ಟು ಕಮ್ ನ್ಯಾಚುರಲ್. ನೀವು ಈಗ ಹೆಂಗೆ ಜೋಕ್ ಮಾಡಿದ್ರಲ್ಲ, ಈ ಪಂಚ್ ಬಂದ್ರೆ ಅಷ್ಟೇ ನಂಗೆ ನಗು ಬರ್ತೈತೆ ಥ್ರೂ ದ ಸ್ಕ್ರೀನ್. ಯಾಕಂದರೆ ನಾವು 2 ಡೈಮೆನ್ಷನ್ನಾಗ ನಿಮಗೆ ನೋಡಾತೀನಿ. ಎಮೋಷನ್ ಹಂಗೆ ಕ್ರಾಸ್ ಆಗ್ಬೇಕಂದ್ರೆ ಇಟ್ ಹ್ಯಾಸ್ ಟು ಫೀಲ್ ನ್ಯಾಚುರಲ್. ಸೊ ವಾಟ್ ಈಸ್ ದ ಪ್ರೊಸೆಸ್ ದಟ್ ಟು ರೈಟ್ ಅ ಕಾಮಿಡಿ ಫಾರ್ಮ್ಯುಲಾ ಎಲ್ಲ ಗೊತ್ತೆ. ಬಟ್ ಓವರ್ ಆಲ್ ಹೇಳಬಲ್ಲೆ, ಇವಾಗ ನಾನು ಬರೆದಾಗ ನಂದು ಕಾಲೇಜ್ ಫ್ರೆಂಡ್ ವೀರೇಶ್ ಅಂತಿದ್ದಾನೆ, ಅವನ ಜೊತೆಗೆ ಬರೆದಿರೋದು. ಸೊ ಕಾಲೇಜ್ ಟೈಮಲ್ಲಿ ಕ್ಯಾಂಟೀನಲ್ಲಿ ಕೂತ್ಕೊಂಡಾಗಲಿ, ಅದಾದಮೇಲೆ ಕೈಗೆ ಸಂಬಳ ಅಂತ ಸ್ವಲ್ಪ ದುಡ್ಡು ಬಂದಾಗ ಬಾರಲ್ಲಿ ಕೂತಾಗಲಿ, ಒಬ್ರೊಬ್ರು ಏನು ಪಂಚ್ಲೈನ್ ಹೊಡಿಯೋದು, ಒಬ್ಬನ ಕಾಲು ಇನ್ನೊಬ್ಬ ಹಿಡಿಯೋದು, ಆ ಥರ ಏನಿತ್ತು ಅದೇ ಥರ ನಾವು ಬರೆದ್ವಿ. ಆ್ಯಂಡ್ ಲಕ್ಕಿಲಿ ನಮಗೆ ಸಿಕ್ಕಿರೋ ಸ್ಟಾರ್ ಕ್ಯಾಸ್ಟಲ್ಲಿ ನ್ಯಾಚುರಲಾಗೂ ಇವರಿಬ್ರಿಗೂ ಅದೇ ಕೆಮಿಸ್ಟ್ರಿನೇ ಇತ್ತು. ಅಂದರೆ ಏನೋ ಮಾತಾಡಿದ್ರೆ ಇವ್ರ ಕಾಲು ಎಳೆಯೋರು, ಅವ್ರ ಕಾಲು ಎಳೆಯೋರು, ಆ ಥರ ಇತ್ತು. ಸೊ ಪರ್ಫಾರ್ಮೆನ್ಸಲ್ಲೂ ಅದು ಎಲಿವೇಟ್ ಆಗಿ ಅದು ಆ ಥರ ವರ್ಕ್ ಆಗಿದೆ ನಮಗೆ. ಇದ್ರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಇವಾಗ ಇಡೀ ಪ್ರಪಂಚದಲ್ಲಿ ಲವ್ ಮಾಡದೇ ಇರೋರೇ ಇಲ್ಲ ಅಲ್ವಾ. ಒಂದಲ್ಲ ಒಂದು ಸ್ಟೇಜಲ್ಲಿ ಲವ್ ಮಾಡಿರ್ತಾರೆ.
ಅದೇ ಥರ ಮದುವೆ ಆಗದೆ ಇರೋರು ತೀರಾ ಕಮ್ಮಿ ಜನ ಇರ್ತಾರೆ. ಸೊ ಸುಮಾರು ಜನ ಮದುವೆ ಆಗಿದ್ದಾರೆ, ಸಾಕಷ್ಟು ಜನ. ಸೊ ಇದೆರಡನ್ನೂ ಇಟ್ಕೊಂಡಾಗ ಯೂನಿವರ್ಸಲ್ ಸಬ್ಜೆಕ್ಟು. ಸೊ ಇದನ್ನು ಪ್ರತಿಯೊಬ್ಬನೂ ರಿಲೇಟ್ ಮಾಡ್ಕೋತಾನೆ. ಇವಾಗ ಮನೇಲಿ ಕೂತ್ಕೊಂಡು ನಮ್ಮ ಟ್ರೇಲರ್ ಶುರುವಾದಾಗಿದ್ದಾನೆ ಅಂತಾರೆ. ಇವಾಗ ನಾವು ಸಾಂಗ್ ರಿಲೀಸ್ ಮಾಡಿದ್ದೀವಿ, ಆ ಸಾಂಗನ್ನೇ ಹೇಳ್ತಾರೆ ಎಷ್ಟೊಂದು ಜನ, ಗುರು ತುಂಬ ಚೆನ್ನಾಗಿದೆ ಗುರು, ಲೈನ್ಸ್ ಬೊಂಬಾಡಾಗಿದೆ, ಇದೆಲ್ಲ ನಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ತೀವಿ, ಆ ಥರದ್ದೆಲ್ಲ ಆಗಿದೆ ಅನ್ನೋದು ಬರುತ್ತಲ್ಲ. ಸೊ ಈ ಥರ ನಾವು ಕಾನ್ಸೆಪ್ಟ್ ಇಟ್ಟಾಗ ಬರಿಬೋದು ಚೆನ್ನಾಗೆ. ಅದನ್ನೆಲ್ಲ ಈಗ ಮದ್ವೆಲಿ ಆಂಥಮ್ ತರ ಹಾಕ್ತಾ ಇದಾರಂತೆ. ಆಂಥಮ್ ತರ ಹಾಕ್ತಾ ಇದಾರೆ ಮದುವೆ ಸೀಸನ್ ನಾವು ನನ್ನ ತಲೆಯಾಗ ಹಾಡು ನೋಡಿದಾಗ ನನ್ನ ತಲೆಯಾಗ ಅದ ಬಂದಿತ್ತು ಹಾಡು ನೋಡಿದಾಗ. ಹಿಂಗೆಲ್ಲ ಇದು ವೆಡ್ಡಿಂಗ್ದಾಗೆಲ್ಲ ಸಂಗೀತದಾಗ ಡಾನ್ಸ್ ಮಾಡ್ತಾರಲ್ಲ ಹುಡುಗರು, ಇದು ಹಾಡ್ ಮೇಲೆ ಇದು ಹಾಡು ಯೂಸ್ ಹಾಕೈತಂತ. ಯೂಶಲಿ ಏನಂದ್ರೆ ನಿಮ್ಗೆ ಮದುವೆ ಅಂತ ನೀವು ಇವಾಗ ಒಂದು ಸ್ಟೇಜ್ ಆಫ್ ಲೈಫ್ ಇದೆ. ಓಕೆ ಓದ್ಬಿಡೋಣ, ಓದಿದ್ರೆ ಕೆಲಸ ಸಿಗುತ್ತೆ, ಓಕೆ ಕೆಲಸ ಸಿಗುತ್ತೆ, ದುಡ್ಡು ಸಿಗುತ್ತೆ, ನೋಡೋಕೆ ಚೆನ್ನಾಗಿರೋ ಹುಡುಗಿ ಸಿಗ್ತಾರೆ, ಮನೆತನ ಚೆನ್ನಾಗಿರುತ್ತೆ, ಎಲ್ಲ ಒಂದು ನಮ್ಮ ಮೈಂಡಲ್ಲೇ ಒಂದು ಓಡ್ಬಿಡುತ್ತೆ ಮದುವೆ ಅಂದರೆ ಹಿಂಗಿರುತ್ತೆ ಅಂತ. 2 days ಅದು ರಿವರ್ಸ್ ಹೊಡಿಯುತ್ತಲ್ಲ, ಆ ರಿವರ್ಸ್ ಹೊಡಿಯೋದು ಸ್ಟೋರಿ ಇದಿದು. ನಿಂದು 2 ದಿನದಲ್ಲಿ ನನಗೆ ಅಷ್ಟು ದಿವಸ ತಗೊಳ್ಳೇ ಇಲ್ಲ, ನಂಗೆ 4 ವರ್ಷದಿಂದ ಗೊತ್ತಿಲ್ಲ. ಒಂದು ಐ ಥಿಂಕ್ ಇಟ್ ಇಸ್ ಜೆನೆಟಿಕ್ ಆಲ್ಸೋ. ಐ ಆಮ್ ನಾಟ್ ಬೀಯಿಂಗ್ ಮಿಸಾಜಿನಿಸ್ಟ್, ಬಟ್ ಈ ಹುಡುಗಿಗೆ 3 ಗಂಟೆ ಕಟ್ತಿರಲ್ಲ, ನೀವ್ ಹೇಳ್ಬೇಕು ತಾನೆ, ಅಲ್ಲಿಂದ 3ನೇ ಗಂಟೆ ಕಟ್ಟಿದಾಗಿಂದ ಚೇಂಜ್ ಆಗ್ತಾರೆ. ಯಾವಾಗ ಇವನು ನನ್ನ ಪ್ರಾಪರ್ಟಿ ಅಂತ ಬರುತ್ತೆ. ಅಭಿ ನನ್ಗೆ ಈ ರೋಲ್ ಎಕ್ಸ್ಪ್ಲೇನ್ ಮಾಡಿದಾಗ ಇದೇ ಹೇಳಿದ್ದು. ನಾನಲ್ಲೇ ಏನು ಹುಡುಗಿ ಮಾತ್ರ ಚೇಂಜ್ ಆಗದ, ನೀವೆಲ್ಲ ಬಾರಿ ಏನು ನಾವು 100% ಚೇಂಜ್ ಆಗ್ತೀವಿ. ಅದ್ರ ಬಗ್ಗೆ ನೆಕ್ಸ್ಟ್ ಪಾರ್ಟ್ ಮಾಡೋಣ. ಅಲ್ಲ, ನೀವು ತಾಳಿ ಕಟ್ಟುವಾಗ ಮಾತ್ರ ತಲೆ ಬಗ್ಸ್ತೀರಾ, ಇಡೀ ಜೀವನ ನಾವು ಬಗ್ಸಲ್ವಾ ಅಲ್ವಾ? ಆಯ್ತು ಅಲ್ಗವೆ, ಆಯ್ತು. ಪಾರ್ಟ್ 2 ಹುಡುಗಿ ಪರ್ಸ್ಪೆಕ್ಟಿವ್ ಎಲ್ಲ ಬರೀತಾರಂತೆ. 100% ಆಯ್ತು. ಈ ಸಿನಿಮಾ ಮಜಾ ಮಾಡ್ಕೊಳ್ಳಿ. ಬ್ಯಾಚುಲರ್ ಪಾರ್ಟಿ ಅಂತ ಪಾಪ, ಬ್ಯಾಚುಲರೇಟ್ ಪಾರ್ಟಿ, ಬ್ಯಾಚುಲರ್ ಪಾರ್ಟಿ. ಬಟ್ ಇಟ್ಸ್ ಆಕ್ಚುಲಿ ಈ ಸಿನಿಮಾದಲ್ಲಿ ಅವ್ರು ಹೇಳ್ತಿದ್ದಾಗೇನೆ ಏನೋ ಇಟ್ ಕುಡ್ ಬಿ, ನಾವು ಪ್ರತಿ ಒಂದು ಫಾರ್ವರ್ಡ್ಸು ಜೋಕ್ಸು ನೋಡ್ತೀವಿ. ಗಂಡ ಹೆಂಡತಿ ಜಗಳ ಇರ್ಬೋದು, ಅಥವಾ ಹೆಂಡತಿ ಮೇಲೆ ಜೋಕ್ಸ್, ವೈಫ್ ಜೋಕ್ಸ್, ಹಸ್ಬೆಂಡ್ ಜೋಕ್ಸ್. ಸಮ್ಟೈಮ್ಸ್ ಯು ಫೀಲ್ ಎಷ್ಟು ಪದೇ ಇದೆ ಸ್ಟೀರಿಯೋಟೈಪ್ ಮಾಡ್ತಾರೆ, ಹೆಣ್ಮಕ್ಳನ್ನ ಹಿಂಗೆ ನೋಡ್ತಾರೆ, ಗಂಡು ಮಕ್ಕಳು ಅಂದರೆ ಯಾವಾಗಲೂ ಕಷ್ಟಪಡ್ತಾರೆ ಅಂತೆಲ್ಲ. ಬಟ್ ಆ್ಯಕ್ಚುಲಿ ಅದು ಅಭಿ ಇವ್ರು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ ಇಟ್ ಲುಕ್ಸ್ ವೆರಿ ಫನ್ನಿ. ನಾವು ಡಬ್ಬಿಂಗ್ ಟೈಮಲ್ಲೆಲ್ಲ ನಾನು ಎಷ್ಟೆಷ್ಟು ನೋಡಿದಿರೋ ನಿಜವಾಗ್ಲೂ ತುಂಬ ಪಾಪ ಅನ್ಸುತ್ತೆ ನೋಡಿದ್ರೆ. ಬಟ್ ಇಟ್ಸ್ ಆಲ್ಸೋ ವೆರಿ ಫನ್ನಿ. ಅಂದರೆ ನೀವು ಹೆಂಗಸರು ಅದರಲ್ಲಿ ಏನು ಒಫೆನ್ಸ್ ತೊಗೊಳ್ಳೋಂಥದ್ದೇನಿಲ್ಲ, ಅಕ್ಸೆಪ್ಟ್ ಮಾಡ್ಕೊಂಡ್ರಲ್ಲ ಕೊನೆಗೂ. ಇವಾಗ ಅಲ್ಲ, ಐ ಮೀನ್ ಅದು ಫನ್ನಿ ಮೇಲೆ ಅಲ್ಲ ಅಂತ ಹೇಳಂಗಿಲ್ಲ. ಈ ಲೈಫಲ್ಲಿ ಏನೇ ಸಿಚುವೇಶನ್ ಬಂದಿದ್ರು ಅಂದ್ರೆ ಒಂದ್ ದಿವಸ ಇದು ರಕ್ಷಿತ ಹೇಳಿದ್ದೀನಿ ನನಗೆ, ಆದ್ಮೇಲೆ ನಂಗೆ ರಿಯಲೈಸ್ ಆಯ್ತು ಕರೆಕ್ಟ್ ಅಂತ. ಲೈಫಲ್ಲಿ ನಿಮ್ಗೆ ಕಷ್ಟ ಇತ್ತು ಅಥವಾ ಏನೋ ಒಂದು ಪ್ರಾಬ್ಲಮ್ ಸಿಕ್ಕಾಕೊಂಡಿದ್ರು ನಿಮ್ಗೆ ಆ ಟೈಮಲ್ಲಿ ಅದು ಪ್ರಾಬ್ಲಮ್, ಆ ಟೈಮಲ್ಲಿ ಅದು ಕಷ್ಟ. ಎಷ್ಟೋ ದಿವಸ ಬಿಟ್ಟು ಯೋಚನೆ ಮಾಡಿ ನೋಡಿದ್ರೆ ನಿಮ್ಗೆ ಅದರಲ್ಲಿ ಅದು ಹಿಂಗಾಗಿತ್ತು ಅಂತ ಬರುತ್ತೆ ಹೊರತು ಇನ್ನೊಬ್ಬಂಗೆ ನಗಿಸ್ಬೋದು. ಆ ಥರ ನಾವು ಟ್ರೈ ಮಾಡಿರೋದು. ಅದು ಈಗ ನೀವು ಅಂದ್ರಲ್ಲ 3ನೇ ಗಂಟೆ ಆದ್ಮೇಲೆ ಚೇಂಜ್ ಆಗ್ತಾರ ಅಂತ ಹೇಳಿ, ಅಂದ್ರೆ ಬಿಫೋರ್ ರಿಲೇಶನ್ಶಿಪ್ದಾಗ ಇದ್ದಾಗ ಚೇಂಜ್ ಇರ್ತಾರೆ, ಮದುವೆ ಆದ್ಕೊಳ್ಳೆ ಚೇಂಜ್ ಆಗ್ತಾರೆ, ಬೇರೆ ರೇಂಜ್ಗೆ ಚೇಂಜ್ ಆಗ್ತಾರೆ. ಅದೇ ಎಲ್ಲರೂ ಜಿಮ್ಮಿ ಶಾರ್ಟ್ ಇತ್ತು ಹೇಳಿದ್ನಲ್ಲ ನಾನು, ಎಲ್ಲರೂ ಒಪ್ಕೊಂತೀರಿ? ಇಲ್ಲ, ಅದು ಒಪ್ಕೊಳ್ಳೋದು ಬಿಡೋದಂತಲ್ಲ. ಏನಾಗೋದು ಗೊತ್ತಾ, ನಾವು ಲವ್ ಮಾಡೋವಾಗ ವಾಪಸ್ ಮೀಟ್ ಮಾಡ್ತೀವಿ, 2 ಅವರ್ ಜೊತೆಲಿ ಇರ್ತೀವಿ, ವಾಪಸ್ ಬೇರೆ ಬೇರೆ ಮನೆಗೆ ಹೋಗ್ತೀವಿ. ಬಟ್ ಇಲ್ಲಿ 24 ಗಂಟೆನ ಒಂದೇ ಮನೇಲಿ ಇರ್ತೀವಲ್ವಾ, ಸೊ ಅದೇ ಇರುತ್ತೆ. ಸೊ ಅದು ಕಾಮನ್ ಅದು ಮದುವೆ ಅಂದ್ಮೇಲೆ. ಅದಾಗಿಲ್ಲ ಅಂದ್ರೆ ಅದ್ ಮದುವೆ ಅನ್ಸ್ಕೊಳಲ್ಲ. ಮ್ಯಾಕ್ಸಿಮಮ್ ಇವಳೊಂದ್ ರೂಮ್ಗೆ ಹೋಗ್ಬೋದು, ಅವನೊಂದ್ ರೂಮ್ಗೆ ಹೋಗ್ಬಿಟ್ಟು, ಬಟ್ ಸೇಮ್ ಯು ದೇರ್ ಓನ್ಲಿ ಎವ್ರಿ ಡೇ ಫೇಸಿಂಗ್. ಜಗಳ ಆಡಿದ್ರು ಅಯ್ಯಪ್ಪ ರೇಗ್ ಹೋಗತ್ತೆ, ನಾನು ಮನೆಗೆ ಹೋಗಿ 3 ದಿನ ಆದ್ಮೇಲೆ ಫೋನ್ ಮಾಡ್ತೀನಿ, ಎಲ್ಲ ಸೀನೇ ಇಲ್ಲಲ್ಲ. ಒಂದೇ ರೂಮ್ ಇದ್ರೆ ಅಷ್ಟೇ, ಮಕ್ಕಳ ನೋಡ್ಕೊಂಡು ಬೈಕೊಂಡು ಗಂಡ ಸೋಫಾ ಮೇಲೆ ಮಲ್ಕೊಬೇಕು ಅಷ್ಟೇ. ಅದೊಂದು ಸೀನ್ ಇದೆ ಪಾಪ. ನಿಮಗೂ ಈಗ ಅವ್ರ ಹೆಂಡತಿ ಮೆಸೇಜ್ ಬರೋದು ಬಂದಿಲ್ವಲ್ಲ ನೋಡ್ತಾ ನಿಮ್ದು ಎಕ್ಸ್ಪೀರಿಯನ್ಸ್ ಹಂಗೈತೆ ಬಿಫೋರ್ ಮ್ಯಾರೇಜ್ ಆಫ್ಟರ್ ಮ್ಯಾರೇಜ್? ನಾನೊಂದು 10 ವರ್ಷ ಲವ್ ಮಾಡಿದ್ದೀನಿ. ಅದು ಅವಾಗ್ಲೇ ನೋಡಿದ್ದೆ, ಅವಾಗ್ಲೇ ಅನುಭವಿಸಿದ್ದೆ, ಅವಾಗ್ಲೇ ಒಂಥರ ಮದುವೆ ಆಗೋಗಿತ್ತು. ಸೊ ಮದುವೆ ಆದ್ಮೇಲೆ ಇಟ್ಸ್ ಆಕ್ಚುಲಿ ಇಟ್ ಗೆಟ್ಸ್ ಬೆಟರ್. ನಾನು ಹೇಳೋದು ಅದೊಂದು ಅದೇ ತಾಳಿ ಕಟ್ಟಿದ್ಮೇಲೆ 3ನೇ ಗಂಟೆ ಆದ್ಮೇಲೆ ಮತ್ತೆ ಒಂದು ಇದೆ ಅಂದ್ರೆ ಚೇಂಜ್ ಆಗ್ತಾರೆ. ಬಟ್ ಇವಾಗ ನನ್ನ ಪರ್ಸನಲ್ ಲೈಫಲ್ಲಿ ಇವಾಗ ಜೊತೆಗೆ ಒಂದು 15 ವರ್ಷ ಇದೀವಿ ನಾವು.
ಸೊ 2009 ಜೊತೆಗೆ ಇದ್ದೀವಿ. ಸೊ ಇವಾಗ ಏನು ಅಂದರೆ ಇವಾಗ ಸೊ ವಿ ಗಾಟನ್ ಇನ್ ಟು ಡಿಫ್ರೆಂಟ್ ಫೇಸ್. ಸ್ವಲ್ಪ ಜಗಳ ಎಲ್ಲ ಕಮ್ಮಿ ಆಗಿದೆ. ಬಟ್ ಇರುತ್ತೆ, ತಲೆ ಬಗ್ಸ್ಲೇಬೇಕು ನಾವು. ಬಟ್ ಆದರೂ ಒಂದು ಹೊಂದಾಣಿಕೆಯಲ್ಲಿ ಹೋಗುತ್ತೆ. ಈಗ ನಂಗೆ ಮದುವೆ ಆಗಿಲ್ಲ, ಏನು ಟಿಪ್ಸ್ ಕೊಡ್ಬೋದು ನೀವು ನನಗೆ? ಮದುವೆ ಆಗ್ಬೇಡ ಅಂತಲ್ಲ. ಫಸ್ಟ್ ಅಡ್ವೈಸ್ ಅದು. ಹಾಗೆ ಆಗ್ತೀಯ ಅಂದ್ರೆ ನಿನ್ ಕರ್ಮ ಆಗ್ಬಿಡು ಅಂತ. ಮಠ ಫಿಲ್ಮ್ ಒಂದು ಡೈಲಾಗ್ ಇದೆಯಲ್ಲ, ಒಂದ್ ಲೋಟ ಹಾಲಿಗೆ ಹಸುನೆ ಕಟ್ಕೊಂತ. ಮನ್ಯಾಗ ಬಿಡ್ಬೇಕಲ್ಲ, ಮನ್ಯಾಗ ಮಾಡ್ಸಕ ನಿಂದಿರ್ತಾರೆ. ಸೊ ಏನ್ ಟಿಪ್ಸ್ ಕೊಡ್ತಾರೆ ಮನೆ ಬಿಟ್ಟು ಬಿಡು, ಮನೆಯವ್ರ ಸವಾಸ ಕಟ್ ಮಾಡ್ಕೋ ಫಸ್ಟ್. ಬ್ಯಾಡ್ ಆಲ್ಸೋ. ಐ ಮೀನ್ ಅದು ತುಂಬಾ ಬ್ಯೂಟಿಫುಲ್ ಮೂಮೆಂಟ್ಸ್ ಎಲ್ಲಾನು ಕೂಡ ಇರುತ್ತೆ. ನಗುನು ಬರ್ತದೆ. ಇದು ಮಜಾ. ಅನ್ಭವಿಸೋದು ನೀವು ಅನ್ಭವಿಸಿ ನೋಡ್ಬಿಡು, ನಾವ್ ಜೀವನದಲ್ಲಿ ತುಂಬಾ ಖುಷಿ ಅಲ್ವಾ. ಅಂದ್ರೆ ಯಾರ ಜೊತೆ ಇದ್ರು ಕಿತ್ತಾಡ್ತೀರಾ, ಯಾರ ಜೊತೆ ಇದ್ರು ಜಗಳ ಆಗತ್ತೆ, ಇವ್ರೊಬ್ರ ಜೊತೆ ಅಂತಾನೆ ಅಲ್ಲ. ಸೊ ಇಫ್ ಕಂಪ್ಯಾನಿಯನ್ಶಿಪ್ ಇಸ್ ದಟ್, ರಿಲೇಶನ್ಶಿಪ್ ಇಸ್ ದಟ್. ಸೊ ನಿಮ್ಗೆ ಅದು ಬೇಕಂದ್ರೆ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಇಲ್ಲೇ ಪಾಡ್ಕಾಸ್ಟ್ ಅಲ್ಲಿ ಮಾತಾಡ್ಕೊಂಡಿರೋಣ. ನೋಡಿ, ಯೋಚನೆ ಮಾಡಿ ಹೇಳಿದೀವಿ ಬೇಡ ಅಂತ, ಯಾಕಂದ್ರೆ ಮಾಡ್ಕೊಳ್ಳಿ. ಅಲ್ಲ, ಇವಾಗ ಈ ಸಿನಿಮಾ ಪ್ರಮೋಷನ್ ಬಂದಿದೀವಲ್ಲ, ಅದಕ್ಕೆ ಬೇಡ ಅಂತ ಹೇಳ್ತಾ ಇದೀನಿ ಅಷ್ಟೇ. ಇಲ್ಲ ಅಂದ್ರೆ ಮಾಡ್ಕೊಳ್ಳಿ, ಮದುವೆ ತುಂಬಾ ಒಳ್ಳೇದು ನಿಜವಾಗ್ಲು. ಅವ್ರಿಗೆ ಒಮ್ಮೆ ನೆನಪ, ನನ್ನ ಹೆಂಡತಿನೂ ನೋಡ್ತಾಳಲ್ಲ ಪಾಡ್ಕಾಸ್ಟ್ ಇದಂತ. ಅಲ್ಲ, ಬಂದಾಗಿಂದ ಅದಕ್ಕೆ ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇಲ್ಲ. ಇಲ್ಲ, ನೀವು ಆರಾಮ್ ಮಾತಾಡ್ರಿ. ನಾನು ಆರಾಮಾಗೆ ಮಾತಾಡ್ತೀನಿ, ಮನೆಗೆ ಹೋದ್ಮೇಲೆ ಆರಾಮ್ ಇರ್ಬೇಕು ಅಲ್ವಾ? ನೋಡಿ, ಇಬ್ರು ಕಳ್ರು ಹೆಂಗ್ ಕೂತಿದಾರೆ, ಏನು ಉಸಿರು ಹಚ್ತಾ ಇಲ್ಲ. ಮೇಡಮ್ ಜೋರ್ ಮಾತಾಡ್ತಾರೆ. ಯಾಕೆ ಹೇಳಿ, ಮನೆಗೆ ಹೋದ್ರೆ ಯಜಮಾನ್ರು ಕೇಳಂಗಿಲ್ಲ. ಅದಂಗೆ ನಾನ್ ಮಾತಾಡ್ತೀನಿ, ನಿನ್ಗೇನು ಅಂತ ಒಂದ್ಸಲ ಮತ್ತೆ ನಾವೇ ಸಾರಿ ತುಂಬಾ ಫನಿ ಆಗಿದೆ. ನಾನೇನು ಪ್ರೊಟೆಸ್ಟ್ ಮಾಡಲ್ಲ, ಬಿಕಾಸ್ ಸತ್ಯ ಇದೆ ಇದರಲ್ಲಿ. ಏನಾರ ಅನ್ಕೊಳ್ಳಿ, ಬಟ್ ಫನಿ ಆಗಿದೆ ಅಷ್ಟೇ, ಅದೇ ಸತ್ಯ. ಖರೆ 3 ಮಂದಿ ಗಂಡ್ಮಕ್ಳು ಶಾಂತ ಅದಾರೆ, ಹೆದ್ರಿ ಆರಾಮ್. ನನಗೆ ಯಾರು ಕೇಳೋರ ಅಂತ ಹೇಳಿ. ಏನ್ ಮಾಡಕ್ ಆಗತ್ತ ಇವಾಗ? ಏನಾದ್ರು ಮಾಡಕ್ ಆಗತ್ತಾ? ಇಷ್ಟೇ ಲೈಫ್. ಕಾಲ ಬಂದಿತ್ತಲ್ಲ, ಏನು ಮಾಡಕ್ಕಾಗಲ್ಲ. ಮುಗೀತು. ಇಲ್ಲ, ನೀವೇನ್ ರಿಯಲ್ ಲೈಫ್ ಇನ್ಸ್ಪಿರೇಷನ್ಲೇ ಬರ್ದಿರೇನು ಫಿಲ್ಮ್? ಇಲ್ಲ, ಇದು ಬರ್ದಾಗ ನಂಗೆ ಮದುವೆ ಆಗಿರ್ಲಿಲ್ಲ. ಓಕೆ, ಯಾರ್ದಾರ ನೋಡಿದ್ರೇನ ಹಿಂಗೆ? ಸುಮಾರಷ್ಟು ಜನ ಫ್ರೆಂಡ್ಸ್ ಇರ್ತಾರೆ. ಅಂದರೆ ಈಗ ಪಾಪ ಅವ್ನಿಗೆ ಆಚೆ ಬರಬೇಕು, ಬರೋಕ್ಕಾಗಲ್ಲ ಮದುವೆಯಿಂದ. ಹಾಂ, ಫೋನ್ ಮಾಡಿ ಮಗ ಏನು ಮಾಡ್ತಿದ್ಯಾ ಕೇಳಿದ್ರೆ ಫಸ್ಟ್ ಹಿಂಗೆ ತಿರುಗಿ ನೋಡ್ತಾನೆ, ಹೆಂಡತಿ ಎಲ್ಲಿ ಕೂತಾಳೆ ಅಂತ. ಹಾಂ, ಹೇಳು, ಏನು ಪ್ಲ್ಯಾನ್ ಹೇಳು, ಇದೆಲ್ಲ ಈ ಥರದ್ದೆಲ್ಲ ನೋಡಿ ಇವನೇನು ಹಿಂಗೆ ಆಡ್ತಾನೆ ಅಂತ ಅನ್ಕೊಂತ ಇದ್ವಿ. ಕರೆ ಹಿಂಗೆ ಕಟ್ಟಾಕೈತೆ ಮದುವೆ ಆದ್ಮೇಲೆ? ಇಲ್ಲ, ನನ್ನ ಲೈಫಲ್ಲಿ ಆ ಥರ ಏನಾಗಿಲ್ಲ. ಇಲ್ಲ, ದೇವ್ರಣೆಗೂ ಆ ಥರದ್ದು ಏನಾಗಿಲ್ಲ. ಅವನ ಲೈಫಲ್ಲೂ ಆ ಥರದ್ದು ಏನಾಗಿಲ್ಲ. ನನಗೂ ಆಗಿಲ್ಲ. ಏನಕ್ಕೆ ಅಂದರೆ, ಅವನು 10 ವರ್ಷ ಲವ್ ಮಾಡ್ಬೋದಾದ, ನಾನು ಆಲ್ಮೋಸ್ಟ್ ಒಂದು 12-13 ವರ್ಷ ಲವ್ ಮಾಡ್ಬೋದಾಗಿದ್ದು. ಸೊ ಹಾಗಾಗಿ ಎಲ್ಲಿ ಹೋಗ್ತಾರೆ, ಎಲ್ಲಿ ಹೋಗ್ತೀವಿ ನಾವು? ಹೋದ್ರೆ ಇಲ್ಲಿ ಪಕ್ಕದ ರೋಡಲ್ಲೆಲ್ಲ ಕೂತಿರ್ತೀವಿ, ಕುಡಿತಾ ಇರ್ತೀವಿ, ಅಥವಾ ನಾವು ಫ್ರೆಂಡ್ ಮನೇಲಿ ಇರ್ತೀವಿ. ಬಟ್ ಇರೋರೆಲ್ಲ ಒಂದೇ ಫ್ರೆಂಡ್ ಸರ್ಕಲ್ ಅಲ್ವಾ? ಸೊ ಆ ಥರ ಸಮಸ್ಯೆ ಇರಲ್ಲ. ಈ ಹೇಳ್ಬೇಕೋ ಬೇಡವೋ ಗೊತ್ತಿಲ್ಲ, ಈಗ ಗೊತ್ತಿಲ್ಲದೆ ಇರೋರು ಮದುವೆ ಆಗ್ತಾರಲ್ಲ. ಸೊ ಅಲ್ಲಿ ಮಾಡೋ ತಪ್ಪು ಕೆಲಸ ಏನಂದ್ರೆ, ಈ ಹುಡುಗರ್ಗೆ ನಾನು ಒಂದಷ್ಟು ಜನ ಕೇಳಿದ್ದೀನಿ, ನೀವು ಸುಳ್ಳು ಹೇಳ್ಬಿಟ್ಟು ಲವ್ ಮಾಡಬೇಡ್ರಿ ಆಯ್ತಾ. ಅಯ್ಯೋ, ನಾನು ಕುಡಿಯಲ್ಲ, ನಾನೆಲ್ಲೋ ಆಚೆ ಹೋಗಲ್ಲ, ನನ್ಗೆ ಆ ಥರ ಜಾಗ ಇಷ್ಟ ಆಗಲ್ಲ, ಇವೆಲ್ಲ ಹೇಳ್ದಾಗ್ಲೇನೆ ಪಾಪ ಅವ್ರು ನಂಬ್ಕೊಂಡಿರ್ತಾರೆ. ಮದುವೆ ಆಗಿ ಹೋದ್ಮೇಲೆ ಗೊತ್ತಾಗುತ್ತಲ್ಲ ಒಂದೊಂದು ವಿಷಯನ, ಇವನ್ ಅಲ್ಕ, ಇವನ್ ಇಂಥವನು ಅಂತ. ಅವಾಗ ಜಗಳ ಶುರು ಆಗಿ ಈ ತರ ಕಥೆಗಳು ಸೃಷ್ಟಿಯಾಗಿ ನಮ್ ಡೈರೆಕ್ಟರ್ ಮಾಡಿರೋ ಪಿಕ್ಚರ್. ನೀವ್ ಫಸ್ಟೇ ನಿಜ ಒಪ್ಕೊಂಡಿದ್ದಿದ್ರೆ ಈ ಸಮಸ್ಯೆ ಆಗ್ತಾ ಇರ್ಲಿಲ್ವಲ್ಲ. ಸಿಂಪಲ್ ಪಾಯಿಂಟ್. ಸುಳ್ಳಿಂದ ಸ್ಟಾರ್ಟ್ ಮಾಡಬಾರ್ದು, ಸುಳ್ಳು ಹೇಳಬೇಡಿ ಅಷ್ಟೇ. ಬಿಕಾಸ್ ನೀ ಎಲ್ಲಿ ಏನ್ ಮಾಡಕ್ಕಾಗಲ್ಲ, ಸಿಕ್ಕಾಕೊಡ್ತೀರಾ. ನಿಮ್ ರಿಯಲ್ ಪರ್ಸನಾಲಿಟಿ ಆಚೆ ಬಂದೇ ಬರುತ್ತೆ, ಒದಾಡೋದ್ ನೀವೇನೆ. ನಮ್ಮ ಪಿಕ್ಚರ್ ಅಲ್ಲಿ ಅವರು ಸುಳ್ಳು ಹೇಳಲ್ಲ, ಏನು ಮಾಡಲ್ಲ. ಅವರು ಅಂದ್ರೆ ಆ ಕ್ಯಾರೆಕ್ಟರ್ದು ಇದೇನು ಅಂದ್ರೆ, ನಮ್ಮ ಸಾಂಗ್ ಅಲ್ಲೇ ಇದೆಯಲ್ಲ, ಫೋಟೋ ನೋಡಿ ಬಣ್ಣಕ್ಕೆ ಬೆರಗಾಗಿ ನೆಕ್ಸ್ಟ್ ಇಮಿಡಿಯೇಟ್ ಜಂಪ್ ಇಂಟು ರಿಲೇಶನ್ಶಿಪ್. ಮುಂದಿದ್ದೇನು ಅಂತ ಗೊತ್ತಿಲ್ಲ. ಅಂದ್ರೆ ಇವಾಗ ಒಬ್ರ ಜೊತೆ ಕೂತ್ಕೊಳ್ಳೋಕೆ, ಕಾಫಿ ಕುಡಿಯೋಕೆ ಚೆನ್ನಾಗಿದೆ ಇದು, ಬಟ್ ಅಷ್ಟೇ ಅಲ್ವಲ್ಲ. ಒಂದು 50 ವರ್ಷ ಕಾಫಿ ಕುಡಿಯಕ್ಕೆ ಆಕೈತೆ. 50 ವರ್ಷ ಅಂದ್ರೆ ಇನ್ನು ಮುಂದಕ್ಕೆ ಕುಡಿಬೇಕಲ್ಲ, ಡೇಟ್ ನಡೀತೈತಿ ಮತ್ತು ಜೀವನ ಪರ್ಯಂತ ಕಾಫಿ ಕುಡಿಯಕ್ಕೆ ಕಂಫರ್ಟೇಬಲ್ ಇರ್ತೈತೆ ಅಂತ ಹೇಳಿ
ನಿಮ್ದು ಲವ್ ಮ್ಯಾರೇಜ್ ಅಲ್ಲ? ನಿಮ್ದು ಲವ್. ಅದಕ್ಕೆ ನಾವೆಲ್ಲ ನಿಜ ಮಾತಾಡ್ತಾ ಇದ್ದೀವಿ. ಲವ್ ಮದುವೆ ಆಗಿರೋದು. ನೀವು ಎಲ್ಲಿ ಮೀಟ್ ಆಗಿರಿ ನಿಮ್ದು ವೈಫಿಗೆ? ಸ್ಕೂಲ್. ನಮ್ಮ ಸ್ಕೂಲ್ದಾಗ ಹುಡುಗರು ಹುಡುಗಿಯಾರು ಮಾತಾಡೋಕ್ಕಲ್ಲ ಅವ್ರಿರ್ಲಿಲ್ಲ. ಇಲ್ಲ, ನಮ್ಮ ಸ್ಕೂಲಲ್ಲಿ ಇರ್ಲಿಲ್ಲ, ಅವಳು ಬೇರೆ ಸ್ಕೂಲಲ್ಲಿ ಇದ್ಲು. ನೀನ್ ಸ್ಕೂಲಿಗೆ ಬೇರೆ ಹೋಗಿ 10th ಹೋದೆ ಮಚ್ಚ. ಒಳ್ಳೆ ಕ್ವಶನ್ ಅದು. 10th ಅಲ್ಲೂ ಫುಲ್ ಹೋಗ್ಲಿಲ್ಲ ನಾನು, ಸ್ವಲ್ಪ. ಆಮೇಲೆ ಇವಳು ನೋಡಿದ್ಮೇಲೆ ದಿನ ಹೋಗಕ್ ಶುರು ಮಾಡಿದೆ. ಯಾಕಂದ್ರೆ ಅವ್ರ ಮನೆ ಹತ್ರ ಸ್ಕೂಲ್ ಇದ್ದಿದ್ದು, ಸೊ ಅಲ್ಲಿ ಹೋಗ್ತಾ ಬರ್ತಾ ನೋಡ್ತಿದ್ನಲ್ಲ, ಸೊ ಹಂಗಾಗೆ ಲವ್ ಶುರು ಆಯ್ತು. ದುನಿಯಾ ಬಂದಿತ್ತಲ್ವಾ? ಇನ್ನ ಇಲ್ಲ, ನಾನು ಅವಾಗ 10th ಓದ್ತಾ ಇದ್ದೆ. 10th ಬರ್ದಾದ್ಮೇಲೆ ನಾನು ಸಿನಿಮಾ ಮಾಡಿದ್ದು. ಪಾಸ್ ಆದ್ರೂ ಇಲ್ಲ ಅದು ಕೇಳಕ್ ಹೋಗ್ಬೇಡಿ. ನಾವು 74% ಪಾಸ್ ಆಗಿದ್ದೇನೆ. ಮಾರ್ಕ್ಸ್ ಕಾರ್ಡ್ ತೋರಿಸಿದ್ದೀವಿ, ನಮ್ತಾನೆ ಇಲ್ಲ ಅಲ್ಲ. ಆಮೇಲೆ ದುನಿಯಾ ಅಷ್ಟೊಳಗೆ ರಿಲೀಸ್ ಆಗ್ಬಿಟ್ಟಿದ್ರೆ ನೀವು ಸ್ಕೂಲ್ ಹತ್ರ ಹೋದ್ರೆ ಇವ್ನು ಯಾರೋ ರೇಸರ್ ಹಿಡ್ಕೊಂಡ್ ಬಂದ್ಯಾನೆ. ಇಲ್ಲ ಕೇಳಿ, ಅವಳು ಸಿಗ್ದಾಗ ಕೇಳಿ ಯಾವಾಗಾರು. ಅಂದ್ರೆ ಮೀಟ್ ಮಾಡಕ್ ಅವ್ರ ಮನೆ ಮುಂದೆ ಹೋದಾಗ ಅವಾಗೆಲ್ಲ ಏನಾಗ್ತಿತ್ತು, ಈ ದುನಿಯಾ ಸಿನಿಮಾಗೆ ಅಂತ ಕಲರ್ ಹಾಕ್ಸ್ಬಿಟ್ಟಿದ್ನಲ್ಲ, ನನ್ಗೆ ನನ್ನನ್ನು ನೋಡ್ಕೊಂಡ್ರೆ ಒಂದ್ ಸ್ವಲ್ಪ ಅಸಹ್ಯ ಅನ್ಸೋದು. ಒಳ್ಳೆ ಹಿಂಗಿದ್ದೀನಲ್ಲ ಈಗ ಹೋಗ್ಬೇಕ ಅಂತ, ಹಿಂಗ್ ಟೋಪಿ ಹಾಕೊಂಡಿರುವಾಗ ಶುದ್ಧ ಕೂದ್ಲಲ್ಲ ಹಿಂಗ್ ಸೈಡ್ ಬೇರೆ ಬಂದಿರುತ್ತೆ, ಇಲ್ಲಿ ಮಾತ್ರ ಕಲರ್. ಈಗ ಅವ್ಳು ನೋಡ್ಕೊಂಡು ಏನ್ ಇಷ್ಟ ಅಸಹ್ಯವಾಗಿದ್ದಾನಲ್ಲ ಇವ್ನ್ ಯಾಕೆ ನಮ್ಮ ಮನೆ ಮುಂದೆ ಬರ್ತಾನೆ ಅಂತ. ಆದ್ಮೇಲೆ ಹೇಳಿದ್ಲು, ಒಂದಷ್ಟು ದಿನ ಆದ್ಮೇಲೆ ಮಾತುಕತೆ ಶುರು ಆಗಿ ಎಲ್ಲ ಆದ್ಮೇಲೆ, ಯಾರು ಒಬ್ಬ ಚಪ್ಪರ್ ಬರ್ತಾ ಇರ್ತಾನಲ್ಲ ನಮ್ಮ ಮನೆ ಮುಂದೆ ಅಂತ ಅನ್ಕೊಂಡೆ ಅಂದ್ಲು. ಆಯ್ತು ಬ್ರಹ್ಮ, ಏನು ಮಾಡಕ್ಕಾಗಲ್ಲ. ಇಲ್ಲ, ನಾನು ದುನಿಯಾ ಆದ್ಮೇಲೆ ಯೋಗಿ ಅಂದ್ರೆ ಹಿಂಗೆ ಇರ್ತಾನೆ ಅಂತ ನನ್ನ ಮೈಂಡ್ ಅಲ್ಲಿ. ಆಮೇಲೆ ಯಾವ್ದೋ ಒಂದು ಫಂಕ್ಷನ್ ಅಲ್ಲಿ ಸಿಗ್ತೀನಿ, ಅಲ್ಲಿ ನೋಡಿದ್ರೆ ಕೂಲ್ ಆಗಿ ಹಿಪ್ ಹಾಪ್ ಕ್ಯಾಪ್ ಎಲ್ಲ ಹಾಕೊಂಡು, ಲೂಸ್ ಟಿ ಶರ್ಟ್ ಶಾರ್ಟ್ಸ್ ಹಾಕೊಂಡು, ನಾನು ಓಕೆ ಇವನ್ ಯೋಗಿ ಅಂದ್ರೆ ಒಳ್ಳೆ ಓಕೆ ಬ್ಲೇಡ್ ತೊಗೊಂಡು ಬಂದಿಲ್ಲ ಅಂತ. ಅಯ್ಯೋ, ನಮ್ಗೆ ಅವೆಲ್ಲ ಅಭ್ಯಾಸ ಇಲ್ಲ ಗುರು. ನೀವು ಪ್ರಪೋಸ್ ನೀವು ಹೊಡ್ತಿದ್ರನೆ? ಯಾರು ಗುರು, ನಾನು ಹೇಳ್ತಾ ಇಲ್ವಾ, ನಾನೇನ್ ನೋಡಿದ್ದು. ಸ್ಕೂಲ್ಗೆ ಹೋಗಿ ಶುರು ಮಾಡಿದ್ದೆ ಅವ್ರು ನೋಡಿ ಅಂತ ಇದಾರೆ. ಅವರು ಸೀದಾ ಒಪ್ಕೊಂಡ್ಬಿಟ್ರೆ? ಇಲ್ಲ, ಒಂದ್ ಸ್ವಲ್ಪ ಸತಾಯಿಸಿ ಆಮೇಲೆ ಒಪ್ಕೊಂಡು ಇರ್ತಾವಲ್ಲ ಹೆಣ್ಮಕ್ಳದು, ಫಸ್ಟ್ ಟೆಸ್ಟ್ ಮಾಡ್ತಾರೆ. ಅಯ್ಯೋ, ಅಲ್ಲ ಇದ್ರಲ್ಲಿ ತಪ್ಪೇನಿದೆ? ಅಲ್ಲ ಈಗ ಕೇಳಿ, ಟೆಸ್ಟ್ ಮಾಡೋದ್ ಕರೆಕ್ಟ್ ಅಲ್ಲ. ಐ ಲವ್ ಯು ಅಂದ ತಕ್ಷಣ ನೀವು ಐ ಲವ್ ಯು ನಾನು ಸಪೋರ್ಟ್ ಆಗ ನಿಮ್ಗೂ ಯಾರು ಬಂದ ಐ ಲವ್ ಯು ಅಂದ್ರೆ ನೀವು ಟೆಸ್ಟ್ ಮಾಡ್ತೀರಲ್ವಾ? ಒಮ್ಮೆ ಹೇಳಿ ಅಂತ ಕಾಯ್ತಾ ಇರ್ತೀವಲ್ಲ, ತೊಂದ್ರೆ ಇಲ್ಲ ನಮ್ಗೆ. ಇವಾಗಲ್ಲ, ಅವಾಗ ಹೇಳಿದ್ರೆ. ಇವಾಗ ಬಿಡಿ, ಈಗಿಲ್ಲ, ಗೇಮ್ ಓವರ್. ಹಂಗಿಲ್ಲ. ನಿಮ್ದೆ? ನನ್ನ ಮನಸಾರೆ ನಮ್ದು ಒಂದು ಮಾಕ್ ಶೂಟ್ ತರ ಮಾಡಿದ್ರು. ಅಂದ್ರೆ ಈ ನಮ್ ಸ್ಕಿನ್ ಟೋನು ಅದಕ್ಕೆಲ್ಲ ಮೇಕಪ್ ಹಾಕಿ ಯಾವ ತರ ಕಾಣುತ್ತೆ, ಸತ್ಯ ಹೆಗ್ಡೆ ಅವರು DOP ಇದ್ರು. ಒಂದು ಮಾಕ್ ಶೂಟ್ ತರ ಮಾಡ್ತಾ ಇದ್ವಿ. ಅಲ್ಲೇ ನಮ್ಗೆ ಒಂಥರ ಏನೋ ಮಾತಾಡಿ, ನೀವಿಬ್ರು ಏನೋ ಮಾತಾಡಿ, ಹಿಂಗ್ ಕೂತೀರಿ ಹಂಗ್ ಕೂತೀರಿ ಏನೇನೋ ಅವ್ರು ಸುಮ್ಮನೆ ರ್ಯಾಂಡಮ್ ಆಗಿ ತೆಗಿತಾ ಇದ್ರು. ಸೊ ಅಲ್ಲೇ ಮಾತಾಡ್ತಾ ವಿ ಕೈಂಡ್ ಆಫ್, ಅಂದ್ರೆ ಇಬ್ರದ್ದು ಸಿಮಿಲರ್ ಟೇಸ್ಟ್ ಇದೆ, ನಮ್ಮಿಬ್ರದ್ದು ವೇವ್ ಲೆಂತ್ ಮ್ಯಾಚ್ ಆಗುತ್ತೆ ಅಂತೆಲ್ಲ. ಅಲ್ಲಿಂದನೇ ಒಂದು ಸ್ಪಾರ್ಕ್ ಹುಟ್ಟಿತ್ತು. ಆಮೇಲೆ ಮೂವಿ ಆಗೋತ್ತಿಗೆ ಅದು ಬೆಂಕಿ ಹತ್ತಿತ್ತು. ಅವಾಗ ಪ್ರಪೋಸಲ್ ಹೊಡೆದ ಅವಾಗ ಸ್ಟಾರ್ಟ್. ಪ್ರಪೋಸ್ ತರ ಏನು ಮಾಡಿಲ್ಲ ಇಬ್ರು. ಇಟ್ ವಾಸ್ ಲೈಕ್ ಮ್ಯೂಚುವಲ್. ನಾನು ಐಂದ್ರಿತಾ ರೇದ್ ಯಾವುದೋ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ, ನಾನು ಇನ್ನ ಮೀಟು ಮಾಡಿಲ್ಲ ಐಂದ್ರಿತಾನ. ಸೊ ಅವಾಗಲೇ ನಾನು ಅನ್ಕೊಂಡಿದ್ದೆ ತುಂಬಾ ಕ್ಯೂಟ್ ಆಗಿದ್ದಾಳೆ, ನಮ್ಮ ಇಂಡಸ್ಟ್ರಿಗೆ ಹೊಸ ಹುಡುಗಿ ಬಂದಿದ್ದಾರೆ ಆ ಥರ ಎಲ್ಲ. ನನಗೆ ಐ ಹ್ಯಾಡ್ ಅ ಕ್ರಶ್ ಆನ್ ಹರ್. ಸೊ ಅದೇ ಥರ ಐಂದ್ರಿತಾಗೂ ನನ್ನೆಲ್ಲೋ ಯಾವುದೋ ಒಂದು ಇವೆಂಟಲ್ಲಿ ನೋಡಿ ಓಕೆ ಇವನು ನನ್ನಂದ್ರೆ ಬಾಯ್ ಫ್ರೆಂಡ್ ಇದ್ರೆ ಈ ಥರ ಇರಬೇಕು ಅಂತ ಅವಳೇನೋ ಅನ್ಕೊಂಡಿದ್ಲಂತೆ. ಸೊ ಹಾಗೆ ಇಬ್ರದ್ದು ಒಂಥರ ಮ್ಯಾಚ್ ಆಯಿತು. ಸೊ ಏನು ಪ್ರಪೋಸ್ ಏನು ಮಾಡಿಲ್ಲ ಯಾರು. ಬಟ್ ಮದುವೆ ಆಗ್ತೀಯಾ ಅಂತ ನಾನು ಕೇಳೋದಕ್ಕೆ ಅಫಿಷಿಯಲ್ ಆಗಿ ಒಂಥರ ಈ ರಿಂಗ್ ಎಲ್ಲ ಹಿಂಗೆ ಹಿಡ್ಕೊಂಡು ಮಣ್ಕಾಲ್ ಮೇಲೆ ಕೂತು ಅದ್ ಮಾಡಿದ್ವಿ. ಅದೆಲ್ಲ ಕಂಪಲ್ಸರಿ? ಅದು ಕಂಪಲ್ಸರಿ ಮಾಡ್ಬೇಕು. ಅದು ಬೇಕೇ ಬೇಕು ಅಂತಾನೆ. ಇಲ್ಲ ಅಂದ್ರೆ ನೀವು ಮೆಸೇಜ್ ಸಿಕ್ಕಿತ್ತು ಜೀವನ ಪೂರ್ತಿ ಅನ್ಸ್ಕೊಳಕ್ ಆಗಲ್ಲ. ಇಂಡೈರೆಕ್ಟ್ ಆಗಿ ಮೆಸೇಜ್ ಸಿಕ್ಕಿತ್ತು ನನ್ಗೆ, ಆ ತರನೇ ಇರ್ಬೇಕು ಅಂತ. ನೀವು ಹೆಂಗ ಪ್ರಪೋಸ್ ಮಾಡಿದ್ರೆ? ನಮ್ದು ಯಾವ್ದು ಸಿನಿಮ್ಯಾಟಿಕ್ ಎಲ್ಲ ಏನೂ ಇಲ್ಲ, ನಾರ್ಮಲ್ ಅಷ್ಟೇ. ಸಿನಿಮಾ ಮಾತ್ರ ಸಿನಿಮ್ಯಾಟಿಕ್ ನಮ್ದು. ಹೆಂಗ್ ಮದುವೆ ಆಗ್ತೀಯ? ಆಗ್ತೀನಿ ಸೀದಾ ತಲೆ ತಗೊಳಕ್ ಕರ್ತಾ ಇಲ್ಲ, ಬೇಡ ಬಿಡಿ. ಹೇಳ್ರಿ. ಇಲ್ಲ ಆ ಥರ ಏನಿಲ್ಲ, ಅಂತ ದೊಡ್ಡದೇನಿಲ್ಲ, ಮ್ಯೂಚುವಲ್ ಅಷ್ಟೇ. ಜೊತೆಗಿರಕ್ಕೆ ಇಷ್ಟ ಇತ್ತು, ಸಿಗ್ತಾ ಇಲ್ಲ.
ಅವಳು ಎಣ್ಣೆ ಹೊಡೆಯಕ್ ಬಿಡ್ತೀನಿ ಅಂದ್ಲು. ಸೊ ಇದಕ್ಕಿಂತ ದೊಡ್ಡ ಪ್ರೀತಿ ಏನಲ್ಲ ಅಂತ, ಇದು ಪ್ಯೂರೆಸ್ಟ್ ಫಾರ್ಮ್ ಆಫ್ ಪ್ರೀತಿ. ಅಲ್ಲೇ ಇದಾಗ್ಬಿಡ್ತು. ಅರ್ಧಕ್ಕರ್ಧೆಲ್ಲ ನುಂಗ್ಕೊಂಡ್ಬಿಟ್ರ ಅಭಿ ಸ್ಟೋರಿನ ಒಂಚೂರು ಹೇಳಿ. ಫ್ರಮ್ ಫೀಮೇಲ್ ಪರ್ಸ್ಪೆಕ್ಟಿವ್ ತಿಳ್ಕೊಂಡಾಗ ನಿಮ್ದೆ. ಹೌದು, ಈಗ ನೋ ಬಟ್ ಅವ್ರನ್ನ ನಾನು ಮೀಟ್ ಆಗಿದ್ದು ನಾವು ಸ್ಕೂಲಲ್ಲಿ ಇದ್ವಿ ಜೊತೆಗೆ ಹೈಸ್ಕೂಲ್. ಬಟ್ ಒಬ್ರಿಗೊಬ್ರು ಗೊತ್ತಿರ್ಲಿಲ್ಲ. ಅವ್ನು ಕ್ರಿಕೆಟ್ ಆಡೋನು, ನಾನು ಹಾಡೆಲ್ಲ ಹೇಳ್ತಿದ್ದೆ. ಸೊ ವಿ ನ್ಯೂ ಆಫ್ ಈಚ್ ಅದರ್. ಅಂದ್ರೆ ಎಲ್ಲ ಅಸೆಂಬ್ಲಿಲಿ ಅವ್ರನ್ನ ಹೆಸರು ಕೂಗೋರು, ನನ್ನ ಹೆಸರು, ಬಟ್ ಫಾರ್ ಡಿಫ್ರೆಂಟ್ ರೀಸನ್ಸ್. ಬಟ್ ಆಮೇಲೆ ಸುಮಾರು ಮ್ಯೂಚುವಲ್ ಫ್ರೆಂಡ್ಸ್. ವಿ ಕೆಪ್ಟ್ ಮೀಟಿಂಗ್. ಸೊ ಲಾಸ್ಟ್ ಟೈಮ್ ಯಾವಾಗ ಮೀಟ್ ಆದ್ವು ಕತ್ಕೊಂಡ್ಬಿಟ್ವಿ, ಮದುವೆ ಆಗ್ಬಿಟ್ವಿ ಆಮೇಲೆ. ಅಂದ್ರೆ ಲಾಡ್ ಆಫ್ ಫ್ರೆಂಡ್ಸ್. ಅಂದ್ರೆ ನನ್ನ ಕಾಲೇಜ್ ಟೈಮಲ್ಲಿ ಲೈಫ್ ಬೇರೆ ಬೇರೆ ಕಡೆನೇ ಇತ್ತು, ಆದರೆ ಎಷ್ಟೊಂದು ಒಕೇಶನ್ಸಲ್ಲಿ ನಾವು ಮೀಟ್ ಮಾಡ್ತಾ ಇದ್ವಿ. ಆ್ಯಂಡ್ ಆಫ್ ಕೋರ್ಸ್ ವಿ ವರ್ ಡೇಟಿಂಗ್ ಅದರ್ ಪೀಪಲ್ ಅವಾಗ. ಬಟ್ ಕೊನೆಗೆ ಸಿಕ್ದಾಗ ಇಬ್ರು ಸಿಗಲ್ಲಿದ್ರಿ. ಆ್ಯಂಡ್ ಐ ಥಿಂಕ್ ವಿ ಜಸ್ಟ್ ಸ್ಟಾರ್ಟೆಡ್ ಡೇಟಿಂಗ್ ಆ್ಯಂಡ್ ಗಾಟ್ ಮ್ಯಾರಿಡ್. ಹಾಗೆ ಸಿಂಪಲ್. ನೀವು ಅದಕ್ಕೆ ಹಿಂಗೆ ಒಪ್ಕೊಂಡಂಗಿಲ್ಲ ಹುಡುಗರ್ದು ಹಿಂಗೆ ಒಮ್ಮೆ ಪ್ರಪೋಸ್ ಹೊಡೆದು ನೀವು ಒಪ್ಕೊಂಡಿದ್ರೆ ಇಮಿಡಿಯೇಟ್ ಹಂಗೆ ಅಂದ್ರೆ ಎಕ್ಸಾಕ್ಟ್ಲಿ ಇಟ್ ವಾಸ್ ನೋ, ಬಿಕಾಸ್ ಅವ್ನು ನಂಗೆ ತುಂಬ ವರ್ಷದಿಂದ ಗೊತ್ತಿತ್ತು. ಇವ ಫ್ರೆಂಡ್ಸ್ ಓನ್ಲಿ. ಅದೇ ಥರ ಹಿಂಗೆ ಸುತ್ತಾಡ್ತಾ ಇದ್ವಿ ಯಾವಾಗಲೂ. ಐ ಥಿಂಕ್ ಐ ಲೈಕ್ ಯು, ಐ ಥಿಂಕ್ ಐ ಲೈಕ್ ಯು ಅಷ್ಟೇ ಮನಸ್ಸಿನಲ್ಲೇ. ನೆಕ್ಸ್ಟ್ ಥಿಂಗ್ ಬಟ್ ಯಾರು ಈ ಥರ ಅದೇ ಈ ದಿಗಂತ ಹೇಳ್ದಂಗೆ ಬರೀ ಮದುವೆಗೆ ಪ್ರಪೋಸ್ ಮಾಡಕ್ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಪಾಪ ಮಾಡ್ದ ಫುಲ್ ಮಾರ್ಕ್ಸ್. ಅದೊಂದೇ ಒಫಿಷಿಯಲ್ ಆಗಿ. ಹುಡುಗಿಯರಿಗೆ ಕ್ರಶ್ ಇದ್ರೆ ಅವ್ರು ಎಕ್ಸ್ಪ್ರೆಸ್ ಮಾಡಂಗಿಲ್ಲ ಅಂತ ಹೇಳ್ತಾರೆ. ಕರೆ ಹುಡುಗಿರಿಗೆ ಹುಡುಗರ ಮೇಲೆ ಕ್ರಶ್ ಇದ್ರೆ ಅವ್ರು ಎಕ್ಸ್ಪ್ರೆಸ್ ಮಾಡಂಗಿಲ್ಲ ಅಂತ. ಯಾಕಂತೆ ನನಗೆ ಗೊತ್ತಿಲ್ಲ. ನಾನು ಅದಕ್ಕೆ ಹೇಳತ್ತೆ ನಿಮಗೆ, ನನಗೆ ಹಂಗೆ ಗೊತ್ತಿರ್ತೈತಿ. ಇಲ್ಲ, ನಾನು ಹೇಳ್ತೀನಿ ಒಂಥರ ಗೊತ್ತಾಗೋ ರೀತಿಲಿ. ಅದ ಒಂಥರ ಹುಡುಗರಿಗೆ ಏನು ತಿಳಿಯಂಗಿಲ್ಲ. ಹುಡುಗರಿಗೆ ಬಾಯ್ ಬಿಟ್ಟು ಹೇಳಿದ್ರು ತಿಳಿಯಂಗಿಲ್ಲ. ಅದು ನಿಜ. ಆಕ್ಚುಲಿ ಎಷ್ಟು ಗುಗ್ಗುಗಳ ತರ ಅಂದ್ರು ನೀವ್ ಯಾಕೆ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಇರ್ತೀವಿ, ಗೊತ್ತೇ ಅದ್ರಲ್ಲಿ ಮಜಾ ಏನಿರುತ್ತೆ. ಒಂದ್ ಸ್ವಲ್ಪ ಏನಾದ್ರು ಸುತ್ತಿ ಹುಡುಗರು 2 ದಿವಸ ಎದೆ ಹೊಡ್ಕೊಂಡ್ಬಿಡ್ತಾರೆ. ಏನಾಗ್ತಿದ್ದು ಕರೆ ಏನಂತ ಸ್ವಲ್ಪ ತಲೆ ಉಪಯೋಗಿಸ್ಲಿ, ಒಂದ್ ಚೂರು ಯೋಚನೆ ಮಾಡ್ಲಿ ಆ ಡೈರೆಕ್ಷನ್ ಅಲ್ಲಿ ಅಂತೆಲ್ಲ ಇರತ್ತಪ್ಪ ಆಸೆ. ಅಲ್ಲ, ನಮ್ ಜೀವನದಲ್ಲಿ ಯಾವ ಡೈರೆಕ್ಷನ್ ಹೋಗ್ತಿರ್ತೀವಿ ಅಂತಾನೆ ಗೊತ್ತಿರಲ್ಲ. ಇದ್ರಲ್ಲಿ ಇನ್ನೊಂದು ಡೈರೆಕ್ಷನ್ ಯೋಚನೆ ಮಾಡಿ ಹೆಂಗ್ ಹೇಳಕ್ ಆಗತ್ ನಾವು? ನಮ್ ಕಷ್ಟನೇ ಅರ್ಥ ಮಾಡ್ಕೊಳಲ್ವಲ್ಲ. ಬಟ್ ಡೈರೆಕ್ಟ್ ಆಗಿ ಹೇಳೋದ್ ಕಷ್ಟ ಇರುತ್ತೆ ಸ್ವಲ್ಪ. ಅಲ್ಲ, ಸುಮ್ನೆ ಒಂದ್ ಕ್ಲೂ ಕೊಡ್ಬೇಕು. ಮಾತಾಡ್ತಾ ಏನೋ ಒಂದ್ ಹೇಳ್ಬೇಕು. ಅದನ್ನೇನಾದ್ರೂ ನಾವು ತೀರಾ ಸೀರಿಯಸ್ ಆಗಿ ತಗೊಂಡು ಡಿಕೋಡ್ ಮಾಡಿದ್ರೆ ಓಕೆ, ಇಲ್ಲಾಂದ್ರೆ ಮತ್ತೆ ಬೈಸ್ಕೊಳ್ಳೋದಿದೆ. ಇಷ್ಟು ಗೊತ್ತಾಗಲ್ಲ ನಿನ್ಗೆ. ಎಷ್ಟು ಟ್ರೈ ಮಾಡ್ತಾ ಇದೀನಿ, ಅವಾಗ ನೋಡ್ತಾನೆ ಇದೀನಿ, ನಾನು ನೋಡ್ತಾನೆ ಇಲ್ಲ ಅನ್ನೋದು. ನೀನ್ ನೋಡ್ತಾ ಇದೀಯ ಅಂತ ಹೆಂಗ್ ಗೊತ್ತಾಗತ್ತಮ್ಮ ಅಂತ. ಬಟ್ ಆ ತರಾನೇ ಅದು ಹುಡುಗರು ದೋಸ್ತ್ ಹೇಳ್ತದೆ, ನಿನಗೆ ನೋಡ್ತಿದ್ದಾಳ ಕಡೋ ಅಂತ. ಒಂದೇ ಅಲ್ಲ, ಸಮಸ್ಯೆ ಏನೇಳಿ ಡೈರೆಕ್ಟ್ ಆಗಿ ಹೋಗಿ ಹೇಳಿದ್ರು, ನೋಡಿ ಒಂದ್ ಸರಿ ಇಲ್ಲ ಇವ್ರು ಹೆಂಗ್ ಬಂದ್ಬಿಟ್ಟ ಡೈರೆಕ್ಟ್ ಆಗಿ ಅಪ್ರೋಚ್ ಮಾಡೋದಂತ. ಕಪಾಳು ಕೊಡಿಯವರು ಇದಾರ ಅಲ್ಲಿ. ಅದು ಹೆದರಿಕೆ. ಡೈರೆಕ್ಟ್ ಆಗಿ ಹೇಳಿಲ್ಲ ಅಂದ್ರೂ ಸಮಸ್ಯೆ. ಏನ್ ಮಾಡ್ಬೇಕು? ಅದೇ ಅದಕ್ಕೊಂದು ಬ್ಯಾಲೆನ್ಸ್ ಇರ್ಬೇಕು. ಜಾಸ್ತಿನೂ ಇರ್ಬಾರ್ದು, ಕಮ್ಮಿನೂ ಇರ್ಬಾರ್ದು, ಸಮ್ವೇರ್ ಇನ್ ಬಿಟ್ವೀನ್. ಅಷ್ಟೆಲ್ಲ ಲೈಫಲ್ಲಿ ಬ್ಯಾಲೆನ್ಸ್ ಆಗಿ ಗೊತ್ತಿದ್ರೆ ಮದುವೆನೇ ಆಗ್ತದೆ. ಇರ್ತಾರಿಲ್ಲ. ಆಡಿಯನ್ಸಿಗೆ ಮದುವೆ ಆಗ್ರಿ ಅಂತಿರೋ ಆಗ್ಬೇಡ್ರಿ ಅಂತ ನನಗೆ ಹೇಳಿದ್ರೆ ಬಿಡ್ರಿ. ಆಡಿಯನ್ಸಿಗೆ ಆಗ್ರಪ್ಪ, ತುಂಬಾ ಒಳ್ಳೇದು. ಇದು ರೆಕಾರ್ಡ್ ಆಗಿಲ್ಲ, ಕಟ್ ಮಾಡ್ತೀನಿ ಈಗ. ಇಲ್ಲ, ನೀನ್ ಹಾಕದೇ ಇದ್ರು ಪರವಾಗಿಲ್ಲ, ಬಟ್ ಮದುವೆ ಅಂತೂ ಆಗು. ಯಾಕೆ ಆಗ್ಬೇಕು? ಖುಷಿಯಾಗಿರ್ಬೇಕು ತಾನೆ. ಅದು ಜಗದ ನಿಯಮ, ಅದು ಪ್ರಕೃತಿಯ ನಿಯಮ. ಅದು ಮದುವೆ ಆಗ್ಬೇಕು, ಎಲ್ಲ ಒಳ್ಳೇದು. ಕಷ್ಟ ಅನುಭವಿಸ್ಬೇಕು, ಸುಖ ಜಾಸ್ತಿ ಅನ್ಬೋದು. ತುಂಬಾ ಸುಖ ಇದ್ರು ಈಗ ನೀವು ಒಬ್ಬರೇ ಇದ್ರೆ ಬಹುಶಃ ತುಂಬಾ ಖುಷಿಯಾಗಿರ್ತೀರಾ. ಏನ್ ಬೇಕಾದ್ರೂ ಮಾಡ್ಬೋದು, ಫ್ರೀಡಮ್ ಇರುತ್ತೆ, ಎಲ್ಲ ಇರುತ್ತೆ. ಅದು ಒಳ್ಳೇದಲ್ಲ. ಅವಾಗ ಕಂಪ್ಯಾನಿಯನ್ ಬೇಕು. ಅಮೃತನೂ ವಿಷಯ ಆಗ್ಬಿಡುತ್ತಲ್ಲ, ಹಂಗಾಗ್ಬಿಡುತ್ತೆ. ನಾವ್ ಇವಾಗ ಮಾತಾಡ್ತಾ ಇರೋದು ಲೈಕ್ ಎಲ್ಲ ಸರಿಯಾಗಿದೆ. ಜಸ್ಟ್ ಮದ್ವೆ ಅಂದ್ರೆ ಬೋರು ಅನ್ನೋರ್ಗೆ ಐ ಥಿಂಕ್ ಯು ಕ್ಯಾನ್ ಗಿವ್ ಇಟ್ ಅ ಟ್ರೈ. ಬಟ್ ನಿಜವಾಗ್ಲೂ ಪ್ರಾಬ್ಲಮ್ ಇರುತ್ತಲ್ಲ, ಅಂದ್ರೆ ಹೆಂಡತಿ ರಿಯಲಿ ಸೈಕ್ ತರ ಆಡ್ತಾಳೆ, ಇವನ್ ರಿಯಲಿ ಏನೋ ಪ್ರಾಬ್ಲಮ್ ಇರುತ್ತೆ, ಅವಾಗ ಆಗ್ಬೇಡಿ ಗುರು. ಐ ಮೀನ್ ಮುಂಚೆ ನೋಡ್ಕೊಂಡ್ ಆಗಿ ಅರ್ನ್ ಆಗ್ತಿರೋ. ಲಾಡ್ ಆಫ್ ಪೀಪಲ್ ಮದ್ವೆ ಆದ್ಮೇಲೆ ಡಿಸ್ಕವರ್ ಮಾಡ್ತಾರೆ, ಇವ್ನ ಎಂತ ಲೂಸ್ ನನ್ ಮಗ ಗುರು, ಹಿಂಗಾಡ್ತಾನೆ ಹಂಗಾಡ್ತಾನೆ, ಎಲ್ಲೂ ಹೋಗಾಕ್ಬೇಡ. ಯುನೋ ಲಾಡ್ ಆಫ್ ಸಾರಿ, ಐ ಆಮ್ ನಾಟ್ ಮೇಕಿಂಗ್ ಇಟ್ ಅ ಸೀರಿಯಸ್ ಟಾಪಿಕ್, ಬಟ್ ಎಷ್ಟೊಂದು ಜನ ಮದ್ವೆ ಆಗಿ ಅಬ್ರಾಡ್ ಹೋಗ್ತಾರೆ, ಅಲ್ಲಿ ಯಾರೂ ಇರೋದಿಲ್ಲ. ದೆನ್ ದೇ ಡಿಸ್ಕವರ್ that the partner is fully different. So ಅಂತ ಸಮಯದಲ್ಲಿ ಏನ್ ಹೇಳೋದು ಗೊತ್ತಾಗಲ್ಲ. ಅದು ಜನರಲ್. ಇಲ್ಲಿ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಬಿಟ್ಟು US ಬಂದ್ಮೇಲೆ ಅಲ್ಲಿ ಯಾರು ಇರಲ್ಲ ಅಂತ ಜನರಲ್ ನಾಲೆಜ್ ಅಲ್ಲ. ಎಲ್ಲಾ ತರ ಮದ್ವೆನೂ ಇದೆ. ಸೊ ಗೊತ್ತಿಲ್ಲ ಎಕ್ಸಾಕ್ಟ್ಲಿ, ಬಟ್ ಅಟ್ ಲೀಸ್ಟ್ ಒಂಚೂರು ರಿಸರ್ಚ್ ಮಾಡ್ಕೊಂಡು ಮದ್ವೆ ಆಗಿ ಅನ್ಬೋದು. ಎಷ್ಟು ರಿಸರ್ಚ್ ಮಾಡಿದ್ರು ತಪ್ಪಾಗೋದಾದ್ರೆ ಆಗೋದಲ್ಲ. ಆದ್ರೆ ಆಗದೆ ಅವ್ರು ಹೇಳಿದ್ರಲ್ಲ ಸುಳ್ಳು ಹೇಳಿ. ಎಷ್ಟೊಂದ್ ಜನ ಲಿವ್ ಇನ್ ಮಾಡ್ತಾರೆ ಎಷ್ಟೊಂದ್ ವರ್ಷ, ಆಮೇಲೆ ಮದ್ವೆ ಆದ್ಮೇಲೆ ಗೊತ್ತಾಗೋದು ಅದು ರೂಪಾನೇ ಬೇರೆ. ಸೊ ಅವಾಗ ಏನ್ ಹೇಳ್ತೀರಾ? 3ನೇ ಗಂಟು
ಮದ್ವಿ ಮಾಡ್ಕೋಬೇಕಾದ್ರೆ ಹಿಂಗೆ ನರ್ವಸ್ನೆಸ್ ಅನಿಸ್ತೈತೆ ಅಂತಾರೆ. ಹಿಂಗೆ ನೀವು ಇಷ್ಟು ವರ್ಷ ಲವ್ ಮಾಡಿದ್ರು ಮದ್ವಿ ದ ಡೇ ಆಫ್ ದ ವೆಡ್ಡಿಂಗ್ ಅದಿರ್ತೈತೇನದ? ಡೇ ಆಫ್ ದ ವೆಡ್ಡಿಂಗ್ ಕಂಪ್ಲೀಟ್ ಆಗಿರಲ್ಲ, ಬಟ್ ತಾಳಿ ಕಟ್ಟಬೇಕು ಆದ್ಮೇಲೆ ಈ ಶಾಸ್ತ್ರ ಇರತ್ತಲ್ಲ, ಈ ಬೆರಳಲ್ಲಿ ತಗೊಂಡು ಕುಂಕುಮ ಮಾಡಬೇಕು ಅಂತ. ನನ್ನ ಜೀವನದಲ್ಲೇ ಅಷ್ಟು ಕೈ ನಡಗಿದ್ದಿಲ್ಲ. ಅದೇನು ಅಂತ ಗೊತ್ತಿಲ್ಲ. ನಾನು ಗುರು ಇದು ಯಾಕೆ ಒಂದ್ ಸೆಕೆಂಡ್ ಯೋಚನೆ ಮಾಡೋ ಲಾಸ್ಟ್ ಇಲ್ಲ ಯಪ್ಪ ಗೊತ್ತಿಲ್ಲ. ಆ ಟೈಮಲ್ಲಿ ಭಯ ಆಗೇ ಆಗತ್ತೆ. ಅಂದ್ರೆ ಲೈಫ್ ಚೇಂಜ್ ಆಕೇತಂತು ಅಥವಾ ಗೊತ್ತಿಲ್ಲ ಅದೇನ್ ಭಯ ಅಂತ, ಬಟ್ ರೆಸ್ಪಾನ್ಸಿಬಿಲಿಟಿ ಮೇಲೆ ಜಾಸ್ತಿ ಆಗತ್ತೆ ಇಬ್ಬರ ಮೇಲೂ ಅನ್ನೋದೊಂದು ಬಹುಶಃ ನನ್ನ ತಲೆಯಲ್ಲಿ ಅದು ಬಂದಿರ್ತಾವ. ನಿಮಗೂ ಆಗಿತ್ತಲ್ಲ? ನಿಮಗೆ ಇಲ್ಲ, ನನ್ಗೆ ಆಗಿರ್ಲಿಲ್ಲ. ಬಟ್ ಅವಳು ಅದೆಲ್ಲ ಆದ್ಮೇಲೆ ಅಳಕ್ ಸ್ಟಾರ್ಟ್ ಮಾಡಿದ್ಲು. ನನಗೆ ಅಯ್ಯೋ ಏನಾಗೋಯ್ತು ಅಂತ ನಾನ್ ಭಯ ಬಿದ್ದೆ. ಬಟ್ ಅಂದ್ರೆ ಅವಳು ಶಿ ಹ್ಯಾಡ್ ದ ಡ್ರೀಮ್, ಅಂದ್ರೆ ಫುಲ್ಫಿಲ್ ಆಯ್ತು ಅನ್ನೋ ಒಂದೇನೋ ಸಂತೋಷದ ಅಳು ಕಣ್ಣೀರದು. ನನಗ್ ಗೊತ್ತಾಗಿಲ್ಲ, ನಾನು ಏನೋ ಆಯ್ತೇನೋ ಅಂತ ರಿಗ್ರೆಟ್ ಮಾಡಾತಾರೆ ಡಿಸಿಷನ್ ಲಾಸ್ಟ್ ಮೊಮೆಂಟ್. ಇವ್ ಬ್ಯಾಡಾಗಿತ್ತು ನನಗೆ, ಈಗ ಏನ್ ಮಾಡ್ದೆ ನಾನು ಅಂತ. ಆಮೇಲೆ ಗೊತ್ತಾಯ್ತು ಇಲ್ಲ ಅವಳು ಖುಷಿಯಿಂದ ಹತ್ತಿದ್ದು ಅಂತ. ನಮ್ಗೆ ಏನಾಗತ್ತೆ ಗೊತ್ತಾ, ಸೊ ಈ ಹೆಣ್ಮಕ್ಳನ್ನ ಕನ್ಯಾದಾನ ಮಾಡೋದು ಅಂತ ಮಾಡ್ತಾರೆ ಗೊತ್ತಾ. ಸೊ ನಮ್ ಅಕ್ಕ ಒಂದ್ ಅಯ್ಯರ್ನ ಮದ್ವೆ ಆಗಿದ್ದು. ಸೊ ಅವ್ರ ಕಸ್ಟಮಲ್ಲಿ ಏನಂದ್ರೆ ಅಪ್ಪನ್ ತೊಡೆ ಮೇಲೆ ಅವಳು ಕೂತಿರ್ತಾಳೆ, ಆಮೇಲೆ ಧಾರೆ ಇರೋದು ಅದೆಲ್ಲ ಅದು ವೇ ದೇ ಡೂ ಇಟ್. ಅಳು ಬಂದೇ ಬರತ್ತೆ ಗುರು, ಇದ್ರ ಗ್ಯಾರಂಟಿ ಇಲ್ಲಿ ಗ್ಯಾರಂಟಿ ಅಳು ಬರತ್ತೆ ಈ ಸೀನಲ್ಲಿ ಅಂತಾರಲ್ಲ. ನಮ್ಗೊಂಥರ ಅಯ್ಯೋ ಅಪ್ಪ ಅಮ್ಮ ಎಲ್ಲ ಬಿಟ್ಬಿಟ್ಟು ಆ ಕನ್ಯಾದಾನ ಮಾಡ್ತಾರಂತ. ದಟ್ ಇಸ್ ಟೂ ಮಚ್. ಆಮೇಲೆ ಅಷ್ಟೇನಾ ಅಂದ್ರೆ ಇಷ್ಟು ವರ್ಷ ನಾನು ನಿನ್ ಜೊತೆ ಇದ್ದು ಇಲ್ಲಿಗೆ ಎಂಡ್ ಆಯ್ದು ಸಮ್ವೇರ್ ಎಲ್ಸ್. ಅಂಡ್ ದಟ್ ಹ್ಯಾಪನ್ ಟು ಮೀ. ನಂಗೆ ಇವ್ನು ಎಷ್ಟು ವರ್ಷದಿಂದ ಗೊತ್ತಿದ್ರು ಅಷ್ಟೇ ಮದುವೆ ಆಗಿದ್ದು ದಟ್ ಡೇ ಐ ಆಮ್ ನಾಟ್ ಇನ್ ಮೈ ಹೌಸ್. ದಟ್ ಐ ಫೆಲ್ಟ್ ವೆರಿ ಲೋನ್ಲಿ ದಟ್ 1 week. ಅವಾಗ ಅದೇ ಆ ಕೆ.ಎಸ್. ನರಸಿಂಹಸ್ವಾಮಿ ಅವ್ರದ್ದೊಂದು ಪೋಯಮ್ ನಾವು ಮೊದಲ ದಿನ ಮೌನ ಅಳುವೆ ಅನ್ಕೊಂಡು ನಾವು ಅಂಡರ್ಸ್ಟ್ಯಾಂಡ್ ಇಟ್ಸ್ ವೆರಿ ಡಿಫ್ರೆಂಟ್ ಫಾರ್ ಅಸ್. ಅಂದ್ರೆ ಎಲ್ಲ ಸಡನ್ಲಿ ಕಟ್ ಟೈಸ್ ಅಂಡ್ ನ್ಯೂ ಲೈಫ್ ಶುರು ಮಾಡು ಇಲ್ಲಿ ಇವಾಗ ಅಡ್ಜಸ್ಟ್ ಆಗ್ಬೇಕಲ್ಲ ಮತ್ತೆ. ಬಟ್ ದಟ್ ಅಪ್ಪಂದ್ರು ಆ ಕನ್ಯಾದಾನ ಮಾಡೋದಿದೆ, ದಟ್ ಇಸ್ ವೆರಿ ತುಂಬಾ ಅಲ್ಲಿ ಶಾರ್ಟ್ ಅಳು. ಅದು ಅವ್ರು ನಿಮ್ಗೇನ್ ಅನ್ಸುತ್ತೆ, ಅವ್ರ ಖುಷಿಯಿಂದ ಅಥವಾ ಅಳು ಬಾರ ಅದು ತುಂಬಾ ದುಃಖ ಪಟ್ಟು ಅಳ್ತಾರ? ಎರಡು ತರಾನು ಆಯ್ತಾ. ಇವಾಗ ನಮ್ ತಾಯಿಗೆ ತುಂಬಾ ಖುಷಿ ಆಯ್ತು. ಶಿ ವಾಸ್ ವೆರಿ ಪ್ರೌಡ್ ದಟ್ ನಾನು 2 ಹೆಣ್ಮಕ್ಳು ಮದ್ವೆ ಮಾಡ್ಬಿಟ್ಟೆ ಅನ್ನೋ ಖುಷಿ ಅವ್ರಿಗೆ. ಮದ್ವೆ ಮಾಡಿ ಆಚೆ ಕಳ್ಸ್ದೆ, ಇವಾಗ ನೆಮ್ಮದಿ ಆಗಿರ್ತೀನಿ, ಇವಾಗ ಇನ್ನೊಬ್ಬ ಹೋಗಿದೆ ಅಂತ. ನಮ್ಮಪ್ಪ ಹಬ್ಬ ಸದ್ಯ ಇವಳ್ದು ಆಗೋಯ್ತಲ್ಲಮ್ಮ ಮದ್ವೆ ಯಾರ್ದಿಲ್ಲ. ಮನೇಲಿ ಲೂಡೋ ಆಡ್ಬೋದು. ಸೊ ಬಟ್ ಐ ಥಿಂಕ್ ಆ ಕಸ್ಟಮ್ ನನಗಂತೂ ಇಷ್ಟ ಆಗಲ್ಲ. ಅವ್ರು ಹೇಳೋದೆಲ್ಲ ಅಂದ್ರೆ ಇಷ್ಟು ವರ್ಷ ಇಲ್ಲಿದ್ದೆ ಅಪ್ಪ ಅಮ್ಮ ನೋಡ್ಕೊಂಡು ಇವಾಗ ಹೋಗ್ತಾ ಇದೀಯಾ ಅಂದ್ರೆ ಸಡನ್ಲಿ ಯಾರ್ ನಿನ್ನ ಮಗಳಲ್ಲ ಇವ್ರ ಮನೆ ಹೊರಟೋಗಿ ಸೇರ್ತೀಯಾ ಅನ್ನೋದು. ದಟ್ ಐ ಥಿಂಕ್ ಎಲ್ಲರೂ ಹೇಳ್ತಾರೆ, ಅದು ಬರ್ದಿರೋದೇ ಅದಕ್ಕೆ ಅನ್ಸುತ್ತೆ. ವೆಡ್ಡಿಂಗ್ ಟಿಪ್ಸ್ ಫ್ರಮ್ ಬ್ಯಾಚುಲರ್ ಪಾರ್ಟಿ ಟೀಮ್. ಓನ್ಲಿ ಗುಡ್ ಟಿಪ್ಸ್. ಬ್ಯಾಡು ಹೇಳ್ರಿ, ನಾವ್ ಹೇಳಲ್ಲ ಏನಿಲ್ಲ. ಬ್ಯಾಡ್ ಇದ್ರೆ ತಾನೇ ಅದೆಲ್ಲ ನೀವೇ ತಿಳ್ಕೊಳ್ಬೇಕಮ್ಮ ಮಾಡ್ಕೊಂಡ್ಮೇಲೆ ವಾಟ್ ಇಸ್ ಗುಡ್ ಅಂಡ್ ಬ್ಯಾಡ್ ಫಾರ್ ಯು. ಸೊ ಬೆಸ್ಟ್ ಎಲ್ಲರೂ ಸೇಮ್ ಒಪಿನಿಯನ್, ನೋ ಬ್ಯಾಡ್ ಅಟ್ ಆಲ್. ಖುಷಿಯಾಗಿದ್ದೀವಪ್ಪ ನಾವು. ಹೇಳ್ಕೊಳ್ಳೋಷ್ಟೆಲ್ಲ ಏನಿರಲ್ಲ, ಇರುತ್ತೆ ಸಿನಿಮಾ ನೋಡಿ ಅನ್ನೋದು. ಉಳಿದಿದ್ದಕ್ಕೆ ಸಿನಿಮಾ ನೋಡಿ. ಸಿನಿಮಾ ನೋಡಿ ಚೆನ್ನಾಗತ್ತೆ, ಎಲ್ರಿಗೂ ಚೆನ್ನಾಗ್ ಅನ್ಸುತ್ತೆ, ನೋಡಿ ಸಿನಿಮಾ. ಸೊ ಈಗ ನೀವು ಫಿಲ್ಮ್ ಬಗ್ಗೆನ ಮಾತಾಡ್ಬೇಕಂತಾನೆ, ಬ್ಯಾಚುಲರ್ ಪಾರ್ಟಿ ಡೈರೆಕ್ಟ್ಲಿ ಅವ್ರು ಇಂಡೈರೆಕ್ಟ್ಲಿ ಕಿರಿಕ್ ಪಾರ್ಟಿ ಜೊತೆ ಕಂಪೇರ್ ಮಾಡ್ತಾರೆ. ದ ಲೆಗಸಿ ಆಫ್ ಕಿರಿಕ್ ಪಾರ್ಟಿ ಅದೇನು ಇಂಪ್ಯಾಕ್ಟ್ ಬಿಟ್ಟಿತ್ತು, ಅದು ಎಕ್ಸ್ಪೆಕ್ಟೇಷನ್ಸ್ ಕ್ಯಾರಿ ಮಾಡೋದು ಅದೊಂದು ಪ್ರೆಷರ್ ಇರ್ತಾಯಿತ್ತು. ನೀವಂತೂ ಕ್ರಿಯೇಟ್ ಹೆಂಗೆ ಮಾಡಿರ್ತೀರಿ, ಇಟ್ ಇಸ್ ಅ ಡಿಫ್ರೆಂಟ್ ಸಿನಿಮಾ. ನೀವು ಆ ಪ್ರೆಷರ್ ಇಟ್ಕೊಂಡು ಕ್ರಿಯೇಟ್ ಮಾಡಿರಂಗಿಲ್ಲ, ಬಟ್ ಆಡಿಯನ್ಸ್ ಕಂಪೇರ್ ಮಾಡ್ತಾರೆ. ಕಿರಿಕ್ ಪಾರ್ಟಿ ಕಾಲೇಜ್ ಲೈಫು, ಬಾಯ್ಸ್ ಇನ್ ಲೈಫು, ಬಟ್ ಯೂತ್ಫುಲ್ ಫಿಲ್ಮ್ ಅಂತ. ಆ ಲೆಗಸಿನ ಆ ಫುಲ್ಫಿಲ್ಮೆಂಟಿನ ಪ್ರೆಷರ್ ಇರ್ತೈತೇನೆ, ಆರ್ ಆ ಎಕ್ಸ್ಪೆಕ್ಟೇಷನ್ ಇಡೋದ ತಪ್ಪ? ಪ್ರೆಷರ್ ಇಲ್ಲ, ಎಕ್ಸ್ಪೆಕ್ಟೇಷನ್ ಇವಾಗ ನಾವೇ ಸೆಟ್ ಮಾಡಿದ್ವಿ. ಅಂದರೆ ನಮ್ಮ ಟೀಸರ್ ಆಗಲಿ ಸಾಂಗ್ ಆಗಲಿ ಎಲ್ಲದರಲ್ಲೂ 7 years ಆಫ್ಟರ್ ಕಿರಿಕ್ ಪಾರ್ಟಿ ಅಂತಲೇ ಹಾಕಿದ್ವಿ. ಸೊ ಅದು ಐಡಿಯಾ ಅದ್ರ ಹಿಂದೆ ಇರೋದೇನು ಅಂದರೆ ಅದೇ ಥರದ್ದೊಂದು ಕ್ಲೀನ್ ಕಾಮಿಡಿ, ಅದೇ ಥರ ಒಂದು ಹ್ಯೂಮರಸ್ ಫಿಲ್ಮ್. ಸೊ ನಮ್ಮ ಇಮ್ಯಾಜಿನೇಷನ್ ಹಿಂಗೆ ಅವಾಗ ಕಾಲೇಜಲ್ಲಿ ಇದ್ದರು ಎಲ್ಲರೂ. ರಕ್ಷಿತ್ ಗ್ಯಾಂಗ್ ಅವರೆಲ್ಲ ಫ್ರಂಟ್ ಬೆಂಚಲ್ಲಿ ಇದ್ದರು. ಯಾರೋ ಪಾಪ ಅವ್ರದ್ದೆಲ್ಲ ಕತೆ ಆಯ್ತು ಅಲ್ಲಿ. ಯಾರೋ ಪಾಪ 2ನೇದೋ 3ನೇದೋ ಬೆಂಚಲ್ಲಿ ಇದ್ದವನು, ಅವನ ಕತೆ ನಾವು ತೋರಿಸಿಲ್ಲ. ಅವನು ಕಾಲೇಜ್ ಆದಮೇಲೆ ಏನಾಗಿರ್ಬೋದು ಅವನು.
ಆ ಥರ ಒಂದು ರೀಇಮ್ಯಾಜಿನ್ಡ್ ವರ್ಷನ್ ಆಫ್ ಕಿರಿಕ್ ಪಾರ್ಟಿ. ಬಟ್ ಅದು ಹ್ಯೂಮರ್ ಎಲ್ಲ ಅದೇ ಸ್ಪೇಸಲ್ಲೇ ನಾವು ಕ್ಯಾರಿ ಮಾಡಿದ್ದೀವಿ. ಸೊ ಅದಕ್ಕೆ ನಾವು 7 years ಆಫ್ಟರ್ ಕಿರಿಕ್ ಪಾರ್ಟಿ ಅಂತ ಹಲೋ ವಿ ಆರ್ ಹಿಯರ್ ನಾವೇ ಮಾಡಿದ್ದು ಕಿರಿಕ್ ಪಾರ್ಟಿ ಅಂತ ಒಂದು ಜನಕ್ಕೆ ರಿಮೈಂಡ್ ಮಾಡೋಕ್ಕೆ ಆ ಟೂಲ್ನ ಯೂಸ್ ಮಾಡ್ತಾ ಇದ್ದೀವಿ ನಾವು ಇನ್ ಟರ್ಮ್ಸ್ ಆಫ್. ಬಟ್ ಅಂತ ಟೈಮ್ದಾಗ ಈಗ ನಾವ ಹಂಗೆ ಫೀಡ್ ಮಾಡಿದಾಗ ಒಂದು ಎಕ್ಸ್ಪೆಕ್ಟೇಷನ್ಸ್ ನಾವ ಬಿಲ್ಡ್ ಮಾಡಿ ಇನ್ನೊಂದು ಎಕ್ಸ್ಪೆಕ್ಟೇಷನ್ಸ್ ಥ್ರೂ ಕ್ವಾಲಿಟಿ ಡೆಲಿವರ್ ಮಾಡ್ಬೋದು. ಆಸ್ ಅ ಡಿಫ್ರೆಂಟ್ ಫಿಲ್ಮ್ ಒಬ್ಬೊಬ್ಬರು ಒಂದು ಆಡಿಯನ್ಸ್ ಹೆಂಗಿರ್ತಾರಂದ್ರೆ ಸಿಮಿಲಾರಿಟಿ ಭಾಳ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹೆಂಗೆ ಹೇಳ್ಬೇಕಂತಂದ್ರೆ ಲೈಕ್ ಒಬ್ಬರು ಡೈರೆಕ್ಟರ್ದು ಒಂದು ಸಿಗ್ನೇಚರ್ ಇದಿರ್ತೈತಲ್ಲ, ಹಂಗೆ ಎವ್ರಿ ಅದರ್ ಫಿಲ್ಮ್ಸ್ ಹ್ಯಾಸ್ ಟು ಬಿ ಲೈಕ್ ದಟ್. ಕಿರಿಕ್ ಪಾರ್ಟಿ ಜೊತೆ ಅಂತಂದ್ರೆ ದ್ಯಾಟ್ ಕೈಂಡ್ ಆಫ್ ಅ ಹ್ಯೂಮರ್ ಓನ್ಲಿ. ಇದಕ್ಕೊಂದು ಬೇರೆ ಟೈಪ್ ಹ್ಯೂಮರ್ ಇರ್ಬೋದು, ಬಿಕಾಸ್ ಹ್ಯೂಮರ್ ಕ್ಯಾನ್ ಬಿ ಬೇರೆ ಟೈಪ್ ಹೇಳ್ಬೋದು. ಸೊ ಅದು ನಿಮಗೆ ಎಫೆಕ್ಟ್ ಆಗಂಗಿಲ್ಲ ಅಂತೀರಿ, ಬಿಕಾಸ್ ಯು ಆರ್ ಓನ್ಲಿ ಫೀಡಿಂಗ್ ದಟ್ ಕಿರಿಕ್ ಪಾರ್ಟಿ ಕಂಪ್ಯಾರಿಸನ್. ಕರೆಕ್ಟ್. ಅಂದರೆ ಅದೇ ಸ್ಪೇಸಲ್ಲೇ ಕಾಮಿಡಿ ಅಂತೂ ಇದೆ, ಅದಕ್ಕೆ ಡೌನ್ ಅಂತೂ ಆಗಿಲ್ಲ, ಅದಕ್ಕಿಂತ 1 notch ಹೈಯರೇ ಹೋಗಿದ್ದೀವಿ ನಾವು ಇದರಲ್ಲಿ. ಇನ್ ಟರ್ಮ್ಸ್ ಆಫ್ ಸ್ಕೇಲೂ ದೊಡ್ಡದಿದೆ, ಇನ್ ಟರ್ಮ್ಸ್ ಆಫ್ ಕ್ಯಾರೆಕ್ಟರ್ಸು ಜಾಸ್ತಿ ಜನ ಇದ್ದಾರೆ, ತುಂಬ ಪ್ರೋಗ್ರೆಷನಲ್ಲಿ ಹೋಗುತ್ತೆ ಇದು ಇನ್ ಟರ್ಮ್ಸ್ ಆಫ್ ಸ್ಕ್ರೀನ್ ಪ್ಲೇ ಆಲ್ಸೋ. ಸೊ ಯಾರಾದ್ರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದರೆ ನಮ್ಗೆ ಅಟ್ಲೀಸ್ಟ್ ಒಂದು 80-90% ಮ್ಯಾಚ್ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ನಮಗಿದೆ. 100% ಇದೆ, ಬಟ್ ಅಷ್ಟೇ ಸ್ವಲ್ಪ 80-90% ಹೇಳ್ತಾ ಇದ್ದೀವಿ. ಹೋಪ್ಫುಲಿ ಈಗ ನೀವು ಇಷ್ಟು ವರ್ಷದ ಇಂಡಸ್ಟ್ರಿದಾಗ ಅದಿರಲ್ಲ, ಯು ಹ್ಯಾವ್ ಸೀನ್ ದ ಪ್ರೋಗ್ರೆಷನ್ ಆಫ್ ಹ್ಯೂಮರ್, ದ ಚೇಂಜಸ್ ಇನ್ ಸಿನಿಮಾ ಹ್ಯೂಮರ್. ಅವಾಗಿನ ಕಾಮಿಡಿ ಸಿನಿಮಾ ಈಗಿನ ಕಾಮಿಡಿ ಸಿನಿಮಾ ಡಿಫ್ರೆನ್ಸ್ ಭಾಳ ಇದೆ. ಯಾಕಂದ್ರೆ ಅವಾಗ ಕೇಟರ್ ಮಾಡೋದು ಈ ಗಾಳಿಪಟ ಅದ್ರದ್ದು ಹ್ಯೂಮರೇ ಬೇರೆ ಟೈಪ್ ಇತ್ತು. ಅದು ಈಗ ವರ್ಕ್ ಆಕ್ಕೆತ್ತಲ್ಲೋ ಆರ್ ಇಟ್ ಈಸ್ ಲೈಕ್ ಈಗ ನಾವು ಗಾಳಿಪಟ ಮಾಡಿದ್ರೆ ಹಿಟ್ ಆಕ್ಕೆತ್ತಂತೋ. ಇಸ್ ದರ್ ಅ ಚೇಂಜ್ ಇನ್ ದ ವೇ ಕಾಮಿಡಿ ಫಿಲ್ಮ್ಸ್ ಆ ಕಾಲದ ಈ ಕಾಲದ ಏನು ಡಿಫ್ರೆನ್ಸ್ ಆಯಿತು ಅಥವಾ? ಇದು ಬೇಸಿಕಲಿ ಕಾಮಿಡಿ ಸಿನಿಮಾ ಅಂದ ತಕ್ಷಣ ಪ್ರತಿಯೊಂದು ಡೈಲಾಗು ನಗಿಸ್ತೀವಿ ಅನ್ನೋದ್ರನ್ನ ಕಷ್ಟ, ಹಾಗಾಗಿ ಸಾಧ್ಯನೇ ಇಲ್ಲ ಅದು. ಸೊ ನಾವು ಯಾವ ಸೀನ್ ಹೇಳಕ್ ಹೊರಟಿದೀವಿ, ಇವಾಗ 10 ವರ್ಷ ಹಳೆ ಸೀನ್ ನಾನು ಇವಾಗ ಹಾಕಿದ್ರೆ ಡೆಫಿನೆಟ್ಲಿ ವರ್ಕ್ ಆಗಲ್ಲ. ಯಾಕಂದರೆ ಇವಾಗ ಆಗಿರೋ ಪ್ರಾಸೆಸ್ಸಲ್ಲಿ ಲೈಫಲ್ಲಿ ಇವಾಗ ನಾವೇ ನೋಡ್ಕೊಂಡು ಬಂದಿದ್ದೀವಲ್ಲ. ಇವಾಗ ನಾವೊಂದು 10 ಜನ ಕೂತಿರ್ತೀವಿ, ಯಾರೋ ಒಬ್ಬ ಒಂದು ಜೋಕ್ ಹೇಳ್ತಾನೆ, ಹೋಗ 10 ವರ್ಷದ ಹಳೆ ಜೋಕ್ ಹೇಳ್ತಾ ಇದೆ ನೀನು ಅಂತೀವಿ, ನಾವು ಹೊಸದಾಗೇನೋ ಹೇಳು ಅಂತ. ಆ ಥರ ಹೊಸತನ ಬರ್ತಾನೇ ಇರುತ್ತೆ. ಸೊ ಬದಲಾವಣೆಗಳಾಗತ್ತೆ. ಇವಾಗ ಇದರಲ್ಲಿ ಏನು ಡೈಲಾಗ್ಸ್ ಬರ್ದಿದ್ದಾರಲ್ಲ ಅವಿ, ಇವತ್ತು ನಾವು ಕೂತು ನಾವು 10 ಜನ ಹುಡುಗರು ಕೂತಾಗ ಅಥವಾ ಒಂದು ಟೀಮ್ ಎಲ್ಲ ಕೂತಿರ್ತೀವಿ, ಅಲ್ಲಿ ಏನು ಮಾತಾಡ್ತಾರೆ ಇವತ್ತಿನ ಸಿಚುವೇಶನಲ್ಲಿ ಅದೇ ಥರ ಡೈಲಾಗ್ಸ್ ಬರ್ದಿರೋದು. ಸೊ ಹಂಗಾಗಿ ಎಸ್ ಡೆಫಿನೆಟ್ಲಿ ಅದು ಆಗೇ ಆಗುತ್ತೆ. ಇಲ್ಲ ಇವಾಗೆಲ್ಲ ಏನಾಗಿದೆ ಅಂದರೆ ತುಂಬ ಈಗ 1 minute ವಿಡಿಯೋದಲ್ಲಿ ಏನೇನೋ ಒಂದಷ್ಟು ನಗ್ಸಕ್ಕೆ ಟ್ರೈ ಮಾಡ್ತಾರೆ ಈ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಇವಾಗ ನಾವು ಸಿನಿಮಾದಲ್ಲಿ ಹೇಗೆ ಅಂದರೆ ಬಿಲ್ಡಪ್ ಅಂದರೆ ನಾವು ಕ್ಯಾರೆಕ್ಟರ್ನ ಬಿಲ್ಡ್ ಮಾಡಿ ಒಂದು ಸಿಚುವೇಶನ್ಗೆ ತೊಗೊಂಡು ಅವಾಗ ನಗ್ಸಿದ್ರೆ ನಗ್ತಾರೆ. ಇವಾಗ ಎಲ್ಲ ಮಾತು ಡೈಲಾಗ್ ಎಲ್ಲ ನಗ್ಸ್ಬೇಕು, ಎಲ್ಲ ಸಿಚುವೇಶನ್ ನಗ್ಸ್ಬೇಕು ಅಂದರೆ ಕಷ್ಟ ಆಗುತ್ತೆ. ಸೊ ಆ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡಿ ಅವನು ಒಂದು ಆ ಪರ್ಸ್ನಲ್ ಟಚ್ ಕೊಟ್ಟು ಅವ್ನು ಹೇಗೆ ಅಂತ ಎಲ್ಲ ತೋರಿಸಿ ಆಮೇಲೆ ನೀವು ಕಾಮಿಡಿದು ಅಂದರೆ ನಗ್ತಾರೆ. ಸಿ ಆಲ್ಸೋ ಐ ಫೀಲ್ ನಾವು ನಮ್ಮದು ಅಟೆನ್ಷನ್ ಸ್ಪ್ಯಾನ್ ಆಲ್ಸೋ ವೆರಿ ಲೆಸ್. ನಿನ್ಗೆ ಏನು 30 seconds ನಿಂಗೆ ಮಜಾ ಬರಬೇಕು ಅಂದರೆ ನಿನ್ನ ರೀಲ್ ದಟ್ ಇಸ್ ಹೌ ದ ಕಲ್ಚರ್ ಇಸ್, ಇಟ್ಸ್ ರೀಲ್ ಕಲ್ಚರ್. ಆ್ಯಂಡ್ ಅದು ನೀನು ಪದೇ ಪದೇ ನೋಡೋಕ್ಕೆ ಇಷ್ಟಪಡೋದು, ನೀನು ಫಾರ್ವರ್ಡ್ ಮಾಡೋದು ಅದರಲ್ಲೂ ಕಮ್ಮಿ. ಔಟ್ ಆಫ್ 100 reels ಯು ಮೇ ಲೈಕ್ 10 reels. ಸೊ ಆ ಒಂದು ಮೈಂಡ್ಸೆಟ್ ನಾವು ಇರೋದ್ರಿಂದ ನೀವು ಕೂತ್ಕೊಂಡು ಏನೋ ವೇಟಿಂಗ್ ಫಾರ್ ಸಮಥಿಂಗ್ ಅದಷ್ಟು ಟೈಮ್ ಇಲ್ಲ. ಹಂಗನ್ಬಿಟ್ಟು ನಿನಗೆಲ್ಲ ಕೇಳಿದೆಲ್ಲ ಕೊಡ್ತೀನಿ ಅಂತಾನೂ ಇಲ್ಲ. ಬಟ್ ಐ ಆಮ್ ಶ್ಯೂರ್ ಲೈಕ್ ವಾಟ್ ಹ್ಯಾಪನ್ಸ್ ಇಸ್ ಯು ವಾಂಟ್ ಟು ಕೀಪ್ ಗೋಯಿಂಗ್ ಬ್ಯಾಕ್ ಆ್ಯಂಡ್ ವಾಚಿಂಗ್ ದಟ್ ಸೀನ್ ಆರ್ ದಟ್ ರೀಲ್. ಅದು ನಿಂಗೆ ನಾಪಕ ಇದೆಯಾ ಅದು. ಇವಾಗಲೂ ನಾವು ಆ ಜಗ್ಗೇಶ್ ಕಾಮಿಡಿ ಸೀನ್ ಗೊತ್ತಾ ನಿನಗೆ, ಅವನೊಬ್ಬ ಹಿಂಗೆ ಬರ್ತಾನಲ್ಲ, ಹಂಗೆ ನಾವು ನಾಪಕ ಇಟ್ಕೊಳ್ಳೋದು. ಬಿಕಾಸ್ ದೋಸ್ ದಟ್ ಇಮಿಡಿಯೇಟ್ ಒನ್ ಥಿಂಗ್ ದಟ್ ಯು ಲೈಕ್ ಯು ಲ್ಯಾಚ್ ಆನ್ ಟು ಇಟ್ ಆ್ಯಂಡ್ ಯುಲ್ ಆಲ್ವೇಸ್ ಅದ್ರ ಬಗ್ಗೆನೇ ನಾವು ಮಾತಾಡ್ತೀವಿ. ಸೊ ಐ ಥಿಂಕ್ ಬ್ಯಾಚುಲರ್ ಪಾರ್ಟಿಲಿ ಆ ಥರ ಸುಮಾರು ಇದೆ. ಲೈಕ್ ವೇರ್ ಯು ವಿಲ್ ಪ್ರಾಬಬ್ಲಿ ರಿಮೆಂಬರ್ ಆ್ಯಂಡ್ ಸಿ ಅವ್ನದೊಂದು ಡೈಲಾಗ್ ಹೇಳನಲ್ಲ, ಏನು ಸಾಕಾಗಿತ್ತಲ್ಲ ಅದು. ವಾರ್ನಿಂಗ್ ಸಾಂಗ್ದಾಗ ಸೀನ್ ಐತಲ್ಲ, ಹಿಂಗೆ ಅವ್ರು ಮ್ಯಾಲಿಂದ ಬೀಳ್ತಾರೆ, ಎಮರ್ಜೆನ್ಸಿ ಅಂತ ಹೋದಾಗ ಅವ್ರು ಹಿಂದಿಂದ ಪೇಷಂಟ್ ಅವರಲ್ಲ, ಆ ಸಟಲ್ ಕೈಂಡ್ ಆಫ್ ಕಾಮಿಡಿ ಅದೆಲ್ಲ ಅವ್ರ ಸ್ಕ್ರೀನ್ ಪ್ಲೇ ಕಂಪ್ಲೀಟ್ ಅವ್ರದ್ದು. ಅದೇ ಸಾರಿ ಐ ಆಮ್ ಮೇಕಿಂಗ್ ಅ ಜೋಕ್. ಅದೇ ಅವ್ರದ್ದು ನಮ್ಮ ಶೂಟ್ಗೆ ಹೋಗಕ್ಕೆ ಮುಂಚೆ ಅವ್ರ ಇಂಜುರಿ ಆಗಿತ್ತು. ಸೊ ಹೆಂಗೆ ಶೂಟ್ ಮಾಡೋದು ಗೊತ್ತಿಲ್ಲ, ಇದು ಬ್ಯಾಂಡೇಜ್ ತೆಗಿಯೋದ ಬಿಡೋದು ಗೊತ್ತಿಲ್ಲ. ಖರೆ ಇಂಜುರಿ ನಿಜ ಇಂಜುರಿ ಆಯ್ತು.
ಅಂದ್ರೆ ಅವ್ರಿಗೆ ಏನು ಅದಕ್ಕೆ ಅಷ್ಟು ಇಂಗ್ಲಿಷ್ ಬರಲ್ಲ ನಂಗೆ, ಅದೇನೋ ಟೇರ್ ಆಗಿತ್ತು. ರಿಯಾಲಿಟಿ ಮೆಥಡ್ ಆಕ್ಟಿಂಗ್. ಅಕಿಲಿಸ್ ಟೆಂಡನ್ ಅಂತ ಇರುತ್ತೆ, ಇದು ಟೆಂಡನ್ ಟೇರ್ ಆಗೋಯ್ತು. ದಿಸ್ ಇಸ್ ಟೆಂಡನ್. ಸೊ ಇದು ಟೆಂಡನ್ ಟೇರ್ ಆಗೋಯ್ತು ಬ್ಯಾಡ್ಮಿಂಟನ್ ಆಡ್ಬೇಕಾದ್ರೆ. ನಮ್ಮ ಕನ್ನಡ ಇಂಡಸ್ಟ್ರಿದು ಒಂದು ಬ್ಯಾಡ್ಮಿಂಟನ್ ರಾಜ್ ಕಪ್ ತರ ಏನೋ ಒಂದು ನಡೆಸಿದ್ರು, ಅಪ್ಪು ಕಪ್. ಅದರಲ್ಲಿ ನಾನು ಒಂದು ಟೀಮ್ ಕ್ಯಾಪ್ಟನ್ ಅಂತೆಲ್ಲ ಮಾಡಿದ್ರು. ಆಮೇಲೆ ನಾನು ಬ್ಯಾಡ್ಮಿಂಟನ್ ಮುಂಚೆ ಚೆನ್ನಾಗಿ ಆಡ್ತಾ ಇದ್ದೆ, ಟಿ ವಿಲೆಲ್ಲ ಬರುತ್ತೆ, ನಾನು ಸ್ವಲ್ಪ ನೀಟಾಗಿ ಪ್ರಾಕ್ಟೀಸ್ ಮಾಡಿ ಆಡಬೇಕು ಅಂತ ನಾನು ಎಕ್ಸ್ಟ್ರಾ ಪ್ರಾಕ್ಟೀಸ್ ಮಾಡೋಕ್ಕೆ ಹೋದೆ. ಸೊ ಅವಾಗ ನನಗೆ ಇಂಜುರಿ ಆಗೋಯ್ತು. ಸೊ ಹಾಗಾಗಿ ಅದನ್ನ ನೋಡ್ತೀನಿ. ಶೂಟಿಂಗು ಇದಾಗಿದ್ದು ಡಿಸೆಂಬರಲ್ಲಿ, ನನಗೆ ಡಿಸೆಂಬರ್ 4th or 5th ಇಂಜುರಿ ಆಯಿತು. ನೋಡಿದ್ರೆ Jan 2nd ಶೂಟಿಂಗ್ ಇದೆ. ಸೊ ಏನು ಮಾಡೋದು ಅಂತ ನಾವೆಲ್ಲ ಡಿಸ್ಕಸ್ ಮಾಡಿದಾಗ ಅಭಿನಯ ಹೇಳ್ದ, ನೀನು ಹಿಂಗೆ ಆ್ಯಕ್ಟ್ ಮಾಡ್ತೀಯ, ನಿನ್ಗೆ ಅಂದರೆ ಓಡೋದಕ್ಕೆ ಅಂದರೆ ವಿತ್ ಕ್ರಚಸ್ ಕೊಟ್ಟಿದ್ರು, ಕ್ರಚಸ್ಸಲ್ಲಿ ಓಡೋಕ್ಕಾಗತ್ತಾ, ಈ ಥರದ್ದೆಲ್ಲ ಮಾಡ್ತೀಯಾ ಅಂತ ಕೇಳಿದ್ರು. ಸರ್ I'll do it. ನಿಮಗೆ ಅಂದರೆ ಬೇರೆ ಏನೂ ಇದಿಲ್ಲ ಅಂದ್ರೆ ಆಪ್ಷನ್ ಇಲ್ಲ ಅಂದ್ರೆ, ಯಾಕೆಂದರೆ ನಮ್ಮ DOP ಬಂದು ಇವನು ಅರವಿಂದ್ ಕಶ್ಯಪ್. ಸೊ ಅವರು ಬ್ಯುಸಿ ಇದ್ರು. ಸೊ ಹಂಗಾಗಿ ಅವ್ರದ್ದು ಡೇಟ್ಸ್ ಇಲ್ಲ ಅದಾದ್ಮೇಲೆ ಈ ಜನವರಿ ಬಿಟ್ರೆ. ಸೊ ಹಂಗಾಗಿ ನಾವು ಮಾಡ್ಲೇಬೇಕಾಯ್ತು, ಅದ್ ಮಾಡಿದ್ವಿ. ಬಟ್ ಏನಂದ್ರೆ ಇವಾಗ ಸಿನಿಮಾ ನೋಡಿದಾಗ ಅದೇನೋ ಒಂದು ಆ್ಯಡ್ ಆಗಿದೆ, ಒಂದು ಕ್ಯಾರೆಕ್ಟರ್ ತರ ಆ್ಯಡ್ ಆಗಿದೆ. ಅದು ಹಿಂಗೆ ಜಾರಿಂಗ್ ಅನಿಸಲ್ಲ, ಏನು ಒಮ್ಮೆ ಆತಂತ ನ್ಯಾಚುರಲಿ ಇಂಟಿಗ್ರೇಟ್. ನನಗೆ ಗೊತ್ತಿರ್ಲಿಲ್ಲ, ಇಲ್ಲಾಂದ್ರೆ ಡೌಟ್ ಬರ್ತಿತ್ತು. ನೀವು ಹೇಳಿದ್ಮೇಲೆ ಶಾಕ್ ಆಗಿದ್ದದೆ. ಬಟ್ ಈ ಸಾಂಗ್ ಮಾಡೋ ಟೈಮಲ್ಲಿ ನಾನು ಆರಾಮಾಗಿದ್ದೆ. ಅದೇ ಆರಾಮದಿರಿ. ಅಲ್ಲಿ ಹೋದಲ್ಲ ಸೆಗ್ಮೆಂಟ್ ಕ್ರಚಸ್ ಎಲ್ಲ ಇಟ್ಕೊಂಡು ಓಡ್ತೀನಿ, ನೋ ಪ್ರಾಬ್ಲಮ್ ಬ್ರೋ, ಮಾಡೋಣ ಅಂದ್ರು ಅವರು. ಸರಿ ಅಂತ ಓಡ್ತೀನಿ, ನಾವು ಒಬ್ಬನಿ ಓಡಿ ಈ ಕಡೆ ಹೋಗಿ ಎಲ್ಲ ಆಯ್ತು. ಒಂದು ದಿವಸ ನನಗೆ ಕಾಲು ನೋವು ಬಂತು ಅಂತ ಒಂಚೂರು ಕ್ರಚಸ್ ಹಿಡ್ಕೊಂಡು 2 ನಿಮಿಷ ಓಡಾಡಿದೆ ಅಷ್ಟೇ. ಇಲ್ಲೆಲ್ಲ ನೋವು ನಂಗೆ. ತಿರುಗಿ ನೋಡಿದ್ರೆ ಅವ್ರು ಪಾಪ ಅಲ್ಲಿ ಕೂತಿದ್ರಲ್ಲ, ಅವ್ರ ಮೇಲೆ ಒಂದು ಲೈಟಾಗಿ ಚಾರ್ಜ್ ಹೋಗಿ ಮ್ಯೂಸಿಕ್ ಮೈಂಡಲ್ಲಿ ಬರ್ತದೆ. ಪಾಪ ಇಷ್ಟೆಲ್ಲ ಕಷ್ಟಪಡ್ತೀರ ದೇವರೇ. ಬಟ್ ಪ್ಯಾಕಪ್ ಆಗ್ತಾ ಅದು ಕ್ರಚಸ್ ಭಾರಿ ಫಾಸ್ಟ್ ಆಗಿ ಹೋಗ್ತಾ ಇತ್ತು. ನಮ್ಮನ್ ಪಾಸ್ ಮಾಡಿ ಮುಂದೆ ಹೋಗ್ತಿಲ್ವಾ ನಾವ್ ದಿಗಂತಿಲ್ಲ ಬಾರ ಮುಂದೆ ರೈಟಲ್ಲಿ ಒಂದ್ ಜಾಗ ಇದೆ, ಅಲ್ಲಿ ಹೋಗ್ತಾ ಇದ್ವಿ. ಚೆನ್ನಾಗಿತ್ತು. ಅಚ್ಚುತಣ ಇದ್ರೆ ಚೆನ್ನಾಗಿರ್ತೈತೆ. ಅವ್ರು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಆದ್ರೆ ಪಾಪ ಕಾಲ್ ಮುರ್ಕೊಂಡಿದ್ ಇವರು, ಅವ್ರು ವೀಲ್ ಚೇರ್ ಅಲ್ಲಿ ಕುತ್ಕೊಂಡು ಎಲ್ಲಾ ಕಡೆ ಓಡಾಡೋರು. ಶೂಟ್ ಮಾಡದೇ ಇರೋ ಟೈಮಲ್ಲಿ ಇವ್ರು ಅದ್ರ ಇದೇನೋ ಲೋಗೋದ ಲಟ್ಟಣಿಗೆ ಅದಕ್ಕೈತಿ. ಅವ್ರನ್ನ ಕೇಳಿ, ಅವ್ರ ಅಸ್ತ್ರ ಅದಕ್ಕೆ. ಪಾಪ ಇದೊಂದೇ ಅಲ್ಲ, ಎಷ್ಟೊಂದು ಅಸ್ತ್ರಗಳು ಕೊಟ್ಟಿದ್ದಾರೆ. ವೆರಿ ಪವರ್ಫುಲ್ ವುಮನ್. ಬ್ಯಾಚಲರ್ ಪಾರ್ಟಿ ಅಂತ ಒಂದು ಟೈಟ್ಲ್ ಹೇಳಿದ ತಕ್ಷಣ ನಿಮ್ಗೇನೋ ಓಕೆ, ಒಂದು ಗ್ಲಾಸ್, ಒಂದು ಸಿಗರೇಟ್, ಬೀಡಿ ಎಲ್ಲ ಸೈಡ್ ಹಾಕೋ. ಬಟ್ ನಮ್ದು ಅದೆಲ್ಲ ಸಿನಿಮಾ. ಓಕೆ, ಆಮೇಲೆ ತುಂಬಾ ಈಸಿ. ಓಕೆ, ಒಂದು ಕುಡಿಯೋದ್ರದ್ದೇ ಜೋಕ್ಸ್ ಮಾಡೋ, ಕುಡಿಯೋದ್ರ ಬಗ್ಗೆನೇ ಮಾಡೋ ಅಂತ ಅದೆಲ್ಲ ತುಂಬಾ ಈಸಿ. ಬಟ್ ಆ ವೇ ನಾವು ತೊಗೊಳಕ್ ಇಷ್ಟ ಇರಲಿಲ್ಲ ಇದರಲ್ಲಿ. ವಿತ್ ಸಚ್ ಗುಡ್ ಆಕ್ಟರ್ಸ್ ಅಂಡ್ ಆಲ್ ದಟ್ ವಿ ಶುಡ್ ನಾಟ್. ಥ್ಯಾಂಕ್ ಯು. ಅದೇ ಟ್ರೈಡ್ ಅಂಡ್ ಟೆಸ್ಟೆಡ್ ಬೇಡ ಅಂತ ನಾವು ಒಂದು ಚೇಂಜ್ ಮಾಡಿದ್ವಿ. ಸೊ ಇದರಲ್ಲಿ ಒಂದು ಒಳ್ಳೆ ಫ್ಯಾಮಿಲಿ ಆ್ಯಂಗಲ್ ಇದೆ ಅಂತ ತೋರ್ಸಕ್ಕೆ ಲಟ್ಟಣಿಗೆ ಇಟ್ಟಿರೋದು. ಫ್ಯಾಮಿಲಿ ಆ್ಯಂಗಲ್ ಲಟ್ಟಣಿಗೆ. ಈಗ ಶೂಟ್ ಅಂತೂ ನೀವು ಬ್ಯಾಂಕಾಕ್ದಾಗ ಮಾಡಿರಿ. ಬ್ಯಾಂಕಾಕ್ ಒಂದೇ ಅಲ್ಲ, ನಾವು ಚಿಯಾಂಗ್ ಮೈ ಹೋದ್ವಿ, ಫುಕೆಟ್ ಹೋದ್ವಿ. ಬಟ್ ಬ್ಯಾಂಕಾಕ್ ಅಂತ ಹೇಳಿದ ಕೂಡಲೇ ರೆಗ್ಯುಲರ್ ಆಗಿ ಒಂದಷ್ಟು ಜಾಗ ಶೂಟ್ ಮಾಡ್ತಾರೆ, ಅದಕ್ಕೆ ನಾವು ಹೋಗಿಲ್ಲ. ಯಾವ ಕಾರಣಕ್ಕೂ ಸಮ್ ಬ್ಯೂಟಿಫುಲ್ ಲೊಕೇಶನ್ಸ್ ಮಾಡಿದ್ದಾರೆ ಎಲ್ಲದರಲ್ಲೂ. ನಾನಿಲ್ಲ, ನಾನು ಆಮೇಲೆ ಹೇಳಿದ್ದು. ತುಂಬಾ ಒಳ್ಳೊಳ್ಳೆ ಲೊಕೇಶನ್ಗಳು. ಶೂಟಿಂಗ್ ಇನ್ ಬ್ಯಾಂಕಾಕ್ ಎಕ್ಸ್ಪೀರಿಯನ್ಸ್ ವರ್ಸ್ಟ್, ಕೆಲಸ ಬೆಸ್ಟ್. ಎಕ್ಸ್ಪೀರಿಯನ್ಸ್ ಯಾಕೆ ವರ್ಸ್ಟ್? ಹೆಕ್ಟಿಕ್ ಕೆಲಸ. 11 ಗಂಟೆಗೆ ಬಿಡೋದು, ಬೆಳಿಗ್ಗೆ ಮತ್ತೆ 4:00 ಎದೊಳೋದು, ಕೆಲ್ಸಕ್ಕೆ ಹೋಗೋದು. ಅಲ್ಲಿ ಫುಡ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅಂತಾರಲ್ಲ, ಹಿಂಗೆ ಇಲ್ಲ ಫುಡ್ದೇನು ನಮ್ಗೇನು ತೊಂದರೆ ಆಗಿಲ್ಲಪ್ಪ, ಆರಾಮಾಗಿತ್ತು. ಅಲ್ಲ ವೆಜ್ ತಿನ್ನೋರಿಗೆ ಸ್ವಲ್ಪ ಕಷ್ಟ ಆಯ್ತು ಅನ್ಸುತ್ತೆ, ಬಟ್ ನಾನ್ ವೆಜ್ ತಿನ್ನೋರಿಗೆ ಏನು ತೊಂದರೆ ಆಗಿಲ್ಲ. ಇಲ್ಲ ಇವಾಗಂತೂ ಅಲ್ಲೆಲ್ಲ ತುಂಬಾ ಇಂಡಿಯನ್ ರೆಸ್ಟೋರೆಂಟ್ಸ್ ಇದೆ, ಸೊ ಹಂಗಾಗಿ ಅಂಡ್ ಲಾಟ್ ಆಫ್ ವೆಜಿಟೇರಿಯನ್ ಆಲ್ಸೋ ಥೈಲ್ಯಾಂಡ್ ಅಲ್ಲಿ. ಹೌದಾನೆ. ಹೌದು. ಅಲ್ಲಿ ಈಗ ಅದು ಬ್ಯಾಚಲರ್ ಪಾರ್ಟಿ ಥೈಲ್ಯಾಂಡ್ ಅಂದ್ಕೊಳ್ಳೋ ಒಂದು ಇಮೇಜ್ ಬಂದ್ಬಿಡ್ತೈತಲ್ಲ, ಹಿಂಗ್ ರಾಂಗ್ ಇಮೇಜ್. ಅದಕ್ಕೆ ಲಟ್ಟಣಿಗೆ ನೋಡಿ ಕೇಳಿದಾನೆ, ಅದಕ್ಕೆ ಲಟ್ಟಣಿಗೆ ಕರೆಕ್ಟ್ ಮಾಡಿರೋದ ರಾಂಗ್ ಇಮೇಜ್. ಹೆಂಗ್ ನೋಡಿ ಆಡಿಯನ್ಸಿಗೂ ಲಟ್ಟಣಿಗೆ ಅದೇ. ಅಲ್ಲಿ ಯೋಚನೆ ಮಾಡಕ್ ಹೋಗ್ಬೇಡ, ಇದು ಫ್ಯಾಮಿಲಿ ಫಿಲ್ಮ್ ಅಂತ. ಫ್ಯಾಮಿಲಿ ಫಿಲ್ಮ್ ಅಂತ ಇವಾಗ ಕೂತ್ಕೊಂಡು ನಾನು ಹೇಳ್ಬೋದು, ಇದರಲ್ಲಿ ಮ್ಯೂಸಿಕ್ ಕ್ಯಾಚಿ ಆಗಿದೆ, ಯೂತ್ಗೆ ಮೆಸೇಜ್ ಇದೆ, ಫ್ಯಾಮಿಲಿ ಎಲ್ಲ ಒಟ್ಟಿಗೆ ನೋಡೋವಂಥ ಸಿನಿಮಾ ಅಂತ ಎಲ್ಲರೂ ಹೇಳ್ತಾರೆ. ನನ್ನ ಸಬ್ಕಾನ್ಷಿಯಸ್ಲಿ ಹಿಂಗೆ ನಾವು ಕೂಡ್ಸೋಣ, ಏನೋ ಈ ಫ್ಯಾಮಿಲಿ ಆ್ಯಂಗಲ್ ಸಬ್ಕಾನ್ಷಿಯಸ್ಲಿ ನಾವು ಹಿಂಗೆ ಕೂಡ್ಸೋಣ, ಇದೊಂದು ಅಟೆಂಪ್ಟ್ ಅಷ್ಟೇ, ಈ ಥರ ಮಾಡಿದ್ರೆ ಕೂತ್ಕೊಬೋದೇನೋ ಅಂತ
ಈಗ ನೀವು ಯೂತಿಂಗ್ ಮೆಸೇಜ್ ಅಂತ ಹೇಳಿದ್ರಲ್ಲ, ಈಗ ರೀಸೆಂಟ್ಲಿ ಒಂದು ಫಿಲ್ಮ್ನಾಗ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತಾರೆ, ಇದು ಯೋಚನೆ ಮಾಡಿ ಸೀನ್ ಹಾಕ್ಬೇಕು ಬಿಕಾಸ್ ಆಡಿಯನ್ಸಿಗೆ ಎಫೆಕ್ಟ್ ಆಗ್ತೈತಿ. ಅಲ್ಲಿ ಕ್ರಿಯೇಟಿವ್ ಫ್ರೀಡಮ್ ವರ್ಸಸ್ ದ ರೆಸ್ಪಾನ್ಸಿಬಿಲಿಟಿ, ಅದ್ರಾಗ ಹೆಂಗ್ ಬ್ಯಾಲೆನ್ಸ್ ಮಾಡೋಗೆ? ಏನ್ ಗೊತ್ತಾ, ಇದು ನೋಡಿ ದುರಂತ ಅಂದ್ರೆ ಇದು ಬರೀ ಸಿನಿಮಾದವ್ರಿಗೆ ಮಾತ್ರ ಇದನ್ನ ಅಪ್ಲೈ ಮಾಡ್ತಾರೆ. ಈಗ ನಮ್ಮ ಮನೇಲಿ ಕೂತ್ಕೊಂಡು ನಮ್ಮ ಅಪ್ಪ ಅಮ್ಮ ಸೀರಿಯಲ್ ನೋಡ್ತಾ ಇರ್ತಾರೆ, ಇಂಥದ್ದು ಅಂತದಂತಲ್ಲ, ಯಾವ್ದೋ ಸೀರಿಯಲ್ ನೋಡ್ತಿರ್ತಾಳೆ, ಅತ್ತೆ ಸೊಸೆಗೆ ವಿಷ ಆಗ್ತಾಳೆ, ಸೊಸೆ ಬಂದು ಅತ್ತೆ ಸತ್ತೋಗ್ಲಿ ಅಂತ ಏನೋ ಹೇಳ್ಕೊತಾಳೆ ಅಲ್ವಾ. ಇದು ಜನಕ್ ತೊಂದ್ರೆ ಅಲ್ಲ. ಸಿನಿಮಾದಲ್ಲಿ ಬಂದು ಹೀರೋಯಿನ್ಗೆ ಹೊಡೆದ ಅನ್ನೋದು ತಪ್ಪು, ಅಥವಾ ಹೀರೋ ಇನ್ನೊಬ್ಬನ ಯಾರನ್ನ ಸಾಯಿಸ್ತಾ ಅನ್ನೋದು ತಪ್ಪು. ಇದನ್ನ ಹೆಂಗ್ ಒಪ್ಕೊಳ್ಳೋಣ ನಾವು ಅಲ್ವಾ? ಹೇಳಿ. ಇಲ್ಲ, ನಾನು ಇದು ಸೀರಿಯಲ್ ಮಾಡೋರಿಗೆ ಹೇಳ್ತಿಲ್ಲ, ಇದು ನೋಡಿ ಅದನ್ನ ಒಪ್ಕೊಂಡವ್ರು ಇದನ್ ತಪ್ಪು ಅಂತ ಹೆಂಗ್ ಹೇಳ್ತಾರೆ? ಬೆಟ್ಟದ ಮೇಲೆ ಕರ್ಕೊಂಡೋಗಿ ವೀಲ್ ಚೇರ್ ಅಲ್ಲಿ ಕೂತಿರೋ ಮುತ್ಗಿನ್ ತಳ್ಬಿಡೋದು ಮೇಲಿಂದ, ಇದು ಸೂಪರ್. ಅವ್ಳು ಸಾಯ್ಬೇಕಿತ್ತು ಅವಳು ಅಂತ ಅನ್ನೋರು ಇವ್ರೆ ಮನೇಲಿ ಕೂತ್ಕೊಂಡು ಅಲ್ವಾ. ಸೊ ಇದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ಆಗುತ್ತೆ. ನಮ್ಮನೇಲಿ ಹಿಂಗಾಯ್ತು ಒಂಚೂರು, ಅಯ್ಯೋ ನಿಜವಾಗ್ಲೂ ಕಣಮ್ಮ ಅಂತ ಶುರು. ಈಗ ಜಿಮ್ಗಳಲ್ಲಿ ಚೆನ್ನಾಗಿರತ್ತೆ, ವರ್ಕೌಟ್ ಮಾಡಕ್ ಬರೋರು ವರ್ಕೌಟ್ ಮಾಡ್ಕೊಂಡು ಹೋಗ್ತಾರೆ, ಒಂದಷ್ಟು ಗುಂಪು ನಿಂತಿರತ್ತೆ, ಟ್ರೆಡ್ಮಿಲ್ ಇಂದ ಸೈಡ್ಗೂ ಬರೋಲ್ಲ, ಟ್ರೆಡ್ಮಿಲ್ ಹತ್ರನೇ ಇರ್ತಾರೆ. ಇವಾಗ ನಾವು ಕೇಳಕ್ ಹೋಗಲ್ಲ, ಡಿಸ್ಕಷನ್ ಏನೋ ಸೀರಿಯಲ್, ಅಲ್ಲಿ ಮಾತಾಡೋದು ಅದೇ ವಿಷಯನ ಬಿಟ್ರೆ ಅವ್ರಿಗೆ ಸೀರಿಯಲ್ ಅಲ್ಲಿ ನಡೀತಿರೋದೇನು, ಹೌದು ನಮ್ಮ ಮನೆಲ್ಲ ಮತ್ತೆ ಹಿಂಗೆ ಮಾಡೋದು, ಅವಳಿಗೆ ಹಿಂಗೆ ಆಗ್ಬೇಕು ಅಂತ. ಇದು ನಡೆದಿರೋದು ನಾನ್ ನೋಡಿರೋದು ಅಲ್ಲ, ತಪ್ಪು ತಿಳ್ಕೊಬೇಡಿ ಯಾರೂನು. ಬಟ್ ಇದು ಸಿನಿಮಾದವ್ರನ್ನ ಮಾತ್ರ ಯಾಕೆ ಬ್ಲೇಮ್ ಮಾಡ್ತೀರಾ ಪ್ರತಿಯೊಂದು ವಿಷಯಕ್ಕೆ ಬಂದ್ರು ನೀವು? ಇನ್ನೊಂದೊಂದು ಇದು ಕೇಳೋದಿತ್ತು, ಈಗ ಆಡಿಯನ್ಸಿಗೆ ಕ್ಲಿಯರ್ ಮಾಡ್ಬೇಕು. ಕಾಮೆಂಟ್ ಸೆಕ್ಷನ್ದಾಗ ಆಗುತ್ತೆ, ನನಗೂ ಕೇಳಿದ್ರೆ ಹ್ಯಾಂಗ್ ಓವರ್ ಸಿಮಿಲಾರಿಟಿ ಅನ್ನತ. ಹೌದು, ಹ್ಯಾಂಗ್ ಓವರ್ ರೀಮೇಕ್ ಅಲ್ಲ, ಇದು ಮುಂಗಾರ ಮಳೆ ಎಲ್ಲಾದ್ರದ್ದು ರೀಮೇಕ್ ಅಂತ. ಹಿಂಗಾಯ್ತು ಗೊತ್ತಾಯ್ತು ಸರ್. ಇದರಲ್ಲಿ ಹುಡುಗ ಹುಡುಗಿ ಇದು ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ ಸರ್. ಹುಡುಗ ಹುಡುಗಿ ಬಿಟ್ಬಿಡ್ತಾನೆ ಮುಂಗಾರು ಮಳೆ ಸರ್. ಇದರಲ್ಲೊಂದು ಫೈಟ್ ಇದೆ KGF. ಒಂದೊಂದು ಸೆಕೆಂಡ್ ನೀವು ಅಂದ್ರೆ ಒಂದು ಪೇಷನ್ಸ್ ಒಂಚೂರು ಕೊಡಿ, ಒಂಚೂರು ನೋಡಿ. ಅದು ಅಂದ್ರೆ ಆಮೇಲೆ ಇನ್ನೊಂದು ಏನು ಅನಿಸ್ತದೆ ಗೊತ್ತಾ, ಬೇಜಾರಾಗುತ್ತೆ ಕೆಲವು ಸಲ ಈ ಥರ. ಅಂದರೆ ನೋಡದೆ ಮಾಡದೆ ಕಮೆಂಟ್ ಮಾಡೋರು. ಈಗ ನಾನು ಸಿನಿಮಾನೇ ರಿಲೀಸ್ ಮಾಡಿಲ್ಲ, ಈ ಥರ ನೆಗೆಟಿವ್ ಕಮೆಂಟ್ ಬಂದರೆ ಸ್ವಲ್ಪ ಕೆಲವು ಸಲ ಬೇಜಾರಾಗುತ್ತೆ, ನೋಡ್ಬಿಟ್ಟು ಹೇಳ್ಬೋದಾಯ್ತಲ್ಲ ಅಂತ. ಬಟ್ ಓಕೆ, ಅಂದರೆ ಹೊಗಳೋರ್ನ ನಾವು ಒಪ್ಕೊಬೇಕು ಅಂತಿದ್ದಾಗ ಸೈಡು ಇದೆ, ಇವ್ರಿಗೂ ಕೊಡ್ಬೇಕು. ಯಾಕಂದರೆ ಎಲ್ಲರೂ ದುಡ್ಡು ಕೊಟ್ಟು ನೋಡ್ತಾರೆ, ಎಲ್ಲರೂ ದುಡ್ಡಲ್ಲೂ ನಮ್ಮ ಮನೆ ರೇಷನ್ ನಡೀತಾ ಇದೆ. ಸೊ ಹಂಗಿರುವಾಗ ಎಲ್ರಿಗೂ ಈಕ್ವಲಿ ನಾವು ರೆಸ್ಪೆಕ್ಟ್ ಕೊಡಬೇಕು. ಬಟ್ ಬಂದು ನೋಡಿದ್ರೆ 100% ಗೊತ್ತಾಗುತ್ತೆ. ಅದು ಹ್ಯಾಂಗ್ ಓವರ್ ಥರ ಅನಿಸ್ತಿದೆ ಅನ್ನಂಗಿಲ್ಲ. ಅವ್ರು ಹ್ಯಾಂಗ್ ಓವರ್ ರಿಮೇಕ್ ಇದು ಅಂದ್ಬಿಡ್ತಾರೆ ಸೀದಾ ಟ್ರೇಲರ್ದಾಗ. ಆ ಮಾತಿದ್ರೆ ಸ್ವಲ್ಪ ಬೇಜಾರಾಗೋದು. ಇವಾಗ ಇದು ಇನ್ಸ್ಪೈರ್ಡ್ ಬೈ ಹ್ಯಾಂಗ್ ಓವರ್, ಓಕೆ ಫೈನ್ ಒಪ್ಕೊಳ್ಳೋಣ. ಅಥವಾ ಇನ್ನೊಂದು ಯಾವ್ದೋ ಸಿನಿಮಾ ಇನ್ಸ್ಪೈರ್ಡ್, ಓಕೆ ಒಪ್ಕೊಳ್ಳೋಣ. ಬಟ್ ಇದು ಹ್ಯಾಂಗ್ ಓವರ್ ಅಂತ ಆಗ್ತಾಗ ಅದು ತಡಿಯಕ್ಕಾಗಲ್ಲ. ಸೀದಾ ಮದ್ವೆ ಆಗೈತಿ, ನಟನಿಗೆ ಹಿಡ್ಕೊಂಡು ಭಯ ಆತಾರ. ಅಲ್ಲ ಅದೆಲ್ಲ ಬಿಡಿ. ನಮ್ದು ಅಂದ್ರೆ ಇವತ್ತು ಫಸ್ಟ್ ಟೈಮ್ ಫಿಲ್ಮ್ ಮಾಡ್ತಾರ, ಪ್ರೊಡಕ್ಷನ್ ಹೌಸ್ ಅಲ್ಲ. ನಾವು ಹಾಕಿರೋ ಒಂದು 15-20 ಕೋಟಿ ಫಿಲ್ಮ್ ಹಾಕಿ ತೆಗಿತಾ ಇರ್ಬೇಕಾರೆ ಇಷ್ಟು ಯೋಚನೆ ಮಾಡಿರಲ್ವ ನಾವು. ಆಮೇಲೆ 1,000 ಏಜೆನ್ಸಿ ಇದೆ. ಸಿನಿಮಾ ಸಿಮಿಲಾರಿಟಿ ಇದ್ರೆ ಪ್ರೊಡಕ್ಷನ್ ಹೌಸ್ಗೆ ಕಂಪ್ಲೇಂಟ್ ಮಾಡಿ ಅದರಲ್ಲಿ ಬರೋ ಮನಿಲಿ ಪರ್ಸೆಂಟೇಜ್ ತೊಗೊಳ್ಳೋಂಥ 1,000 ಏಜೆನ್ಸಿಗಳಿದೆ. ಇಷ್ಟೆಲ್ಲ ಗೊತ್ತಿದ್ರು ಯಾರು ಆ ಥರ ಮಾಡ್ತಾರೆ? ಟೆಕ್ನಿಕಾಲಿಟಿ ಎಲ್ಲ ನಮಗೂ ಗೊತ್ತಿರುತ್ತೆ. ಕೆಲವ್ರಿಗೆ ಏನು ಗೊತ್ತಾ, ಒಂದು ಚೀಪ್ ಥ್ರಿಲ್ ಸಿಗುತ್ತೆ ಇಂಥದ್ರಲ್ಲಿ, ನಾನೇನೋ ಕಂಡಿಡಿದ್ಬಿಟ್ಟೆ ಅಂತ ಒಂದು ಖುಷಿ ಬರುತ್ತಲ್ಲ, ಖುಷಿ ಪಡಿ. ನನಗೆ ಸಖತ್ ಖುಷಿ, ಯಾಕಂದ್ರೆ ನಾವು ಸಿನಿಮಾ ಮಾಡಿರೋದೇ ಖುಷಿ ಕೊಡೋಕ್ಕೆ. ಬನ್ನಿ ಸಿನಿಮಾ ನೋಡಿದಾಗ ಇನ್ನೂ ಲಾಫಿಂಗ್ ಮೂಮೆಂಟ್ಸ್ ತುಂಬ ಇದೆ, ಬರುವಾಗ ಜೊತೆಗೂ ಕರ್ಕೊಂಬನ್ನಿ. ಒಂದಷ್ಟು ಜನನ ಒಳ್ಳೆ ಎಂಜಾಯ್ ಮಾಡ್ಕೊಂಡು ಹೋಗ್ತೀರ. ನಿಮ್ಮ ನಗುನೇ ಮೇಯ್ನ್ ನಮಗೆ ಬೇಕಾಗಿರೋದು, ಅದನ್ನೇ ನಾವು ಸಿನಿಮಾಲಿ ಅಡ್ರೆಸ್ ಮಾಡಿದ್ದೀವಿ. ಅದು ನಮ್ಮ ಡ್ರಗ್. ಎಸ್, ಆನ್ ದಟ್ ನೋಟ್ ಕಂಗ್ರ್ಯಾಚುಲೇಷನ್ಸ್ ಆನ್ ಬ್ಯಾಚುಲರ್ ಪಾರ್ಟಿ. ಹೆಂಗೆ ಅನಿಸ್ತು ಬಂದೆ? ಅಲ್ಲ, ಇದು ಮಾಮೂಲಿ ಇಂಟರ್ವ್ಯೂ ಅಲ್ವಲ್ಲ, ಅಲ್ಲ ಅದು ಪಾಡ್ಕಾಸ್ಟ್ ತಾನೆ, ಅದೆಲ್ಲ ಕೇಳಬಾರ್ದಲ್ವಾ? ಸುಮ್ಮನೆ ವೈಂಡ್ ಅಪ್ ಮಾಡಬೇಕು. ಇಲ್ಲ, ಇದು ಕಟ್ ಮಾಡ್ತೇನೆ. Hey.